ಜಾಕಿ ಸಿನಿಮಾದಲ್ಲಿ ಒಂದು ಫೈಟ್ ಮಾಡ್ತೀರಾ, ಆ ಫೈಟ್ ಬಗ್ಗೆ ಒಂದಿಷ್ಟು ವಿವಾದಗಳು ಇತ್ತು. ಯಾರ ಕ್ರೆಡಿಟ್ ಯಾರಿಗ್ ಹೋಗ್ಬೇಕು ಅವ್ರಿಗೆ ಹೋಗ್ಬೇಕು ಅಲ್ವಾ? ನಮ್ಮನ್ನ ಯಾರು ಕಿತ್ಕೊಳಕಲ್ಲ, ನಿಮ್ಮನ್ನ ಯಾರು ಕಿತ್ಕೊಳಕಲ್ಲ. ಫೈಟರ್ ಆಗಿ ಎಷ್ಟು ಸಿನಿಮಾ ಮಾಡಿದ್ರಿ, ಮಾಸ್ಟರ್ ಆಗಿ ಎಷ್ಟು ಸಿನಿಮಾ ಆಗ್ತದೆ? ಫೈಟರ್ ಆಗಿ 326 ಸಿನಿಮಾ ಮಾಡಿದೆ. ಫೈಟ್ ಮಾಸ್ಟರ್ ಆಗಿ ಈಗ 727ನೇ ಮೂವಿ ಆಗಿದೆ. ಇವಾಗ ಪೀಟರ್ ಇನ್ ಏನಿದ್ದಾರೆ ತಮಿಳಲ್ಲಿ, ಅವರು ನಾನು ಇಬ್ರು ಹೊಸದು ಒಂದೇ ಸಿನಿಮಾದಲ್ಲಿ. ಆದ್ರೆ ಬೆಂಗಳೂರಲ್ಲಿ ತುಂಬಾ ಕಷ್ಟಪಟ್ಟಿದೀವಿ ಸರ್. ನಮ್ಮ ಹತ್ರ ₹1 ಇಲ್ಲ, ಬಸ್ ಚಾರ್ಜ್ಗೂ ಕಾಸಿಲ್ಲ ನಮ್ಗೆ. ಶೂಟಿಂಗ್ ಮಾಡೋದು, ಮನೆ ಇಲ್ಲ, ಹೋಗಿ ಮೆಜೆಸ್ಟಿಕ್ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಪೇಪರ್ ಹಾಸ್ಕೊಂಡು ಮಲ್ಕೊಳ್ಳೋದು. ಎಷ್ಟೇ ಗ್ಲಾಸ್ ಬ್ರೇಕ್ ನೋಡಿ ಇದೆಲ್ಲ ಒಂದೊಂದು ಮಾರ್ಕ್ ಕೇಳುತ್ತೆ ನಮ್ಗೆ. ದೇವರಾಣೆಗಳು ಹೇಳ್ತೀನಿ, ಪುನರ್ಜನ್ಮ ನನಗೆ ಒಂದೊಂದ್ ಕಡೆಯಿಂದ ನನಗೆ ಅವತ್ತು ದೇವರಾಗಿ ಪಾಪ ಬಂದ್ರು ಅನ್ಸುತ್ತೆ. ಲಾಕಪ್ ಡೇತ್ ಅಲ್ಲಿ ನೆನ್ಸ್ಕೊಂಡ್ರೆ, ಲಾಕಪ್ ಡೇತ್ ಅಲ್ಲೇ ನಾನೇ ಎಷ್ಟು ಸರಿ ಸತ್ತೋಗ್ಬೇಕಿತ್ತು. ಆ ಸಿನಿಮಾ ಚೆನ್ನಾಗಾಯ್ತು, ಸೂಪರ್ ಹಿಟ್ ಆಯ್ತು, ಎಲ್ಲ ಪ್ರಯತ್ನ ಪಟ್ರು, ಮಾಸ್ಟರ್ನೇ ಮರ್ಸ್ಬಿಟ್ರು ಆ ಸಿನಿಮಾ ತಂಡದವರು. ಫೈಟರ್ಸ್ಗಳು ಹೀರೋಗಳ ಜೊತೆ ಓಡಿಸ್ಕೊಳ್ತಾರೆ, ಆದ್ರೆ ಅದ್ರ ಹಿಂದೆ ಬಹಳಷ್ಟು ನೋವಿರುತ್ತೆ. ಕೈಗೆ ಎಟ್ಬಿತ್ತ, ಒಂಚೂರು ಕಾಲ್ಗೆ ಎಟ್ಬಿತ್ತ, ಅವ್ನಿಗೆ ಏನಾರ ಆಯ್ತು, ನೆಕ್ಸ್ಟ್ ಅವನ್ನ ಕರೆಯೋದು ಇಲ್ಲ, ಅವನ ಹತ್ರನೂ ಸೇರ್ಸ್ಕೊಳ್ಳಲ್ಲ. ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಪಾಪ ಫೈಟರ್ಸ್ ಗಳು. ಮಾಸ್ಟರ್, ನಿಮ್ಗೆ ಯಾವತ್ತೂ ಕೂಡ ಈ ತರ ಆದಾಗ ಈ ಜಾಬ್ ನಾನು ಆಯ್ಕೆ ಮಾಡ್ಕೊಂಡಿದ್ ತಪ್ಪು, ಇದು ಬೇಡ ಅಂತ ಅನ್ಸಿದ್ದು ಉಂಟಾ? ಯಾಕಾರು ಬೇಕಪ್ಪ ಈ ಕೆಲಸ ಅನ್ನೋ ತರ ಆಗ್ಬಿಡುತ್ತೆ. ಆ ತರದ್ದು ತುಂಬಾ ಇದಾಗಿದೆ. ಸಿನಿಮಾ ಅಂದ್ರೆ ಮನೋರಂಜನೆ. ಮನೋರಂಜನೆಯಲ್ಲಿ ಹಾಡು ಇರಬೇಕು, ಡ್ಯಾನ್ಸ್ ಇರಬೇಕು, ಅದ್ರ ಜೊತೆಗೆ ಫೈಟ್ ಇದ್ರೇನೆ ಅದ್ಭುತ. ಯಾಕಂದ್ರೆ ಇವತ್ತು ಫೈಟ್ ಅಂದ್ರೆ ತುಂಬಾನೇ ಇಷ್ಟಪಡುವಂತ ಒಂದು ವರ್ಗ ಇದೆ. ಅದರಲ್ಲೂ ಮಾಸ್ ಆಡಿಯನ್ಸ್ಗೆ ಏಳ್ ಮಾಡಿಸಂತ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅಲ್ಲ, ಆರಂಭದ ದಿನಗಳಿಂದ ಬರ್ತಾ ಇದೆ. ಸೊ ಅಂತ ಅದ್ಭುತವಾದಂತ ಸ್ಟಂಟ್ಗಳನ್ನ ಕೊಡುವ ಮೂಲಕ ಹೀರೋಗಳನ್ನ ಬಂದ ತಕ್ಷಣ ಎಂಟ್ರಿನಲ್ಲಿ ಶಿಲ್ಲೆ ಚಪ್ಪಾಳೆ ಎಲ್ಲ ಹಾಕ್ತಾರೆ ಅಂದ್ರೆ ಅದಕ್ಕೆ ಕಾರಣವಾದರು ಬೇರೆ ಯಾರಲ್ಲ, ಸ್ಟಂಟ್ ಮಾಸ್ಟರ್. ಅಂತ ಸ್ಟಂಟ್ ಮಾಸ್ಟರ್ಗಳು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡೋದಂತ ಮಾಸ್ಟರ್ಸ್ಗಳಿದ್ದಾರೆ. ಆದ್ರೆ ಇವತ್ತು ನಮ್ಮ ಜೊತೆ ಮಾತಾಡ್ಬೇಕು ಅಂತಾನೆ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಇಂಡಸ್ಟ್ರಿಯಲ್ಲಿ ಫೈಟರ್ ಆಗಿ, ಇವತ್ತು ಸ್ಟಂಟ್ ಮಾಸ್ಟರ್ ಆಗಿ, ಆಲ್ಮೋಸ್ಟ್ ಎಲ್ಲಾ ಸೂಪರ್ ಸ್ಟಾರ್ಗಳಿಗೂ ಫೈಟ್ ಅನ್ನ ಹೇಳ್ಕೊಟ್ಟಂತ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಒಂದೊಂದು ಫೈಟ್ ಕೂಡ ಡಿಫ್ರೆಂಟ್ ಆಗಿರ್ತದೆ. ನಿಮಗೆ ಅರ್ಥ ಆಗಿರ್ಬೋದು, ಡಿಫ್ರೆಂಟ್ ಅಂದ ತಕ್ಷಣ ಬೇರೆ ಯಾರಲ್ಲ, ಅದೇ ನಮ್ಮ ಡ್ಯಾನಿ ಮಾಸ್ಟರ್, ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್. ಅವ್ರನ್ನ ಇವತ್ತು ಒಂದಿಷ್ಟು ಮಾತಾಡೋಣ ಅಂತ ಅವ್ರನ್ನ ಭೇಟಿ ಆಗ್ತಾ ಇದೀವಿ. ಸೊ ನಮ್ಮ ಜೊತೆಗೆ ಅವರು ಏನೆಲ್ಲ ಮಾತಾಡ್ತಾರೆ, ಯಾವೆಲ್ಲ ಸಿನಿಮಾಗಳಲ್ಲಿ ಅವ್ರು ಫೈಟ್ ಮಾಡಿದ್ರು, ಮಾಸ್ಟರ್ ಆಗಿ ಎಷ್ಟು ಸಿನಿಮಾ ಮಾಡಿದ್ರು ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ಮಾಸ್ಟರ್ ಅಲ್ಲಿ ನಿಂತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಮಾಸ್ಟರ್ ನಮಸ್ಕಾರ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಎಸ್ ಮಾಸ್ಟರ್, ತುಂಬಾ ದಿನಗಳ ನಂತರ ನಿಮ್ಮನ್ನ ಭೇಟಿ ಆಗೋ ಅವಕಾಶ. ನಾನು ಸಿನಿಮಾ ರಿಪೋರ್ಟರ್ ಆದಾಗಿಂದ ನಿಮ್ಮ ಸಿನಿಮಾಗಳು ಅಂದ್ರೆ ನೀವು ಕಂಪೋಸ್ ಮಾಡೋ ಫೈಟ್ ಗಳನ್ನ ನೋಡ್ಕೊಂಡ್ ಬಂದವನು. ಬಹುಶಃ ಪತ್ರಿಕಾಗೋಷ್ಠಿಗಳಲ್ಲಿ ನೀವು ಸಿಕ್ಕರು ಕೂಡ ಮಾತಾಡ್ತಾ ಇರ್ಲಿಲ್ಲ, ಇಲ್ಲ ನಮ್ದು ತೆರೆಯಿಂದ ಅಷ್ಟೇನೆ ಕೆಲಸ ಅಂತ. ಸೊ ಇವತ್ತು ತೆರೆ ಮುಂದೆ ನೀವು ನಿಜ ಮಾತಾಡ್ಬೇಕು. ಎಸ್ ಮಾಸ್ಟರ್, ನಮ್ಮ ವೀಕ್ಷಕರು ಡಿಫ್ರೆಂಟ್ ಡ್ಯಾನಿ ಅವರ ಆಲ್ಮೋಸ್ಟ್ ಸ್ಟಂಟ್ ಗಳನ್ನ ನೋಡಿದವರು. ಆಮೇಲೆ ನೀವು ಕೂಡ ಎಲ್ಲಾ ಸ್ಟಾರ್ ಗಳಿಗೂ ಸಿನಿಮಾ ಕಂಪೋಸ್ ಮಾಡಿದಿರಿ, ಫೈಟರ್ ಆಗಿ ಬಂದವರು, ಈಗ ಮಾಸ್ಟರ್ ಆಗಿದಿರಿ. ಇಡೀ ಇಂಡಸ್ಟ್ರಿಯಲ್ಲಿ ಒಬ್ಬ ಸ್ಟಂಟ್ ಮಾಸ್ಟರ್ ಆಗಿ ಈಗ ತುಂಬಾ ಬೇಡಿಕೆಯ ಮಾಸ್ಟರ್ ಕೂಡ ನೀವು. ಎಸ್ ಮಾಸ್ಟರ್, ನಿಮ್ಮ ಜರ್ನಿ ಬಗ್ಗೆ ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ, ಸೊ ಅಲ್ಲಿಂದಾನೇ ಶುರು ಮಾಡೋಣ. ಡಿಫ್ರೆಂಟ್ ಡ್ಯಾನಿ ಅವರು ಎಲ್ಲಿನವರು, ಅವರ ಬಾಲ್ಯ ಕಳೆದಿದ್ದು ಹೇಗೆ, ಎಲ್ಲಿ ಹುಟ್ಟಿದ್ರು, ಅವರ ಫ್ಯಾಮಿಲಿ, ಅಲ್ಲಿಂದ ಶುರು ಮಾಡಿ. ಅಂದ್ರೆ ನಾನು ಹುಟ್ಟಿದ್ದು ಚಾಮರಾಜನಗರ, ಯಾಕಂದ್ರೆ ನಮ್ಮ ತಂದೆ ಪೊಲೀಸ್ ಆಫೀಸರ್. ಅಲ್ಲಿಂದ ಬಂದು ಹಂಗೆ ಕೊಳ್ಳೇಗಾಲ, ಮತ್ತೆ ಚಾಮರಾಜನಗರ, ಮತ್ತೆ ಮೈಸೂರಲ್ಲಿ ನಾವೆಲ್ಲ ಇದಾದು. ಬಟ್ ಅಲ್ಲಿಂದ ನಾವೇನ್ ಮಾಡುದು, ಮೈಸೂರಲ್ಲಿ ಒಂದು ತುಂಬಾ ಪ್ರಾಕ್ಟೀಸ್ ಅನ್ಕೊಂಡು ಬರ್ತಾ ಇದ್ದು. ಜಿಮ್ನಾಸ್ಟಿಕ್ಸ್ ಎಲ್ಲೆಲ್ಲ. ಆಮೇಲೆ ಮಧ್ಯರಾತ್ರಿ 1 ಗಂಟೆ 1:15ಗೆ ಹೇಳ್ತಾ ಇದ್ದು. ಅಲ್ಲಿಂದ ಎದ್ದೇಳಿದ್ರೆ ಗೋಕುಲಂ ಡಾಕ್ಟರ್ ಕಾರ್ನರ್ ಅಂತಿದೆ, ಅಲ್ಲಿಂದ ಡಾಕ್ಟರ್ ಕಾರ್ನರ್ ಇಂದ ಚಾಮುಂಡಿ ಬೆಟ್ಟವರೆಗೆ ರನ್ನಿಂಗ್ ಹೋಗ್ತಾ ಇದ್ದು. ವಾಕ್ ಮಾಡಿದ್ರೆ ರನ್ನಿಂಗ್ ಹೋಗ್ಬಿಟ್ಟು, ಆಮೇಲೆ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡ್ ಮೇಲ್ಗಡೆ ಈ ನಂದಿ ಕೆಳಗಡೆ ಎಳಗ್ಬೇಕಿತ್ತಲ್ಲ, ಅಲ್ಲಿ ಬರೀ ಹ್ಯಾಂಡ್ ಸ್ಟ್ಯಾಂಡ್, ಅಂದ್ರೆ ಬರೀ ಕೈಯಲ್ಲೇ ಎಳಗ್ಬೇಕು. ಎಲ್ಲಿ ಸುಸ್ತಾಗುತ್ತೋ ಅಲ್ಲಿ ಕೂತ್ಕೊಳ್ಳೋದು, ಮತ್ತೆ ಹ್ಯಾಂಡ್ ಸ್ಟ್ಯಾಂಡ್ ಮಾಡೋದು. ಹಂಗೆ ಹ್ಯಾಂಡ್
ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ಕೊಂಡು ಬಂದು ನಂದಿವರೆಗೂ ಕೂಡ ಹ್ಯಾಂಡ್ ಸ್ಟ್ಯಾಂಡ್ ಅಲ್ಲಿ ಬಂದು ನಂದಿಯಲ್ಲಿ ಇದು ಮಾಡ್ತಾ ಇದ್ದು. ಯಾಕಂದ್ರೆ ನಾವು ಅಷ್ಟು ಹಾರ್ಡ್ ವರ್ಕರ್ ನಾವು ಪ್ರತಿಯೊಂದು ತುಂಬಾ. ಆಮೇಲೆ ಪ್ಯಾಲೇಸ್ ಅಲ್ಲಿ ಹೋಗೋದು, ಅಲ್ಲಿ ಡೈ ಹೊಡೆಯೋದು, ಇಲ್ಲಿ ಡೈ ಹೊಡೆಯೋದು, ಬರೀ ಇದ್ ಮಾಡೋದು, ನಾನ್ ಚಕ್ ತಿರ್ಗ್ಸೋದು, ತುಂಬಾ ಜಿಮ್ನಾಸ್ಟಿಕ್ ಮಾಡೋದು. ಆಮೇಲೆ ಒಂದು ಚಾಮರಾಜನಗರದಲ್ಲಿ ಒಂದು ಫುಟ್ಬಾಲ್ ಗ್ರೌಂಡ್ ಇತ್ತು, ತುಂಬಾ ದೊಡ್ಡದು. ಆ ಗ್ರೌಂಡ್ ಅಲ್ಲಿ ಅದೇ ಗೋಲ್ದು ಇದಿರುತ್ತಲ್ಲ, ಇಲ್ಲೊಂದು ಗೋಲ್ ಇರುತ್ತಲ್ಲ, ನಾವು ಆ ಗೋಲು ಈ ಗೋಲ್ ಅಲ್ಲಿಂದ ಸ್ಟಾರ್ಟ್ ಮಾಡ್ರೆ, ಆ ಗೋಲಿಂದ ಬ್ಯಾಕ್ ಲಿಫ್ಟ್ ಸ್ಟಾರ್ಟ್ ಮಾಡ್ರೆ ಈ ಗೋಲ್ ವರೆಗೆ ನಾನೇ ಗೋಲ್ ಒಳಗ್ಬಿಡ್ತಾ ಇದ್ದೆ ಒಳಗಡೆ ಬ್ಯಾಕ್ ಲಿಫ್ಟ್ ಅಲ್ಲೇ. ಅಯ್ಯೋ, ಒಂದು 30 ಬ್ಯಾಕ್ ಲಿಫ್ಟ್ ಅನ್ಕೊಳ್ಳಿ, 32 ಫುಲ್ ಸುಸ್ತಾಗ್ಬಿಟ್ಟು ಕ್ಯೂರಾಡ್ಗ ಡಬ್ ಅಂದ ಹಂಗೆ ಬಿದ್ದು ಗೋಲ್ ಅನ್ಬಿಡೋದೆಲ್ಲ. ನೋಡಿ, ನೀವು ರಾತ್ರಿ 1:30ಗೆ ಎದ್ದು ಅಷ್ಟೊಂದು ನೀವು ಶ್ರಮ ಪಡ್ತಾ ಇದ್ದೀರಿ. ಭಯಂಕರ ವರ್ಕರ್ ನಾವು, ತುಂಬಾ ಹಾರ್ಡ್ ವರ್ಕರು. ಆಮೇಲೆ ನಾನು ಸುಮಾರು ಇಲ್ಲ ಅಂದ್ರು 47-50 ಅಡಿ ಮೇಲಿಂದ ಎಲ್ಲ ಬ್ಯಾಕ್ ಸಮರ್ ಸಾಲ್ಟ್ ಹೊಡಿತಾ ಇದ್ದೆ. ಆವಾಗ ಅರಮನೆ ಪ್ಯಾಲೇಸ್ ಅಲ್ಲಿ ಏನ್ ಮಾಡ್ತಿದ್ರು, ಫೋಟೋ ಹೊಡೆಯವರು ಸಿಗ್ತಾ ಇದ್ರು. ನಾನು ಅಂದೆ, ಸರ್ ಹಿಂಗ್ ಡೈ ಹೊಡಿತೀನಿ, ಒಂದು ಫೋಟೋ ಹೊಡಿಬೇಕು ಅಂತ ಅಂದೆ. ಒಂದ್ಸರಿ ಹೊಡಿ ನೋಡೋಣ ಅಂದ್ರೆ ಅವ್ರಿಗೊಂದ್ಸರಿ ಮಾನಿಟರ್ ಮಾಡ್ಬೇಕು, ನಾನು ಹೊಡಿತೀನಿ ಅಂತ ಗೊತ್ತಾಗ್ಬೇಕಲ್ಲ. ಆಮೇಲೆ ಫುಲ್ ಹೈಟಾಗಿ ಇದ್ಬಿಟ್ಟು ಅಲ್ಲಿಂದ ಬ್ಯಾಕ್ ಸಮರ್ ಸಾಲ್ಟ್ ಹೊಡೆದ್ಬಿಟ್ಟು ಲ್ಯಾಂಡ್ ಆಗೋದು. ಅದ್ರಲ್ಲಿ ಎಷ್ಟೋ ಸರಿ ಲ್ಯಾಂಡ್ ಆದ ಕೈ ಕಾಲೆಲ್ಲ ಉಳಿಸ್ಕೊಂಡಿದೀನಿ, ಆಗ ಒಂದು ಫೋಟೋ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಅಲ್ಲ ಸರ್. ಅದು ಫೋಟೋ ಅವ್ರು ಕರೆಕ್ಟ್ ಆಗಿ ಹಿಡಿದ್ರೆ ಓಕೆ, ಇಲ್ಲ ಅಂದ್ರೆ ಕಷ್ಟ. ಆ ತರ ಇದೆಲ್ಲ ಮಾಡ್ಕೊಂಡು ನಾವು ಫೋಟೋಗಳೆಲ್ಲ ಇದ್ ಮಾಡ್ಕೊಂಡು ಡೈ ಎಲ್ಲಿ ಹೊಡಿಬೇಕು ಅದೆಲ್ಲ ಮಾಡ್ಕೊಂಡು ಒಂದು ಆಲ್ಬಮ್ ಅನ್ನೋ ತರದೊಂದು ಇದ್ ಮಾಡ್ಕೊಂಡು ನಾವು ಅಲ್ಲಿಂದ ಒಂದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಅಂಗೈಲಿ ಎಪ್ಸರೆ ಶೂಟಿಂಗ್ ನಡೀತಾ ಇತ್ತು, ರಾಮ್ ಶೆಟ್ಟಿ ಅವ್ರದ್ದು. ಆಗ ಒಂದು ಆಕ್ಷನ್ ಸೀಕ್ವೆನ್ಸ್ ನಡೀತಾ ಇತ್ತು. ಒಂದು ಕಾಂಪೌಂಡ್, ಒಂದು ಗೇಟು, ಸುಮಾರು ಒಂದು 10-12 ಅಡಿ ಇರ್ಬೋದು. ಅಲ್ಲಿಂದ ಕೆಳಗಡೆ ಬೆಡ್ ಎಲ್ಲ ಹಾಕಿದ್ರು ಅವ್ರಿಗೆ, ಹಿಂಗ್ ಬೀಳ್ತಾ ಇದ್ರು. ನಾವು ಇದೇನಪ್ಪ ಇಲ್ಲಿಂದ ಇಲ್ಲಿಗೆ ಇವ್ರು ಬೆಡ್ ಹಾಕೊಂಡ್ ಬೀಳ್ತಾರೆ, ನಾವ್ ನೋಡ್ರ ಅಲ್ಲಿ ಅಷ್ಟು ಸ್ಟ್ರೈಟ್ ಇಂದ ಬೀಳ್ತೀನಲ್ಲ ಅಂದ್ಬಿಟ್ಟು ನಾನ್ ಅಂದೆ ಸ್ಟ್ರೈಟ್ ಪ್ರೀಮಿಯರ್ ಸ್ಟುಡಿಯೋ ಮೇಲ್ಗಡೆ ಟಾಪ್ ಅಲ್ಲಿ ಹತ್ಬಿಟ್ಟು ಇಲ್ಲಂದ ಯಾರಪ್ಪ ಯಾರು ಅನ್ಕೊಂಡು ಕುಮಾರ್ ಬಂಗಾರಪ್ಪ ಅವರೆಲ್ಲ ಇದ್ ಮಾಡ್ತಾ ಇದ್ರು. ಕೊನೋ ಹಂಗೆ ಅನ್ಬಿಟ್ಟು ರಾಮ್ ಶೆಟ್ಟಿ ಅವರೆಲ್ಲ ಇದ್ ಮಾಡ್ತಿದ್ರು. ಇಲ್ಲ ಸರ್, ಅವ್ನು ಒಳ್ಳೆ ಡೈ ಹೊಡಿತಾನೆ ನೋಡ್ರ, ಅಲ್ಲಿಂದ ಬ್ಯಾಕ್ ಸಮರ್ ಸಾಲ್ಟ್ ಟಕ್ ಅಂತ ಹೊಡೆದ್ಬಿಟ್ಟು ಲ್ಯಾಂಡ್ ಆಗ್ಬಿಟ್ಟು ಸುಮ್ನೆ ನಡ್ಕೊಂಡು ಬರ್ತಾ ಇದ್ದೆ. ಅವ್ರ ಮುಂದೆನೆ ಹಿಂಗೆಲ್ಲ ಬಿಡ್ಬೇಡಪ್ಪ, ಕೈ ಕಾಲು ಮುರ್ಕೊಬಿಡ್ತೀಯ ನೀನು, ಹಿಂಗೆಲ್ಲ ಮುರ್ಕೊಂಡ್ರೆ ನೀನ್ ಅಷ್ಟೇನೆ, ನೀನ್ ಬೇಡ, ನೀನ್ ಫೈಟರ್ ಆಗ್ಬಿಡು ಅಂತಂದ್ರು. ನನ್ಗೆ ಇನ್ನು ಮೀಸೆನೆ ಬಂದಿಲ್ಲ. ಚಿಕ್ಕ ಹುಡುಗ. ಯಾವ ಇಯರ್ ಮಾಸ್ಟರ್ ಇದು? ಅದು ತುಂಬಾ ಚಿಕ್ಕ ಹುಡುಗ ಸರ್, ಒಂದ್ 14-15 ವರ್ಷ ಏನೋ ಇರ್ಬೋದು ಹುಡುಗ ನಾನು. ಆಮೇಲೆ ನಾನು ಅಲ್ಲಿ ಬಂದೆ ಹೊಡ್ಕೊಂಡ್ ಬಂದೆ. ಆಗ ಕುಮಾರ್ ಬಂಗಾರಪ್ಪ ಹಿಂಗೆಲ್ಲ ಬಿಡ್ಬೇಡ, ನೀನು ಫೈಟರ್ ಆಗ್ಬಿಡ್ಬೇಕಾರೆ ನಾನು ಹೇಳ್ತೀನಿ, ಬೆಂಗಳೂರು ಬಾ, ಕುಮಾರ ಪಾರ್ಕ್ ಹತ್ರ ಅಂತ ಅವ್ರದ್ದು ಆಫೀಸ್ ಇತ್ತು. ಆವಾಗ ಅಲ್ಲಿಗೆ ಬಂದಾಗ ಅವ್ರ ಕುಮಾರ ಬಂಗಾರಪ್ಪ ಅವರು ಫೋನ್ ಮಾಡಿ, ನಮ್ ಸ್ಟೆಂಟ್ ಯೂನಿಯನ್ಗೆ ಈ ತರ ಫೈಟರ್ಸ್ ಕರ್ಕೊಡಿ ಅಂದ್ಬಿಟ್ಟು ಅವ್ರು ಫೋನ್ ಮಾಡ್ಬಿಟ್ಟು ರೆಫರ್ ಮಾಡಿ ದುಡ್ಡು ಅವ್ರ ಕೊಟ್ಟಿದ್ದು. ಅಲ್ಲಿಂದ ನಾವು ಫೈಟರ್ ಆಗಿ ಎಂಟ್ರಿ ಆಗಿ ಮೈಸೂರಲ್ಲಿ ಜೈಲಲ್ಲಿ ಎಲ್ಲ ಶೂಟಿಂಗ್ ನಡೀತಾ ಇತ್ತು. ಕಳ್ಳ ಏನೋ ಶಶಿಕುಮಾರ್ ಅವ್ರದ್ದು ಏನೋ ಒಂದ್ ಹೆಸರು ಬರುತ್ತೆ, ಕಳ್ಳ ಏನೋ ಒಂದ್ ಚೆನ್ನಾಗಿದೆ ಅದು, ಕಳ್ಳಮಳ್ಳ ಕರೆಕ್ಟ್, ಕಳ್ಳಮಳ್ಳ ಶೂಟಿಂಗ್ ಮಾಡ್ತಾ ಇದ್ರು. ಆಗ ಕಳ್ಳಮಳ್ಳದಲ್ಲಿ ನಾವೇನ್ ಮಾಡುದು, ಜೈಲಲ್ಲಿ ಒಳಗಡೆ ಒಂದು ಫೈಟು, ನಾವು ಜೈಲಲ್ಲಿ ಅಷ್ಟು ಸ್ಪೀಡ್ ಆಗಿ ಬ್ಯಾಕ್ ಸಮ್ ಫ್ರೆಂಡ್ಸ್ ಅದು ಎಲ್ಲ ಹೊಡೆದ್ಬಿಟ್ಟು ಯಾರಪ್ಪ ಇದು ಅನ್ಬಿಟ್ಟು ತುಂಬಾ ಇದ್ ಮಾಡ್ತಾ ಇದ್ರು. ಆಗ ಅಲ್ಲಿ ಕೆಲವರು ಮೈಸೂರು ಫೈಟರ್ಸ್ ಒಂದ್ 2-3 ಜನ ಫೈಟರ್ ಆಗಿದ್ರು. ಜೈರಾಮ್ ಕೆಲವರು ಒಬ್ರೆಲ್ಲ ಆಗಿದ್ರು. ಅವ್ರ ಹತ್ರ ಹೋಗಿ ಆಮೇಲೆ ರಜ್ಜು ಮಾಸ್ಟರ್, ಮಣಿ ಮಾಸ್ಟರ್ ಅಂತ ಇಬ್ರಿದ್ರು ಅಲ್ಲಿ. ಅವರು ಸಿನಿಮಾ ಫೈಟ್ ಹೆಂಗ್ ಕಲಿಬೇಕು ಅಂತ ಅಲ್ಲಿ ಇದ್ ಮಾಡ್ತಾ ಇದ್ರು. ನಾವ್ ಅಲ್ಲಿಂದ ಪ್ರಾಕ್ಟೀಸ್ ಎಲ್ಲ ತರ ಮಾಡ್ಕೊಂಡ್ ಬಂದು ಟ್ರೈನ್ ಅಂದ್ರೆ ಫೈಟಿಂಗ್ ಗೊತ್ತಿರ್ಲಿಲ್ಲ ನಮ್ಗೆ, ಟೈಮಿಂಗ್ಸ್ ಹೆಂಗೆ ಏನಂತ, ಜಿಮ್ನಾಸ್ಟಿಕ್ ಗೊತ್ತು ಎಲ್ಲಾ ತರನು. ಆವಾಗ ಅಲ್ಲಿಂದ ಇದ್ ಮಾಡ್ಕೊಂಡು ಆಮೇಲೆ ಹಂಗೆ ಹೆಂಗಿದ್ರು ಇಲ್ಲಿ ಕಾರ್ಡ್ ಕುಂಬರಮಂಗ, ಅಲ್ಲಿಂದ ನಾವು ಮೈಸೂರಿಂದ ಬಂದು ಫೈಟ್ ಮಾಡ್ಕೊಂಡು ಮತ್ತೆ ಮೈಸೂರಿಗೆ ಹೊರಟೋಗ್ತಾ ಇದ್ದು. ಹಂಗ್ ಮಾಡ್ಕೊಂಡು ನಾವು ಬರ್ತಾ ಇದ್ವು. ಮಾಸ್ಟರ್, ನಿಮ್ಮ ಮೊದಲನೇ ಸಿನಿಮಾ, ನಿಮ್ಮ ಮೊದಲ ಫೈಟರ್ ಆಗಿ ಸೇರಿದ್ದು ಸಿನಿಮಾ ಯಾವುದು? ಅವಕಾಶ ಕೊಟ್ಟಂತ ಡೈರೆಕ್ಟರ್ ಯಾರು? ಇವರು ಎಸ್ ನಾರಾಯಣ್ ಸಾರು. ಎಸ್ ನಾರಾಯಣ್ ಸಾರು ಕ್ಯಾಪ್ಟನ್ ಸಿನಿಮಾ ಅನ್ಬಿಟ್ಟು ವಿನೋದ್ ರಾಜ್ ಅವ್ರದ್ದು. ಆ ಸಿನಿಮಾ ಫಸ್ಟ್ನೇ ಸಿನಿಮಾ. ಆ ಸಿನಿಮಾ ಮಾಡ್ತಿರುವಾಗ ಇನ್ನೊಂದು ವಿಷಯ, ಇವಾಗ ಪೀಟರ್ ಇನ್ ಏನಿದ್ದಾರೆ ತಮಿಳಲ್ಲಿ, ಪೀಟರ್ ಇನ್ ಅನ್ಬಿಟ್ಟು ಅವರು ನಾನು ಇಬ್ರು ಹೊಸದು ಒಂದೇ ಸಿನಿಮಾದಲ್ಲಿ. ಅವರು ಅದೇ ಸಿನಿಮಾ ಹೊಸ್ತು, ನಾನು ಅದೇ ಸಿನಿಮಾ ಫೈಟರ್ ಆಗಿ. ಅವ್ರು ಜಿಮ್ನಾಸ್ಟಿಕ್ ಮಾಡೋರು, ನಾವೆಲ್ಲ ಜಿಮ್ನಾಸ್ಟಿಕ್ ಮಾಡೋರು, ಇಬ್ರು ಜಿಮ್ನಾಸ್ಟಿಕ್, ಅವ್ರು ಮಾಡೋದು ನಾನು ಮಾಡೋದು, ಹಂಗೆ ಜಿಮ್ನಾಸ್ಟಿಕ್ ಸಕ್ಕದ ಏನಪ್ಪಾ ಮಾಡ್ತಾರೆ ಇವ್ರು ಅನ್ನೋ ತರ ಒಂದು ಕಾಂಪಿಟೇಷನ್ ಅಲ್ಲಿ ಇದು ಮಾಡುದು. ಆಮೇಲೆ ಇಂದ ಶಿವಯ್ಯ ಮಾಸ್ಟರ್ ಗಂಧದ ಗುಡಿ ಬಾಗಟ್ಟು, ಅದು ಎಂತೆಂತ ವರ್ಕ್ ಗೊತ್ತಾ ಸರ್ ಗಂಧದ ಗುಡಿ ಬಾಗಟ್ಟು ಅಲ್ಲಿ. ಶಿವಣ್ಣ ಅವ್ರದ್ದು ಎಷ್ಟು ಬಾಂಬ್ಗಳು, ರಿಯಲ್ ಬಾಂಬ್ಗಳು ಹೊಡೆದ್ರೆ 30 ಅಡಿ 40 ಅಡಿ ಮೇಲಾರುತ್ತೆ ಬ್ಲಾಸ್ಟ್.
ನಾವ್ ಇಲ್ಲೇ ನಿಂತಿರಿ, ಇಲ್ಲೂ ಬಾಂಬು ಹಾ. ಅಲ್ಲೂ ಬಾಂಬು, ಹಾ. ಮುಂದೆನೂ ಬಾಂಬು, ಇಲ್ಲಿ ಡಮಾರ್ ಅಂತ ತಕ್ಷಣ ಹಂಗೆ ಫ್ರಂಟ್ ಕಟ್ರೋ ಡಮ್ ಅಂತ ದಬಾರ್ ಅಂತ ಬೀಳ್ಬೇಕು. ಓ. ಏನ್ ಮಣ್ಣು ಧೂಳೆಲ್ಲ ಹಂಗ ಹೋಗ್ತಾ ಇರುತ್ತೆ. ಆಮೇಲೆ, ಹಾ. ಭಯಂಕರ ಡೇಂಜರ್ ಶಾಟ್ಗಳು ಮತ್ತೆ. ಹೌದು ಹೌದು ಹೌದು. ಆಮೇಲೆ ಅದಾದ್ಮೇಲೆ ಏನಾಗೋಯ್ತು ನನ್ಗೆ, ಗಂಧದ ಗುಡಿ ಇವಾಗ ಮಾಡಿದ್ಮೇಲೆ ಹಿಂಗೆ ಪ್ರಾಕ್ಟೀಸ್ ಹೇಳ್ಕೊಡ್ತಾ ಇದ್ದೆ ಹುಡುಗರಿಗೆಲ್ಲ. ಅದ್ರಲ್ಲಿ ಒಬ್ಬ ಬಾಬು ಅಂತ ಇದ್ದಾನೆ ನಮ್ಮ ಮೈಸೂರಲ್ಲಿ. ಆ ಬಾಬು ಅವ್ರಿಗೆ ಲಾಂಗ್ ಸಾಂಬಾರ್ ಒಂದು ಹೊಡಿಬೇಕಿತ್ತು. ಅವ್ನಿಗೆ ಲಾಂಗ್ ಸಾಂಬಾರ್ ಹೊಡಿಯಕ್ ಬರ್ತಾ ಇರ್ಲಿಲ್ಲ. ನಾನ್ ಹಂಗಲ್ಲ, ಹಿಂಗ್ ಹೊಡಿಬೇಕಂತ ಹೇಳ್ಕೊಡ್ತಾ ಇದ್ದೆ. ಹಿಂಗ್ ತೋರ್ಸ್ಕೊಟ್ಟಷ್ಟೇ ನಾನು ಸಮ್ಮರ್ ಸಾಲ್ಟ್ ಹಿಂಗ್ ಹೊಡೆದ್ಬಿಟ್ಟು ಹಿಂಗ್ ಹೊಡೆದ್ನಲ್ಲ ಲ್ಯಾಂಡ್, ಕಾಲ್ ಹಿಂಗ್ ಕೊಟ್ಟ ತಕ್ಷಣ ಕಾಲು ಟುಸ್ಟ್ ಆಗ್ಬಿಡ್ತು, ಮುರಿದೋಗ್ಬಿಡ್ತು ಈ ಕಾಲು. ರೈಟ್ ಇದು ಈ ಕಾಲು ಟುಸ್ಟ್ ಆಗ್ಬಿಡ್ತು ಹಿಂಗೆ. ಏನ್ ಟುಸ್ಟ್ ಆಗ್ಬಿಟ್ಟು ಇದು ಬೇರೆ ಹಾಕ್ತಾನೆ. ನಾನು ಎಂಟ್ರಿ 2 ಸಿನಿಮಾ ಮಾಡಿರೋದು ಅಷ್ಟೇ. 2 ಸಿನಿಮಾಕ್ಕೇನೆ ಹಿಂಗಾಗೋಯ್ತಾ ಅನ್ಬಿಟ್ಟು ಮತ್ತೆ ನಾನೇನ್ ಮಾಡ್ದೆ, 1.5 ತಿಂಗಳು 1.5 ವರ್ಷ ಅನ್ಕೊಳ್ಳಿ, ಯಾವ್ದು ಫುಲ್ ಗಾರೆ, ಗವರ್ಮೆಂಟ್ ಹಾಸ್ಪಿಟಲ್ ಫುಲ್ ಗಾರೆ ಹಾಕ್ಬಿಟ್ಟು ಇಂಥ ವರ್ಕರ್ಗಳು ಹಿಂಗೆ ಅನ್ಬಿಟ್ಟು, ನಾವು ಎಂತ ಹುಚ್ಚರು ಅಂದ್ರೆ ಇಲ್ಲಿ ಫುಲ್ ಗಾರೆ ಹಾಕಿದ್ದಾರೆ. ಫುಲ್ ಗಾರೆ ಅಂದ್ರೆ ಹಿಂಗೆ ಇರ್ಬೇಕಲ್ಲ ನಮ್ದು, ಆಗ ಗವರ್ಮೆಂಟ್ ಇದ್ರಲ್ಲಿ. ಅದ್ರಲ್ಲೂ ವೈಟ್ ಬ್ಯಾಂಡೇಜ್ ತರ, ಸಿಮೆಂಟ್ ತರ, ಅದ್ರಲ್ಲೂ ಕೂಡ ಸಿಂಗಲ್ ಬ್ಯಾಕ್ ಸಮ್ಮರ್ ಸಾಲ್ಟ್. ಈ ಕಾಲು ಒಂದೇ ಕಾಲ ಬ್ಯಾಕ್ ಸಮ್ಮರ್ ಸಾಕಂದ ಹೊಡೆದು ಹೆಂಗೆ ನಿಂತ್ಕೊಳ್ಳೋದು ಅಂದ್ರೆ ಮಾಡ್ಲೇಬೇಕು ಅನ್ನೋದು ಒಂದ್ ಛಲ ಅಂದ ಇತ್ತಲ್ಲ, ಅಷ್ಟು ಇದು. ಆವಾಗ ಇವ್ರು ಯಾರು ನಂಜುಂಡಿ ನಾಗರಾಜ್ ಅವ್ರು ನೋಡ್ಬಿಟ್ಟು ಮೇಘಮಾಲೆಯಲ್ಲಿ, ಏನು ಹಿಂಗ್ ಮಾಡ್ತಾ ನೀವು ಜಿಮ್ನಾಸ್ಟಿಕ್ಸ್ ಹಂಗೆ ಅಂತ ಇದ್ ಮಾಡ್ತಾ ಇದ್ರು. ನಾವ್ ಅದನ್ನ ಬಿಟ್ಟಿಲ್ಲ, ಮತ್ತೆ ಕಾಲು ರೆಡಿ ಮಾಡ್ಕೊಂಡು ಮತ್ತೆ ಹಂಗೇನೆ ಬಂದು. ಎಸ್ ಮಾಸ್ಟರ್, ಈಗ ಫೈಟರ್ ಆಗಿ ಎಷ್ಟು ಸಿನಿಮಾ ಮಾಡಿದ್ರಿ, ಮಾಸ್ಟರ್ ಆಗಿ ಎಷ್ಟು ಸಿನಿಮಾ ಆಗ್ತದೆ? ಅಂದ್ರೆ ಫೈಟರ್ ಆಗಿ 326 ಸಿನಿಮಾ ಮಾಡಿದೆ. ಫೈಟ್ ಮಾಸ್ಟರ್ ಆಗಿ ಈಗ 727ನೇ ಮೂವಿ ಆಗಿದೆ. ಅಂದ್ರೆ ನಾನು ಸರ್ ಫೈಟರ್ ಆಗಿ ನೋಡಿ, ಫೈಟರ್ ಆಗಿದಾಗ ನಾನು ಸ್ವಲ್ಪ ಹೇಳ್ಕೋಬೇಕು. ಯಾಕಂದ್ರೆ ಇಲ್ಲಿ ಬೆಂಗಳೂರು ಬಂದಾಗ ನಮ್ಗೆ ಯಾರ್ದು ಸಪೋರ್ಟ್ ಇರ್ಲಿಲ್ಲ, ಇಂಡಿಪೆಂಡೆಂಟ್ ಒಂದು ಸಪೋರ್ಟ್ ಇಲ್ಲ, ಯಾರು ಗಾಡ್ ಫಾದರ್ ಇಲ್ಲ, ಏನೂ ಇಲ್ಲ ನಮ್ಗೆ. ಬೆಂಗಳೂರು ಬಂದು ಲಾಕಪ್ ಡೆತ್ 94 ಆಗ ವರ್ಕ್ ಮಾಡ್ತಾ ಇದ್ದು. ಆಮೇಲೆ ಹಂಗೆ ರಸಿಕ ಸಿನಿಮಾ ಅವೆಲ್ಲ ಕೆಲವೊಂದು ಮಾಡುದು, ಶೂಟಿಂಗ್ ಮಾಡೋದು, ಮನೆ ಇಲ್ಲ, ಹೋಗಿ ಮೆಜೆಸ್ಟಿಕ್ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಪೇಪರ್ ಹಾಸ್ಕೊಂಡ್ ಮಲ್ಕೊಳ್ಳೋದು, ಆತರ ಎಲ್ಲಾ ಮಾಡ್ಕೊಂಡ್ ಬಂದು. ಈಗ ಮಾಸ್ಮಾದು ಇದಾನಲ್ಲ, ಅವನು ನಾ ಇಬ್ರು ಜೊತೆಗ್ ಬಂದಿದ್ದು. ಅವನು ಅಷ್ಟೇನೆ ಇದ್ ಮಾಡೋದು. ಆಮೇಲೆ ಅಲ್ಲಿ ಮೋತಿ ಮಾಲ್ ಹಿಂದ್ಗಡೆ ಒಂದು ಬ್ಯಾಕ್ ಸೈಡ್ ಇಲ್ಲಿ ಒಂದು ಲಕ್ಷ್ಮೀ ಲಾಡ್ಜ್ ಅಂತ, ಅದೇ ಜೈನ್ ಟೆಂಪಲ್ ಎದುರುಗಡೆನೆ ಇತ್ತು. ಆಗ ಅಲ್ಲಿ ಲಕ್ಷ್ಮೀ ಲಾಡ್ಜಲ್ಲಿ ಕೆಲವೊಂದು ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ, 100-150 ರೂಪಾಯಿ. ನಮ್ಮ ಹತ್ರ ಇಲ್ವಲ್ಲ, ದುಡ್ಡಿಲ್ಲ. ಏನ್ ಮಾಡೋದು, ಎಲ್ಲ ಆ ಲಾಡ್ಜ್ ಎಲ್ಲ ಇದ್ ಮಾಡಿ ಕ್ಲೋಸ್ ಮಾಡ್ಕೊಂಡು, ಹೊರಗಡೆ ರಿಸೆಪ್ಷನ್ ಹತ್ರ ಕ್ಲೋಸ್ ಮಾಡ್ಕೊಂಡು ಎಲ್ಲ ಹೋಗಿ ಬಾಕ್ಲಾಗ್ತಾ ಸಟ್ರ್ ಹಾಕ್ತಾರಲ್ಲ, ಆ ಸಟ್ರ್ ಹಾಕ್ತಾಗ ಆಗ ನಾವೊಂದು ಏನೋ ಒಂದು ಬಟ್ಟೆನೋ ಅಥವಾ ಒಂದು ಗೋಣಿಚೀಲ ಏನೋ ಒಂದು ಹಾಕೊಂಡು ಹಂಗ್ ಮಲಗ್ಬಿಡ್ತಾ ಇದ್ರು. ಅದನ್ನು ನಿದ್ದೆನೂ ಇಲ್ಲ, ಏನು ಇಲ್ಲ. ಎಷ್ಟು ದಿನಗಳು ಕಳೆದ್ರಿ? ಸುಮಾರು ವರ್ಷ ಅಂದ್ರೆ ನಾವು ಮಿನಿಮಮ್ ಅಂದ್ರೆ ಒಂದು 4-5 ವರ್ಷ ಹಂಗೆ ಮಾಡಿದೀವಿ ಅನ್ಸುತ್ತೆ. 4-5 ವರ್ಷ. ಆ ನೆನಪುಗಳು ನಿಜವಾಗ್ಲೂ ನೋಡಿದವ್ರಿಗೆ ಈಗೆಲ್ಲ ತುಂಬಾ ಈಸಿ ಬರೋದು. ತುಂಬಾ ಸರ್. ಆಮೇಲೆ ಏನ್ ಗೊತ್ತಾ ಸರ್, ಈಗ ಲಾಡ್ಜ್ಗೆ ದುಡ್ಡು ಕೊಡ್ಬೇಕಾ, ಕಾಸು ಕೇಳ್ತಾರೆ ಅನ್ಬಿಟ್ಟು ನಾವೇನ್ ಮಾಡ್ಬಿಡ್ತಿದ್ವು, ಬಿಲ್ಡಿಂಗ್ ಹತ್ಬಿಡ್ತಾ ಇದ್ದು ಮೇಲ್ಗಡೆ. ಹೊರಗಡೆಯಿಂದ ಅವ್ರು ಬಾಕ್ಲಾಕಬಿಟ್ರೆ ಬಿಲ್ಡಿಂಗ್ ಮೇಲ್ಗಡೆ, ಲಕ್ಷ್ಮೀ ಲಾಡ್ಜ್ ಮೇಲ್ಗಡೆ ಹತ್ಬಿಟ್ಟು ಫುಲ್ ಟಾಪ್ ಅಲ್ಲಿ ಹತ್ಬಿಟ್ಟು ಟಾಪ್ ಮೇಲ್ಗಡೆ ಮಲ್ಕೋಬಿಡೋದು ನಾವು. ಫೈಟರ್ ಆಗಿ ಫುಲ್ ಹತ್ಬಿಟ್ಟು ಟಾಪ್ ಅಲ್ಲಿ ಮಲ್ಕೋಬಿಡೋದು ನಾವು. ನಾವ್ ಹಿಂಗೆ ಮಾಡ್ಕೊಂಡ್ ಬಂದವಾಗ ಏನಾಯ್ತಂದ್ರೆ ಆಲುಂಡ ತವರ್ಸ್ ಮೂವಿ, ವಿಷ್ಣು ಸರ್ದು ಆಲುಂಡ ತವರ್ಲಿ ಏನಾಯ್ತು ಅಂದ್ರೆ, ನಾನು ಮಾಸ್ಮಾದ ಏನ್ ಮಾಡುದು, ಅಲ್ಲಿ ಹಳ್ಳಿ ಸೀಕ್ವೆನ್ಸ್ ಕಚ್ಚೆ ಇದಿಲ್ಲ, ಯಾವ್ದು ಚಪ್ಪಲ್ ಏನೋ ಹಾಕೊಳಂಗಿಲ್ಲ. ಅದ್ರಲ್ಲಿ ರೈನ್ ಎಫೆಕ್ಟ್ ಫೈಟ್ ಅಲ್ಲಿ ಏನ್ ಮಾಡ್ಬಿಟ್ರು, ಈ 40 ಫೀಟ್ ಕ್ರೈನ್ ಇದೆಯಲ್ಲ, 40 ಫೀಟ್ ಕ್ರೈನ್ ಮೇಲ್ಗಡೆ ಒಂದ್ ಮನೆ ಮಂಗಳೂರು ಅಂಚು, ಇವತ್ತು ನೋಡಿ ಶಾರ್ಟ್ ಸಿಕ್ಕತ್ತದು. ಆ ಮಂಗಳೂರು ಅಂಚು ಅಲ್ಲಿ, ಅಲ್ಲಿಂದ ನಾನು ಬ್ಯಾಕ್ ಟರ್ನ್ ಹೊಡಿಬೇಕು ಹಿಂಗೆ, ಅಲ್ಲಿಂದ ಬ್ಯಾಕ್ ಟರ್ನ್ ಹಿಂಗ್, ಅಂದ್ರೆ ಬ್ಯಾಕ್ ಟರ್ನ್. ಎಷ್ಟು ಫೀಟ್ ಇತ್ತು ಮಾಸ್ಟರ್ ಅದು? 40 ಫೀಟ್ ಇದೆ ಅಂದ್ರೆ ಒಂದು 32 ಫೀಟ್ ಮೇಲ್ ಇತ್ತು ಅದು. ಅದ್ರ ಮೇಲ್ಗಡೆಯಿಂದ ನೋಡಿ ಹಿಂಗೆ ಮನೆ, ಇಲ್ಲಿ ಮನೆಗೆ ಏನ್ ಮಾಡಿರ್ತಾರೆ, ಈ ಕಡೆ ಒಂದು ರೋಪ್ ಹಾಕ್ಬಿಟ್ಟು ಹಿಂಗ್ ಇಟ್ಕೊಂಡಿರ್ತಾರೆ. ನಾನು ಯಾವಾಗ ಅಲ್ಲಿಂದ ಸಮ್ಮರ್ ಸಾಲ್ಟ್ ಹೊಡೆದು ಹಿಂಗ್ ಬೀಳ್ತೀನಿ, ಛಪ್ ಅಂತ ಇದು ನೋಡಿ, ಇದು ಹಿಂಗಿದ್ದು ಎಲ್ಲ ಸುತ್ತ ಹಂಗೆ ಕವರ್ ಆಗ್ಬಿಡ್ತು ನನಗೆ. ಎಲ್ಲಾ ಕಡೆ ಏಟು, ಫುಲ್ ಏಟು. ಮಂಗಳೂರಂಚ್ ಒರಿಜಿನಲ್ ಅಲ್ವಾ, ಎಲ್ಲ ಏಟು ಬಿತ್ತು, ಫುಲ್ ಎಲ್ಲ ಏಟ್ ಬಿದ್ಬಿಟ್ಟು ನನಗೊಂಥರ ಆಗ್ತಾ ಇಲ್ಲ. ಆಮೇಲೆ ಇವ್ ಮಾಸ್ ಮಾದನ್ ಯಾವ್ದೋ ಒಂದು ಬಾವಿಗೆ ಬೀಳ್ಬೇಕಿತ್ತು, ಟುಸ್ಟ್ ಅಲ್ಲಿ ಹೊಡೆದು ಅವನಿಗೂ ಪಾಪ ಸ್ವಲ್ಪ ಏಟ್ ಬಿದ್ದಿತ್ತು. ಆಗಿದ್ರಲ್ಲಿ ನಾವು ಹಂಗೆ ಶೂಟಿಂಗ್ ಮುಗಿಸ್ಕೊಂಡು ಬಂದು ಒಂದು 2:30-3 ಗಂಟೆ ಹತ್ರ ಸೇಮ್ ಲಕ್ಷ್ಮೀ ಲಾಡ್ಜ್ ಹತ್ರ ಬಂದು, ಅದೇ ಬಾಕ್ಲು ಕ್ಲೋಸ್ ಮಾಡಿರ್ತಲ್ಲ, ಇನ್ನಿಲ್ವಲ್ಲ, ಇನ್ನು ಮೇಲ್ ಹತ್ಬಿಟ್ರೆ ಇನ್ನು ಪೊಲೀಸವ್ರು ಅವ್ರು ಯಾರೋ ಹಿಂಗ್ ಬಿಟ್ಟಲ್ಲಿ ಹಿಂಗ್ ಹೋಯ್ತಾ ಇದ್ರು, ಯಾರೋ ಕಳ್ರು ಯಾಕೆ ಬೇಕು ಅನ್ಬಿಟ್ಟು ನಾವೇನ್ ಮಾಡೋದು ಅವತ್ತು ಹಂಗೇನೆ ನಡ್ಕೊಂಡು ಮೆಜೆಸ್ಟಿಕ್ ಬಂದ್ಬಿಟ್ಟು ಸೇಮ್ ಒಂದ್ ಪೇಪರ್ ಆಲ್ರೆಡಿ ನ್ಯೂಸ್ ಪೇಪರ್ ನಮ್ದು ಪ್ಯಾಡ್ ಬ್ಯಾಗ್ ಅಲ್ಲಿ ಹಾಕಬಿಡ್ತಾ ಇದ್ರು.
ಹಾಕೊಂಡು ಅಲ್ಲಿ ಇದ್ ಮಾಡ್ಕೊಂಡು ಸರಿ ಹಿಂಗ್ ಆಗ್ತಾನೆ ಸ್ವಲ್ಪ ಮಲಗ್ದು ಮಲಗಿದ ತಕ್ಷಣ ಈ ರೈನಲ್ಲಿ ಬೆಲೆ ಬಿಟ್ಟಿದ್ವಲ್ಲ ನೆನ್ಬಿಟ್ಟಿದ್ವಲ್ಲ ಸಿದ್ ಬೇರೆ ಸ್ವಲ್ಪ ಹೊತ್ತಾಗಿ ಆ ಟೈರ್ಡ್ ಆಮೇಲೆ ಹಂಗೆ ಏನೋ ಸ್ವಲ್ಪ ನಿದ್ದೆ ಬಂತು. ಟಾಪ್ ಅಂತ ಪೊಲೀಸ್ನವ್ರು ನನ್ಗೂ ಮಾಸ್ ಮಧುನ್ ಹೊಡೆದ್ರು. ಹೊಡೆದೈ ಇದೋಗ್ರ ಯಾರ ನೀವ್ ಹಂಗೆ ಹಿಂಗೆ ಅನ್ಬಿಟ್ಟು ಇದ್ ಮಾಡಿದ್ರು. ನಾವು ಈ ತರ ಸರ್ ಹೋಗಿ ಅಲ್ಲಿ ಕುತ್ಕೊಳ್ಳಿ, ಇಲ್ಲೆಲ್ಲ ಇರ್ಬಾರ್ದು ಅಂದ್ರು. ಅಲ್ಲಿ ಯಾವ್ದೋ ಚೇರಲ್ಲಿ ಹಿಂಗೆ ಮುದ್ರಕೊಂಡು ಕುತ್ಕೊಂಡು ಇದ್ ಮಾಡ್ಕೊಂಡು. ಆದ್ರೆ ಬೆಂಗಳೂರಲ್ಲಿ ತುಂಬಾ ಕಷ್ಟಪಟ್ಟಿದೀವಿ ಸರ್ ನಾವು. ಆಮೇಲೆ ನಾವು ಹೋಗಿ ಕದರ್ನಹಳ್ಳಿಲಿ ಇದ್ ಮಾಡುವಾಗ ನಮ್ಮ ಹತ್ರ ₹1 ಇಲ್ಲ. ನಮ್ಮ ಹತ್ರ ಬಸ್ ಚಾರ್ಜ್ಗೂ ಕಾಸಿಲ್ಲ ನಮ್ಗೆ. ಬಟ್ ಇಲ್ಲಿ ಏನ್ ಮಾಡೋದು, ಏನ ಮಾಡ್ತಾ ಇದ್ರಿ ಸಿನಿಮಾದಲ್ಲಿ ಕೆಲಸ. ಅವಾಗ ಏನಾಯ್ತಿತ್ತು ಗೊತ್ತಾ ಸರ್, ಸಿನಿಮಾ ಅನ್ಬಿಟ್ಟು ಸಿನಿಮಾ ಕೆಲಸ ಮಾಡ್ಬಿಡ್ತಾ ಇದ್ವಾ, ದುಡ್ಡು ಕೊಡೋದು ತುಂಬಾ ಲೇಟ್ ಆಗ್ತಾ ಇತ್ತು. ಇನ್ನು ಈ ಸಿನಿಮಾದಲ್ಲಿ ಬಂದಿಲ್ಲ ಇರಿ, ಈ ಸಿನಿಮಾದಲ್ಲಿ ಬಂದಿಲ್ಲ ಇರಿ, ಹಂಗೆ ಅಂತ. ನಾವು ಸಿನಿಮಾದಲ್ಲಿ ಬಂದಿಲ್ಲ ಅಂದ್ರೆ ನಾವ್ ಇನ್ನೇನ್ ಮಾಡ್ಬೇಕು, ನಾವು ತಿರ್ಗಾ ಕದರ್ನಹಳ್ಳಿಯಿಂದ ಮೆಜೆಸ್ಟಿಕ್ ವರ್ಗುನು ಗಾಂಧಿನಗರ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು, ಅಲ್ಲಿಂದ ನಡ್ಕೊಂಡು ಮತ್ತೆ ನಾವು ಅಲ್ಲಿ ಹಂಗೆ ವಾಪಸ್ ಬರ್ತಾ ಇದ್ದು. ಆದ್ರೆ ಯಾರ್ದು ಬ್ಯಾಕ್ ಸಪೋರ್ಟ್ ಇಲ್ಲ ಸರ್ ನಮ್ಗೆ. ಬೆಂಗಳೂರು ಬಂದಾಗಂತೂ ನಮ್ ಕಾಲಂತೆ ನಾವೇ ನಿಂತ್ಕೊಂಡು ಈ ತರ ಇದ್ ಮಾಡಿದ್ದು. ಆಮೇಲಿಂದ ನಾವು ರೂಮ್ ಮಾಡ್ಕೊಂಡು ಫೈಟರ್ ಆಗಿ ಈ ತರ ಇದ್ ಮಾಡ್ಕೊಂಡು ನಮ್ ವರ್ಕೆ ನನ್ಗ್ ಗುರುತಿಸಿದ್ದು. ಆವಾಗ ನಾವು ಪಕ್ಕ ಎಲ್ಲ ವರ್ಕರ್ಗಳು ನಾವು ಶಿವಣ್ಣ, ಶಶಿಕುಮಾರು, ಚರಣ್ ರಾಜು, ದೇವರಾಜ್ ಸಾರು, ವಿನೋದ್ ತುಂಬಾ ಜನಕ್ಕೆ ಡೂಪ್ ಹಾಕಿದ್ವಿ. ಮಾಲಾಶ್ರೀ ಅಂತದ್ದು ಎಲ್ಲ ಸುಮಾರು ಜನಕ್ಕೆ ಡೂಪ್ ಹಾಕಿದ್ವಿ. ನಾವ್ ಒಳ್ಳೆ ವರ್ಕರ್. ಯಾರು ವರ್ಕರ್ ಅಂದ್ರೆ ಜಿಮ್ನಾಸ್ಟಿಕ್ ವರ್ಕರ್ ಎಲ್ಲಿ ಅಂತ ನಮ್ಮನ್ ಕರೀತಾ ಇದ್ರು. ಅಂದ್ರೆ ನಾವು ಆತರ ಬೆಳ್ಕೊ ಬಂದ್ವಿ, ಅಷ್ಟು ಬಿಸಿಯಸ್ ಫೈಟರ್ಸ್ ಆಗಿ. ಆಮೇಲೆ ಎಷ್ಟೇ ಗ್ಲಾಸ್ ಬ್ರೇಕ್ ನೋಡಿ, ಇದೆಲ್ಲ ಒಂದೊಂದ್ ಮಾರ್ಕ್ ಕೇಳುತ್ತೆ ನಮ್ಗೆ. ನೋಡಿ ಇದು ಕಿಚ್ಚ, ಇದೊಂದು ಯಾವ್ದೋ ಸಿನಿಮಾ, ಇದು ಯಾವ್ದೋ ಕಳಸ, ಯಾವ್ದೋ ಗ್ಲಾಸ್ ಬ್ರೇಕ್ ನೋಡಿ, ಇದು ಗ್ಲಾಸ್ ಬ್ರೇಕ್ದು ಎಲ್ಲ ತುಂಬಾ ಮೈಗಳೆಲ್ಲ ತುಂಬಾ ಮಾರ್ಕ್ಗಳಿದೆ, ತುಂಬಾ ಏಟ್ಗಳು ಬರ್ತದೆ. ಆಮೇಲೆ ಯಾವ್ದು ಆಗಲ್ಲ ಅನ್ನೋ ತರ ಇರ್ಲಿಲ್ಲ. ಈಗಾದ್ರೂ ರೋಪ್ಸ್ ಇದೆ ಸರ್, ರೋಪ್ ಇದೆ. ಬೆಡ್ ಸ್ವಲ್ಪ ಬೆಡ್ ಹಾಕೊಂಡು ಅವ್ರ ಸೇಫ್ಟಿಗೆ ಏನ್ ಬೇಕೋ ನಾವೆಲ್ಲ ತರ ಮಾಡ್ತೀವಿ. ಅವಾಗ ಏನು ಇಲ್ಲ, ಟ್ರೆಂಪೋಲೆಮ್ ಹಾಕು ಇಲ್ಲ ಬೋರ್ಡ್ ಹಾಕು, ತುಳಿ ಹೋಗಿ ನುಗ್ಗು ಅಷ್ಟೇ. ಅದು ಕ್ಯಾಮ್ರಾನ ಹಿಂಗ್ ಇಟ್ಕೊಬಿಟ್ಟಿರ್ತಾರ ಅವ್ರ ಕ್ಯಾಮ್ರಾಮನ್. ಏನೋ 1 more ಅಂದ್ರೆ ಮತ್ತೆ 1 more ಮಾಡ್ತಾನೆ ಇರ್ಬೇಕಲ್ಲ. ನಾನು ಪ್ಯಾಲೇಸ್ ಅಲ್ಲಿ ಆದಿತ್ಯ ಮೂವಿ ಶಿವಣ್ಣ ಅವ್ರದ್ದು ಒಂದ್ ಮಾಡ್ತಾ ಇದ್ದೆ, ನಂಜುಡಿ ಫೈಟ್ ಮಾಸ್ಟರ್. ಕಾರ್ ಮೇಲ್ಗಡೆ ಇರ್ತೀನಿ, ಸುಮ್ನೆ ಕಾಲಿಂಗ್ ಕೊಡ್ತಾರೆ. ನಾನು ಕಾರ್ ಮೇಲ್ಗಡೆ ನಿಂತ್ಕೊಂಡೆ ಬ್ಯಾಕ್ ಟರ್ನ್ ನೋಡಿದ್ರೆ ಅದೇ ಕಾರ್ಗೆ ಹಂಗೆ ಬೀಳ್ಬೇಕು. ಕಾರ್ ಮೇಲ್ಗಡೆ ನಿಂತ್ಕೊಂಡು ಕಾರ್ಗೆ ಬೀಳ್ಬೇಕು. 16 ಬ್ಯಾಕ್ ಟು ಹೊಡೆದಿದ್ದೀನಿ. ತುಂಬಾ ರಿಸ್ಕಿ ಇದು ಫೈಟ್, ತುಂಬಾ ರಿಸ್ಕಿ ಸರ್. ಅವಾಗಂತೂ ಫೈಟ್ ಆಗಿದಾಗ ಅಂತ ನಾವು ಎಷ್ಟು ಕಷ್ಟಪಟ್ಟಿವಿ ಸರ್. ಈಗ ಅವಾಗ್ಲಾದ್ರೂ ಈಗ ನೋಡಿ ಫೈರ್ ಫೈಟ್ ನಾವು ಬೆಂಕಿ ಹಚ್ಕೋತೀವಿ ಅನ್ಕೊಳ್ಳಿ, ಬೆಂಕಿ ಮೈಗೆಲ್ಲ ಹಚ್ಕೋತೀವಿ. ಬೆಂಕಿ ಮೈಗೆಲ್ಲ ಹಚ್ಕೊಂಡ್ರೆ ಅವಾಗ ಏನಿತ್ತು ನಮಗ್ ಸೇಫ್ಟಿ ಎಲ್ಲ ನೋಡಿ, ಗೋಣಿ ಚೀಲ ಹಾಕ್ಬಿಡ್ತಾ ಇದ್ರು, ಗೋಣಿ ಚೀಲ ಸುತ್ಬಿಡ್ತಾ ಇದ್ರು. ಗೋಣಿ ಚೀಲ ಸುತ್ಬಿಟ್ಟು ಸ್ವಲ್ಪ ಸೋಡಾದಲ್ಲಿ ಉನಿ ಹಾಕ್ಬಿಡ್ತಾ ಇದ್ರಿ. ಹಿಂಗೆ ಉನಿ ಹಾಕ್ಬಿಟ್ಟು ಫುಲ್ ಬೆಂಕಿ ಹಾಕ್ಬಿಟ್ಟು ಅದೇ ಇದು ಡೀಸ ಅವೆಲ್ಲ ಹಾಕ್ಬಿಟ್ಟು ಟಕ್ಕಂತ ಬೆಂಕಿ ಎಲ್ಲ ಫುಲ್ ಉರಿತಾ ಇತ್ತು. ಯಾವ್ದೋ ಒಂದ್ ಸಿನಿಮಾ ಮಾಡ್ತಾ ಇದೀನಿ, ಏನು ಮನೆ ಒಳಗಡೆಯಿಂದ ಉರ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಎಲ್ಲ ಹೊರಗಡೆ ಬಂದು ಹಿಂಗ್ ಕೆಳಗಡೆ ಧರಾರ್ ಅಂತ ಬಿಡ್ಬೇಕು. ಡಬ್ ಅಂತ ಮೈ ಎಲ್ಲ ಸುಡ್ತಾ ಇದೆ. ಅದು ಆಫ್ ಮಾಡಕ್ಕೆ ಏನ್ ಫೈರ್ ಇಂಜಿನ್ ಇದೆ, ಏನು ಇಲ್ಲ. ಆ ಗೋಣಿ ಚೀಲನೇ ನೀರ್ ಹಜ್ಬೇಕು, ಅದೇ ಆಫ್ ಮಾಡ್ಬೇಕು. ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡಿ ನಮ್ಗೆ. ಅಂತದ್ ಎಷ್ಟು ಫಿಲಂ ಆತರ ಮಾಡಿದೀವೋ ನಾವು. ಆಮೇಲೆ ಇನ್ನೊಂದು ದೊಡ್ಡ ಇನ್ಸಿಡೆನ್ಸ್ ನಾ ಸುಮಾರು ಸರಿ ಹೇಳಿದಿನಲ್ಲ ಸರ್, ಹಿಮಪಾತದಲ್ಲಿ ವಿಷ್ಣುವರ್ಧನ್ ಡೂಪ್ ಹಾಕ್ಬಿಟ್ಟು 175 ನಾನು ಹೇಳಿದ್ನಲ್ಲ, ಅಷ್ಟು ಬಿದ್ದು ನೀರುಗಳ ಒಳಗಡೆ ಹೋಗಿ ಸುಮಾರು ಹೊತ್ತು ನಾನು ಬರ್ನೇ ಇಲ್ಲ. 1-1.5 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಕೊಚ್ಕೋಗಿದ್ದೀನಿ. 113 ಜನ ಸ್ಪಾಟ್ ಅಲ್ಲಿ ಬಿದ್ದು ಸತ್ತೋಗಿದ್ದಾರೆ ಅಲ್ಲಿ ಆ ಜಾಗದಲ್ಲಿ ಸತ್ತೋಗಿದ್ದಾರೆ. ನಾನು 114 ಬೀಳ್ಬೇಡಪ್ಪ ಸತ್ತೋಗ್ತೀಯ ನೀನು, ನಿನ್ ಹೆಣ ಏನಿದ್ರು ತಮಿಳ್ನಾಡಲ್ಲಿ ಸಿಕ್ಕುತ್ತೆ ಅನ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ನಾನು ಒಬ್ಬ ವಿಷ್ಣುವರ್ಧನ್ ಡೂಪ್ ಹಾಕಿದೀನಿ ಅನ್ನೋದು ನನ್ಗೆ ಹೆಮ್ಮೆ, ಖುಷಿ. ನಾನು ಒಬ್ಬ ಫೈಟರ್ಸ್ ಅಲ್ವಾ, ಒಬ್ಬ ಜಿಮ್ನಾಸ್ಟಿಕ್ ಅಲ್ವಾ. ಆಮೇಲೆ ಪಕ್ಕ ಸಿಮ್ಮರ್, ನಾನು ಒಳ್ಳೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಈಗ್ಲೂ 3 hour 4 hour ಬೇಕು ನೀರಲ್ಲಿ ಹಂಗೆ ಮಲ್ಕೊಂಡಿರ್ತೀನಿ. ಬಟ್ ಆ ಬಿದ್ದ ತಕ್ಷಣ ಅಲ್ಲಿ ಸುರುಳಿಗೆ ಏನಾಯ್ತು, ಸುರುಳಿಗೆ ಸಿಕ್ಕಾಕಬಿಟ್ಟು ನಾನು ಬದುಕಿದ್ದೆ ಹೆಚ್ಚು. ಅದರಲ್ಲಿ ಹೆಂಗೋ ಬಚಾವಾಗಿ ಬಂದೆ. ಮತ್ತೆ ಅದೇ ಇನ್ನೊಂದ್ ಸಿನಿಮಾಕ್ಕೆ, ವಿಶ್ವ ಅನ್ನೋ ಸಿನಿಮಾಕ್ಕೆ ರಾಮ್ ಶೆಟ್ಟಿ ಫೈಟ್ ಮಾಸ್ಟ್ರು, ಅದ್ರಲ್ಲಿ 2 ಸರಿ ಬಿದ್ದಿದ್ದೀನಿ. ಅದೇ ಸೇಮ್ ಪ್ಲೇಸು. ತಿರ್ಗಾ ಸೇಮ್ ಪ್ಲೇಸ್ಗೆ ಡ್ಯಾನಿ ಬೇಕು ತಿರ್ಗಾ ಬಿಡಕ್ಕೆ ಶಿವಣ್ಣ ಅವ್ರದ್ದು ಅಮ್ಮನವ್ರ ಗಂಡಕ್ಕೆ ನನ್ನ ಕರ್ಕೊಂಡು ಹೋಗ್ತಾರೆ. ಅಮ್ಮನವ್ರ ಗಂಡಕ್ಕೆ ಕರ್ಕೊಂಡು ಹೋಗ್ತಾರೆ, ಸೇಮ್ ಡ್ರೆಸ್ ಹಾಕೊಂಡು ಹಿಂಗಿದ್ದೆ. ಶಿವಣ್ಣ ಅವ್ರು ಹಿಂಗ್ ನೋಡಿದ್ರು, ಏನಮ್ಮ ಇದೆಲ್ಲ ತುಂಬಾ ಇದು ಸುರುಳಿಗಳಿದೆ, ಹಿಂಗೆ ಕಾಣಿಸ್ತಾ ಇದ್ದಲ್ಲಮ್ಮ, ಬೇಡ ಇರಮ್ಮ, ಬೀಳ್ಬೇಡ ನೀನು, ಇರಮ್ಮ ಬೀಳ್ಬೇಡ ಇರಮ್ಮ ಹಿಂಗ್ ಶಿವಣ್ಣ ಅವ್ರು ಹೇಳಿದ್ರು. ಆಮೇಲೆ ಡಮ್ಮಿ ಒಂದು ರಬ್ಬರ್ ಗೊಂಬೆ ತಂದಿದ್ರು. ರಬ್ಬರ್ ಗೊಂಬೆ ಹೋಗ್ಬಿಟ್ಟು ಫಸ್ಟ್ ಹಾಕಿ ಅದೇನಾರು ಮೇಲ್ಗಡೆ ಬಂದ್ರೆ ಆಮೇಲೆ ಬೇಕಾದ್ರೆ ಬೀಳ್ಸೋಣ ಅಂದ್ರು. ನೋಡಿ ಅವತ್ತು ಏನ್ ಅದೃಷ್ಟ ಶಿವಣ್ಣ ಅವ್ರಿಗೆ. ದೇವರಾಣೆಗಳು ಹೇಳ್ತೀನಿ, ಪುನರ್ಜನ್ಮ ನನ್ಗೆ ಶಿವಣ್ಣನ ಕಡೆಯಿಂದ ನನ್ಗೆ ಅವತ್ತು ದೇವರಾಗಿ ಪಾಪ ಬಂದ್ರು ಅನ್ಸುತ್ತೆ. 100% ಶಿವಣ್ಣ ಅವರು ಅವತ್ ನೋಡಿ ಹಿಂಗ ಹೇಳ್ಲಿಲ್ಲ ಅಂದ್ರೆ ನಾನು ಬಿದ್ದು ಬಿಡ್ತಾ ಇದ್ದೆ. 100% ಬಿದ್ದು ರಬ್ಬರ್ ಗೊಂಬೆ ಹಾಕ್ಬಿಟ್ರು ರಬ್ಬರ್ ಗೊಂಬೆನೆ ಬರ್ಲಿಲ್ಲ ಒಳಗಡೆ.
ರಬ್ಬರ್ ಗೊಂಬೆನೆ ಬರ್ನಿಲ್ಲ, ಈಚೆನೆ ಬರ್ನಿಲ್ಲ. ಬಿದ್ದಿದ್ರ ಅಷ್ಟೇ, ನೋಡ್ದ ಬಿದ್ದಿದ್ರ ಅಷ್ಟೇ ಅನ್ಬಿಟ್ಟು ಅವತ್ ಏನ್ ಗಾಡ್ ಗಿಫ್ಟ್ ನಿಜವಾಗ್ಲು ಬೇಡ. ಇವತ್ತವರೆಗೂ ಇದ್ದೀನಿ ಅಂದ್ರೆ ಅದೊಂದು ಶಿವನ್ ರೂಪ ತರ ಏನೋ ಬಂದ್ರು ಅನ್ಸುತ್ತೆ. 100%. ಅಲ್ಲ ಮಾಸ್ಟರ್, ಕರೆಕ್ಟ್ ಎಲ್ಲ ಸರಿ. ಯಾಕೆ ಈಗ ಪ್ರಾಣ ಅಂದ್ರೆ ಎಲ್ಲರೂ ಒಂದೆಲ್ಲ ಮಾಸ್ಟರ್, ಯಾಕೆ ಅಷ್ಟು ರಿಸ್ಕ್ ತಗೋಬೇಕು? ರಿಸ್ಕ್ ಅಂದ್ರೆ ಸರ್, ಇವಾಗ ನಾವು ಮಾಡಕ್ ಕರ್ತವ್ಯ ಏನು, ಈಗ ನಮ್ ಕೆಲ್ಸ ಏನು, ಫೈಟರ್ ಆಗಿ ನಮ್ಗೆ ಏನ್ ಕೇಳ್ತಾರೆ ಶಾರ್ಟ್ ಮಾಸ್ಟರ್ಗಳು ಏನ್ ಕೇಳ್ತಾರೆ, ಅದು ಯಾವತ್ತು ನಾನು ಯಾವ ಶಾರ್ಟ್ನು ಇಲ್ಲ ಅನ್ನೋ ಪದನೇ ಬರಲ್ಲ ನನ್ಗೆ. ಎಸ್ ಮಾಡ್ಬೇಕಾ ಮಾಡೋಣ ಅಷ್ಟೇ. ಆಮೇಲೆ ನೆಕ್ಸ್ಟ್ ಅದಕ್ ತಕ್ಕಂಗೆ ಇವ್ರು ಇರ್ಬೇಕು ನಿಮಗೆ. ಅಂದ್ರೆ ಅದ್ರ ತಕ್ಕಂತೆ ಫಸ್ಟ್ ಸೇಫ್ಟಿ ಅಲ್ಲಿ ಇದೆಯಾ, ಅಲ್ಲಿ ಸುಳ್ಳಿ ಇದೆಯಾ, ಅದು ಏನಿದೆಯಾ ಅದೆಲ್ಲ ಚೆಕ್ ಮಾಡಿ ಹೆಂಗ್ ಮಾಡಿ ಏನ್ ಮಾಡಿ ಸೇಫ್ಟಿಲಿ ಮಾಡಿಸ್ಬೇಕಿತ್ತು. ನಮ್ಗ ಅದ ಇದಿಲ್ಲ, ಬೀಳ್ಬೇಕಾ ಆಯ್ತು ಅಂತ ಬಿದ್ಬಿಡ್ತಾ ಇತ್ತು. ಬಟ್ ನಾವು ಈಗ ನಾವು ಫೈಟರ್ ಆಗಿದಾಗ ಅಷ್ಟ್ ಕಷ್ಟಪಟ್ಟಿದೀವಲ್ಲ, ಈಗ ನೋಡಿ ಇಷ್ಟು ಸಿನಿಮಾ ಆಗಿದೆ ನಂದು ಮಾಡಿ, ಆದ್ರೆ ಯಾರಿಗೂ ಒಂದ್ ಏಟ್ ಬೀಳ್ಸಲ್ಲ. ತಪ್ಪಿ ಸಣ್ಣ ಪುಟ್ಟ ಏಟ್ ಆಗಿರುತ್ತೆ ಹೊರತು ಯಾವ್ದು ಮೇಜರ್ದು ಏಟ್ಗಳದು ಆತರ ಇದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋತೀನಿ ನಾನು. ಆರ್ಟಿಸ್ಟ್ ಗಳಾಗ್ಬೋದು, ಫೈಟರ್ ಗಳಾಗ್ಬೋದು, ಎಲ್ಲಾರ್ನು ಕೂಡ. ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ವಿಷ್ಣು ಸರ್ಗ್ ಮಾಡಿದ್ರಿ, ಅಂಬರೀಶ್ ಅವ್ರಿಗೆ ಮಾಡಿದ್ರಿ, ಆಲ್ಮೋಸ್ಟ್ ಎಲ್ಲ ಸುದೀಪ್, ಶಿವಣ್ಣ, ಪುನೀತ್ ಅವರು, ಯಶ್ ಅವರು, ಎಲ್ಲಾ ಸ್ಟಾರ್ ಸ್ಟಂಟ್ ಹೇಳ್ಕೊಟ್ಟವ್ರು, ಗಣೇಶ್ ಅವರು, ವಿಜಯ್ ಅವರು. ಆ ವಿಚಾರಕ್ಕೆ ಬರೋಣ ಮಾಸ್ಟರ್. ಯಾಕಂದ್ರೆ ಇವತ್ತು ಯಾರ ಸೂಪರ್ ಸ್ಟಾರ್ ಇದಾರೆ ಅವ್ರೆಲ್ರಿಗೂ ಡ್ಯಾನಿ ಮಾಸ್ಟರ್ ಸ್ಟಂಟ್ ಹೇಳ್ಕೊಟ್ಟವ್ರು. ಅಂದ್ರೆ ಡ್ಯಾನಿ ಮಾಸ್ಟರ್ ಅಂದ್ರೆ ಅಷ್ಟು ಪ್ರೀತಿ ಎಲ್ಲಾ ಸ್ಟಾರ್ಗಳಿಗೂ. ಮಾಸ್ಟರ್ ಕನ್ನಡ ಮಾತ್ರ ಅಲ್ಲ, ನೀವು ಪರಭಾಷೆಯಲ್ಲೂ ಕೂಡ ಮಿಂಚಿದವರು. ಹೌದು, ಮಲಯಾಳಂ ಮಲಯಾಳಂಗೆ ಒಂದ್ 2.5 ವರ್ಷ 3 ವರ್ಷ ಇದ್ದೆ ಸರ್. ಅವಾಗ ಹೆಂಗಂದ್ರೆ ನಮ್ದು ಜೋಗಿ ಫಿಲಂ ಆದಾಗ ನನ್ಗೊಂದು ಬೇರೆ ತರ ಹೆಸರು ಬಂತು. ಎಕ್ಸ್ಕ್ಯೂಸ್ ಮೀ, ಜೋಗಿದು ಇನ್ಸಿಡೆಂಟ್ ಹೇಳಿ ಮಾಸ್ಟರ್. ಜೋಗಿಯಲ್ಲಿ ಅಂದ್ರೆ ನಾನು ಜೋಗಿಲಿ ಎಕ್ಸ್ಕ್ಯೂಸ್ ಮಿ ಪಿಕ್ಚರ್ ಅಲ್ಲಿ ಒಂದು ಸ್ಕ್ರಿಪ್ಟ್ ಗಳನ್ನ ಕೊಡ್ತಾ ಇದ್ದೆ ಯಾರಿಗೆ, ಪ್ರೇಮ್ ರೈಡರ್ಗೆ. ಹಂಗೆ ಜೋಗಿಲಿ ಶಿವಣ್ಣನ್ ಸಿನಿಮಾ ಮಾಡ್ತೀವಲ್ವಾ ಅನ್ಬಿಟ್ಟು ಶಿವಣ್ಣನ್ ಬಗ್ಗೆ ಏನೇನೋ ಎಲ್ಲಾ ತರ ಶಿವಣ್ಣ ಏನ್ ಮಾಡ್ಬೇಕು, ಒಂದ್ ಲಾಂಗಲ್ಲಿ ಕಚ್ಚಿ ಓಡ್ತಾ ಇರ್ಬೇಕು ಸ್ಮಶಾನದಲ್ಲಿ, ಅಲ್ಲಿ ನೋಡ್ತಾ ಇರ್ಬೇಕು. ಒರಿಜಿನಲ್ ಮಚ್ಚು ಅಷ್ಟು ವೆಯ್ಟ್ ಇದೆ, ಬಾಯಲ್ಲಿ ಕಚ್ಕೊಂಡು ಕಾಂಪೌಂಡ್ ಹಂಗೆ ಜಂಪ್ ಮಾಡ್ತಾರೆ ಶಿವಣ್ಣ ಅವರು. ಅಯ್ಯೋ ಭಯಂಕರ ಎನರ್ಜಿ ಸರ್. ಅದ್ರಲ್ಲಿ ಪ್ರತಿ ಒಂದು ನ್ಯಾಚುರಲ್ ಏನೇನ್ ಅನ್ಬಿಟ್ಟು ಅದ್ರಲ್ಲಿ. ಆಮೇಲೆ ಒಂದು ಟೀ ಕುಡಿಯೋದು, ಇದು ಅದೇ ಬಳೆ ತಂದಿರ್ತಾರಲ್ಲ, ಯಾವ ಸುಳೆ ತಗೊಂಡಾಗ ಹೋಗ್ ಅಂತ ಅಂತಾರಲ್ಲ, ಆಗ ಎಷ್ಟು ಕೋಪದಲ್ಲಿ ಹೆಂಗೆ ಎಲ್ಲ ಸರ್ವೆ ಮರಗಳು, ಎಲ್ಲ ಒರಿಜಿನಲ್ ಸರ್ವೆ ಮರಗಳು, ಆ ಸರ್ವೆ ಮರಗಳನ್ನೆಲ್ಲ ದಡ 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 ಗುದ್ದು ಶಿವಣ್ಣ ಅವ್ರು ಹಿಂಗ್ ಬಂದ್ರು. ಹೌದಮ್ಮ ಓಕೆ ನಮ್ಮ ಅವ್ರು ಏನು ಯಾವ್ದು ಒಂದ್ ಇದಿಲ್ಲ, ರೆಡಿ ಅಮ್ಮ ಹಂಗೆ ಹಾಕಂತ ರೆಡಿ ದಡ 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 ಗುದ್ಕೊಂಡು ಗುದ್ರ ದಬ್ 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 ಅಂತ ಎಲ್ಲ ಬೀಳ್ತಾನೆ ಇರುತ್ತೆ. ಅಷ್ಟು ನ್ಯಾಚುರಲ್ ಡಾಬ್ 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 ಅಂತ ಹೊಡೆಯೋದು. ಆ ಫೈಟ್ಸ್ ಗಳ ಹೆಂಗ್ ಒಂದೊಂದು ಜೋಗಿಯಲ್ಲಿ ಒಂದೊಂದು ಫೈಟ್ ಒಂದೊಂದ್ ತರ ಮಾಡುದು. ಆಮೇಲೆ ಜೈಲ್ ಫೈಟ್ ಯಾವ್ದು ಇದೆ 7 ಬರಾಕ್ ಅಲ್ಲಿ ನಲ್ಲಿ ಪೈಪ್ ಕಿತ್ಕೊಂಡು ಹೊಡೆಯೋದು ಅಂತ ಕಾನ್ಸೆಪ್ಟ್ ಇತ್ತು. ಹಿಂಗ್ ನಲ್ಲಿ ಪೈಪ್ ಕಿತ್ಕೋತಾರೆ, ಬೇರೆಯವರೆಲ್ಲ ತಟ್ಟೆನ ಮುಡ್ಸ್ಕೊಂಡು ಅದೇ ವೆಪನ್ಸ್, ಹೌದು ಅದೇ ವೆಪನ್ಸ್ ಮಾಡ್ಕೋತಾರೆ, ಸ್ಪೂನ್ ನ ಮಸ್ತು ಅದೇ ಒಂದು ವೆಪನ್ಸ್ ಅಂತ ಪ್ರೇಮ್ ರೈಡರ್ ನಾವೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ದು. ಅದೇ ತರ ನೋಡಿ ಇಂಟ್ರೊಡಕ್ಷನ್ ಶಿವಣ್ಣಂದ್ ಹಿಂಗ್ ಫಸ್ಟ್ ಎದ್ರಕೊಂಡು ಹಿಂಗ್ ಓಡಾಡ್ತಾ ಇರ್ತಾರೆ, ಆಮೇಲೆ ನೋಡ್ತಾರೆ ನಲ್ಲಿ ಪೈಪ್ ಹಿಂಗ್ ಹಿಡಿದು ಕಿತ್ಕೋತಾರೆ, ಕಿತ್ಕೊಂಡ ತಕ್ಷಣ ಹಿಂಗ್ ನೋಡ್ಕೊಂಡು ಬಿಲ್ಡಪ್ ಅಲ್ಲಿ ಹೊಡಿತಾರೆ ಅಂತ. ಇದು ಹಂಗೆ ಆ ಫೈಟ್ ನ ಕಂಪೋಸ್ ಮಾಡ್ತಾ ಇದ್ದಾಗ ಅಲ್ಲೊಬ್ಬ ಬಂದು ಹೇಳ್ತಾನೆ, ನಿಮ್ಗೆ ಹೆಂಗ್ ಸರ್ ಗೊತ್ತಾಯ್ತು ಈ ವಿಷಯ, ನಲ್ಲಿ ಪೈಪ್ ಕಿತ್ಕೊಂಡು ಹೊಡೆಯೋದು ಅಂತ ಅಂದ್ರು. ನಾವೇನು ಇಲ್ಲ, ಸುಮ್ನೆ ಒಂದ್ ಥಿಂಕಿಂಗ್ ಅಷ್ಟೇ. ಇಲ್ಲ 7 ಬರಾಕ್ ಅಲ್ಲಿ ಸೇಮ್ 7 ಬರಾಕ್ ಅಲ್ಲಿ ಒಬ್ಬ ನಲ್ಲಿ ಪೈಪ್ ಕಿತ್ಕೊಂಡು ಹಂಗೆ ಒಬ್ಬನ್ ಹೊಡೆದಿದ್ನಂತೆ. ಅದೇ ನಮ್ಗ್ ಗೊತ್ತಿಲ್ಲ, ನಮ್ದೇನೋ ಹಿಂಗೆ ನಲ್ಲಿ ಪೈಪ್ ಕಿತ್ಕೊಂಡು ಹಿಂಗ್ ಹೊಡಿತಾರ ವಾಟರ್ ಹಿಂಗೆ ಶಿವಣ್ಣ ಇಂಟ್ರೊಡಕ್ಷನ್ ಅದ್ಭುತ ಆ ತರದ ಒಂದು ಇದ್ ಮಾಡಿದ್ದು. ಅದ್ ಹಂಗೆ ದುನಿಯಾ ವಿಜಯ್ ಕೂಡ ದುನಿಯಾ ವಿಜಯ್ ಅವರು ಅವಾಗ ಒಂದು ಫೈಟ್ ಅಲ್ಲಿ ನನಗೆ ಮಾಸ್ಟರ್ ನಾನು ಮಾಡ್ತೀನಿ ಹೆಂಗೆ ಅಂತ ಇದ್ ಮಾಡ್ತಾ ಇದ್ರು, ಬನ್ನಿ ಮಾಡಿ ಅಂತ. ಯಾಕಂದ್ರೆ ಅವ್ರ ವರ್ಕ್ ನಾನು ಹೊಡಿದೆ, ಫೈಟ್ ನೋಡ್ತಾ ಚೆನ್ನಾಗ್ ಮಾಡ್ತಾ ಇದ್ರು ವಿಜಯ್ ಅವರು. ಆಗ ಅದ್ರಲ್ಲಿ ಇದ್ ಮಾಡಿದೆ. ಆಮೇಲೆ ಆ ನಲ್ಲಿ ಪೈಪ್ ಕಿತ್ಕೊಳ್ಳೋದು ಅಷ್ಟೇ, ನೀವು ಇದನ್ನ ರೋಲ್ ನೀವು ಮಾಡಿ ಅನ್ಬಿಟ್ಟು ನಾನು ಅದನ್ನ ಅವ್ರಿಗೆ ಇದ್ ಮಾಡ್ಕೊಟ್ಟೆ. ಸೂಪರ್. ಆ ಜೋಗಿ ಆ ಸೀನು ಅದ್ಭುತವಾದಂತ ಚೇಸಿಂಗ್ಗಳು. ಆಮೇಲೆ ಇನ್ನೊಂದು ಜೋಗಿನಲ್ಲಿ ಶಿವಣ್ಣ ಮಚ್ಚಿಡಿತಾರೆ, ಅದು ನಾನು ನೋಡಿ ಹಿಂಗತ್ತ ಮಚ್ಚಿಡ್ಕೊಂಡು ನಾನು ಹಿಂಗ್ ಅನ್ಬಿಟ್ಟು ಹಿಂಗ್ ಬರ್ಬೇಕಣ್ಣ ಹಿಂಗ್ ಬರ್ಬೇಕಂತ ಹಿಂಗಂತ ಇದ್ದೆ. ಅದು ಶಿವಣ್ಣ ಅವ್ರು ಇಲ್ವಾ, ಅವ್ರು ಏನ್ ಸ್ಟೈಲ್ ಆಗಿ ಮಾಡಿದ್ರು ಅಂದ್ರೆ ಅದೇ ಒಂದ್ ಮಾಸ್ತರ ಆಗೋಯ್ತು. ಸ್ಟೈಲ್ ಆಗಿ ಹಿಂಗ್ ಅನ್ಬಿಟ್ಟು ಹಿಂಗ್ ಬರೋದು ಹಿಂಗ್ ನೋಡೋದು ಅದೆಲ್ಲ ಅದೊಂದು ಟ್ರೇಡ್ ಮಾರ್ಕ್ ಆಯ್ತು. ಮಚ್ಚಿಡಿಯೋದಾದ್ರೆ ಶಿವಣ್ಣ ಯಾರಿಗೂ ಬರಲ್ಲ, ಅವ್ರದೇ ಒಂದ್ ಬೇರೆ ತರ ಬಿಡಿ ಸರ್. ಶಿವಣ್ಣ ಅವ್ರದ್ದು ಅದು ಸಿಗ್ನೇಚರ್ ಶಾಟ್ ಅವ್ರದ್ದೆಲ್ಲ ಅಲ್ವಾ, ಮಚ್ಚಿ ಹಿಡ್ಕೊಳ್ಳೋ ಸ್ಟೈಲ್ಸ್ ಅದು ಇದ್ ಮಾಡೋದೇ ಒಂದ್ ಸ್ಟೈಲ್ ಬರಲ್ಲ. 100% ಚಾನ್ಸೇ ಇಲ್ಲ. ಮಾಸ್ಟರ್ ಈಗ ಸಿನಿಮಾ ಅಷ್ಟೆಲ್ಲ ಆದಾಗ ಒಂದಿಷ್ಟು ಕಹಿ ಘಟನೆಗಳಿಗೂ ಬರ್ತವೆ. ಈಗ ನೀವೇನ್ ಖುಷಿಯಿಂದ ಹೇಳ್ಕೊಳ್ತೀರಿ, ಆಮೇಲೆ ಹಿಂದಿನ ಘಟನೆಗಳನ್ನ ನೆನ್ಸ್ಕೊಂಡ್ರೆ ಒಂದಿಷ್ಟು ತುಂಬಾ ನೋವಾಗಂತ ವಿಷಯಗಳು ಫೈಟರ್ಗಳಿಗೆ ಮಾಸ್ಟರ್ಗಳಿಗೆ ಕಾಮನ್ ಆಗಿ ಆಗೇ ಆಗಿರುತ್ತೆ. ಅಂದ್ರೆ ಇದು ತುಂಬಾ ಪ್ರಾಣನೇ ಪಣಕ್ಕಿಟ್ಟು ಮಾಡೋ ಅಂತ ಕೆಲ್ಸ ಇದೆ ನಿಮ್ಗೆ. ನಾವೇನೋ
ನೋಡ್ಬಿಡ್ತೀವಿ ಫ್ಯಾನ್ಸ್ ಗಳು ವಾವ್ ಸೂಪರ್ ಹೊಡೆದ್ರು ನಮ್ ಸ್ಟಾರ್ ಅಂತ ಹೇಳ್ತಾರೆ. ಆ ಶಾರ್ಟ್ಸ್ ಕಂಪೋಸ್ ಮಾಡುವಾಗ ಅದರಿಂದ ಶ್ರಮ ಇರುತ್ತೆ, ಕಷ್ಟ ಇರುತ್ತೆ. ಸೊ ಲಾಕ್ ಅಪ್ ಡೆತ್ ಇಂದು ನೀವು ಹೇಳಲೇಬೇಕು. ಲಾಕ್ ಅಪ್ ಅವಾಗ್ಲೇ ಆ ಟೈಮ್ ಅಲ್ಲೇ ಇಬ್ರು ಪಾಪ ನಿಮ್ಮ ಸ್ನೇಹಿತರು ಇದಾದ್ರು, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಲಾಕ್ ಅಪ್ ಡೆತ್ ನಾನು ಮಾಸ್ಮದು ಅವರು ಅದೇ ಫಸ್ಟ್ ಸಿನಿಮಾ ಮಂಜು ಮಸೂದು ಅದ್ರಲ್ಲಿ ಸೇಮ್ MG ರೋಡ್ ಅಲ್ಲಿ ಬೈಕ್ ಜಂಪ್ ಅಥವಾ ಬಸ್ ಜಂಪ್ ತೆಗಿತಾ ಇದ್ದಾರೆ ಬೈಕ್ ಅಲ್ಲಿ. ಅವಾಗ ಹೇಳಿದ್ರು ಬೈಕ್ ಜಂಪ್ ಯಾರು ಮಾಡ್ತಾರೋ ಈ ತರ ನೀವು ಮಾಡ್ಬೇಕು ನೆಕ್ಸ್ಟ್ ಹಂಗಿಂದ ಆಯ್ತು ಅನ್ಕೊಂಡು ನಾವೆಲ್ಲ ಓಕೆ ಅನ್ನೋ ತರ ಇತ್ತು. ಓಕೆ ಶಿವು ಮತ್ತೆ ಯಾರು ರವಿ ಅನ್ಬಿಟ್ಟು ಇಬ್ರು ಜಂಪರು ಅವರು. ಅದು ಯಾಕಂದ್ರೆ ಬಸ್ ಅಲ್ಲಿ ಬಸ್ ಡಬಲ್ ಟೆಕ್ಕರ್ ಬಸ್ ಇದ್ರೆ ರ್ಯಾಂಪಿಂಗ್ ಇತ್ತಲ್ಲ, ಇದಕ್ಕೂ ಗ್ಯಾಪ್ ಇದೆ. ಅವರಿಂದ ಓವರ್ ಸ್ಪೀಡ್ ಬಂದ್ಬಿಟ್ರು. ಓವರ್ ಸ್ಪೀಡ್ ಬಂದ್ ಹಬ್ಬದ ಬಂದ್ಬಿಟ್ಟು ಹೋಗ್ಬಿಟ್ಟು ಯಾರು ರವಿ ಅನ್ನೋನು ಗೇಟ್ ಹೋಗಿ ಕಚ್ಕೊಬಿಟ್ಟ. ಈ ಯಾರು ಶಿವ ಅವರು ಒಂದ್ ಫ್ರೆಂಡ್ ಸಮ್ಮರ್ ಕಟ್ ಮಾಡ್ಬಿಟ್ಟು ಕೆಳಗಡೆ ಬಿದ್ರು. ಮೂಗ್ ಗೇಟ್ ಆಯ್ತು, ಇಲ್ಲಿ ಲೇಟ್ ಆಯ್ತು. ಆ ಇಬ್ರು ಹಾಸ್ಪಿಟಲ್ ಲೇಟ್ ಆಗ್ತಾಗ ಇದಾದ್ರು. ಅವಾಗಂತೂ ತುಂಬಾ ಯಾಕಂದ್ರೆ ಲಾಕಪ್ ಡೇತ್ ಅಲ್ಲಿ ನೆನ್ಸ್ಕೊಂಡ್ರೆ ಲಾಕಪ್ ಡೇತ್ ಅಲ್ಲೇ ನಾನೇ ಎಷ್ಟೋ ಸರಿ ಸತ್ತೋಗ್ಬೇಕಿತ್ತು. ಯಾಕಂದ್ರೆ ಮಲ್ಲೇಶ್ವರಂ ಸರ್ಕಲ್ ಅಲ್ಲಿ ಎಲ್ಲೆಲ್ಲ ಆ ಡೌನ್ ಇದೆಯಲ್ಲ ಪೊಲೀಸ್ ಸ್ಟೇಷನ್ ಇಂದ, ಅದೇ ಒಂದ್ ಗ್ರೌಂಡ್ ತರ ಅಲ್ಲಿ ಅಲ್ಲಿ ನೋಡ್ರಿ ಫುಲ್ ಡೌನ್ ಅಲ್ಲಿ ಗಾಡಿಗಳು ತರಕಾರಿ ಗಾಡಿಗಳೆಲ್ಲ ಹಾಕಿರ್ತಾರೆ, ಎಲ್ಲ ದಡ 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 ಅಂತ ಬೀಳ್ತಾ ಇರುತ್ತೆ. ಅಂಬಾಸಡರ್ ಕಾರ್ ಬಂದ್ ಗುದ್ರಸ ಅಂಬಾಸಡರ್ ಬೀಳ್ತಾ ಇರುತ್ತೆ, ಹಂಗೆ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಇವನು ಮಾದು ಟುಸ್ಟ್ ಹೊಡಿಬೇಕು, ನಾನು 360 ತರ ಹೊಡಿಬೇಕು ಹಿಂಗೆ. ಆಗ ಇಬ್ರು ಬಂದ್ ಬೀಳ್ದು ಬಿಲ್ದ್ರು ನಮ್ ಹಿಂಗ್ ಬೀಳ್ತಿದ್ರೆ ಕಾರ್ಗಳೆಲ್ಲ ಹಿಂಗೆ ಬರ್ತಾ ಇದೆ ಹತ್ರನೇ. ಅದು ಯಾಕಂದ್ರೆ ಎಷ್ಟು ಡೇಂಜರ್ ಶಾಟ್ ಗಳು, ತುಂಬಾ ಡೇಂಜರ್ ಶಾಟ್. ಆಮೇಲೆ ಲಾಕಪ್ ಡೇತ್ ಅಲ್ಲಿ ಫಸ್ಟ್ ಫೈಟ್ ಇವ್ರು ಸಾಯಿ ಕುಮಾರ್ ಕಾಣಿಸ್ತಾರಲ್ಲ, ಅದ್ರಲ್ಲೂ ಆ ಧೂಳು ಫೈಟ್ ಅಲ್ಲಿ ನಾನು ತುಂಬಾ ಭಯಂಕರ ಹಾರ್ಡ್ ವರ್ಕರ್. ನಾವು ತುಂಬಾನೇ ಕಷ್ಟಪಟ್ಟಿದೀವಿ. ಆಮೇಲೆ ಗ್ಲಾಸ್ ಬ್ರೇಕ್ ಆಗ್ಬೋದು, ಅದ್ರಲ್ಲಿ ಎಷ್ಟೋ ಗ್ಲಾಸ್ ಬ್ರೇಕ್ ಆಗ್ಬೋದು. ಆಮೇಲೆ ಒಂದು ಇಂದ್ರನಗರದಲ್ಲಿ ಒಂದು ಸೆಟ್ ಹಾಕಿದ್ದಾರೆ, ಅಂದ್ರೆ ಹಿಂಗೆ ಒಂದು ಐಸ್ ಕ್ರೀಮ್ ಪಾರ್ಲರ್. ನಾನು ಐಸ್ ಕ್ರೀಮ್ ಪಾರ್ಲರ್ ಇದೆಲ್ಲ ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಕ್ಲೋಸ್ ಡಮ್ಮಿ. ಇಲ್ಲಿ ಜಾಲಿ ಮಾಸ್ಟರ್ ಅಲ್ಲಿಂದ ಓಡಿಸ್ಕೊಂಡ್ ಬರ್ತಾರೆ ಒಂದ್ ಕಾರ್ ಓಡಿಸ್ಕೊಂಡ್ ಬಂದು ಯಾವಾಗ ಕಟ್ ಮಾಡ್ತಾರೆ ಆವಾಗ ನಾನು ಜಂಪ್ ಮಾಡ್ಬೇಕು ಹಿಂಗೆ. ಇಲ್ಲಿ ಹೋಗ್ಲಿ ಏನಾದ್ರು ಕಾಣಿಸುತ್ತಾ, ಇಲ್ಲಿ ಕ್ಲೋಸೇ ಮಾಡ್ಬಿಟ್ಟವ್ರೆ. ಅಲ್ಲಿ ಟಿ ಗಾಡಿ ಇರುತ್ತೆ, ಟಿ ಗಾಡಿ ಸ್ಪೀಡ್ ಬಂದು ಇದು ಹೊಡ್ಕೊಂಡು ಹಿಂಗೆ ಹೊಟ್ಟೋಗ್ಬಿಡ್ಬೇಕು. ಆ ತರ ಸೀಕ್ವೆನ್ಸ್ ಹೋಗ್ಲಿ ನನ್ಗೆ ಇಲ್ಲಿ ಕಾಣಿಸ್ರೆ ತಾನೆ ನಾನು ನೋಡ್ಕೊಂಡವ್ರ ಟೈಮಿಂಗ್ ಅಲ್ಲಿ ಜಂಪ್ ಮಾಡ್ಬೇಕು. ಇದು ಕಾಣಿಸ್ತಾನೆ ಇಲ್ಲ ನನಗೆ. ಆ ಕಾರ್ ಯಾವಾಗ ಹಿಂಗ್ ಬಂದು ಜಂಪ್ ಮಾಡ್ತಾ ಇದೀನಿ, ಎಷ್ಟು ಸ್ಪೀಡ್ ಬಂದು ಹೊಡೆದ್ರು ಅಂತ ಅಂದ್ರೆ ಒಂಚೂರ್ ಮಿಸ್ ಆಗಿದ್ರೆ ಅವತ್ತೇ ಅಷ್ಟೇ ಮುಗೀತು. ತುಂಬಾ ಪವಾಡ ಅಂತ ಪವಾಡನೇ ಸರ್. ಹಂಗೆ ತುಂಬಾ ಸಿನಿಮಾಗಾಗಿದೆ. ಇದೊಂದಲ್ಲ, ಸೈನಿಕ ಸಿನಿಮಾದಲ್ಲೂ ಅಷ್ಟೇನೆ. ಸೈನಿಕದಲ್ಲಿ ಯೋಗೇಶ್ವರ್ದು ನಾವು ಶೂಟಿಂಗ್ ಮಾಡ್ಕೊಂಡು ಬರ್ತಾ ಇದೀವಿ. ಲಿಂಬು ಅನ್ಬಿಟ್ಟು ಒಂದು ಮ್ಯಾಗ್ನೆಟ್ ಹಿಲ್ಸ್, ಬೆಟ್ಟನೇ ಮ್ಯಾಗ್ನೆಟ್. ಅದು ತುಂಬಾ ಚೆನ್ನಾಗಿದೆ ಪ್ಲೇಸ್. ಅಲ್ಲಿ ನೋಡ್ರೆ ಬೆಳಿಗ್ಗೆ ನಾವು ಟಿಫನ್ಗೆ ಅನ್ಬಿಟ್ಟು ಇಲ್ಲೇನೋ ಹೋದ್ರೆ ನೀರ್ ತಗೊಂಡ್ ಹೋದ್ರೆ ಇನ್ನು ಸಾಯಂಕಾಲನೇ ಇಳಿತಾ ಇದ್ದಿದ್ದು, ಮಧ್ಯಾಹ್ನ ಇಳಿಯೋಕ್ ಆಗ್ತಾ ಇರ್ಲಿಲ್ಲ. ಇನ್ ಸ್ಟೇಷನ್ ಅಷ್ಟು ತುಂಬಾ ಭಯಂಕರ ಡೇಂಜರ್ ಜಾಗಗಳದು. ಅಲ್ಲಿ ಶೂಟಿಂಗ್ ಮಾಡ್ಕೊಂಡ್ ಬಂದು ನಾನು ಏನ್ ಮಾಡ್ದು, ನಮ್ ತಾಯಿಗೆ ಸ್ವಲ್ಪ ಚಳಿ ಆಗುತ್ತೆ, ಗ್ಲೌಸ್ಗಳು, ಅವ್ರಿಗೆ ಏನೇನ್ ಬೇಕು ಸಾಲುಗಳು, ಸಾಕ್ಸ್ಗಳು, ಅದನ್ನೆಲ್ಲ ಅವ್ರಿಗೆ ಏನ್ ಇಷ್ಟ ಆಗುತ್ತೆ. ಆಮೇಲೆ ಒಂದ್ ಬ್ಯಾಟ್ರಿ ಎಲ್ಲ ತಗೊಂಡ್ ಬಾ ಅಂತ ಹೇಳಿದ್ರು. ಮಿಲಿಟರಿ ಕ್ಯಾಂಪ್ ಅಲ್ಲಿ ಎಲ್ಲ ಟ್ಯಾಕ್ಸಿ ಇಲ್ವಲ್ಲ ಅಲ್ಲಿ, ನಾನು ನಮ್ಮ ಅಮ್ಮನ್ಗೆ ಏನೇನ್ ಬೇಕು ಎಲ್ಲ ತರ ತಕೊಂಡು ಅವತ್ತು ಹಿಡಿದ್ಬಿಟ್ಟು ಅಲ್ಲಿಂದ ಫುಲ್ ಟೈರ್ಡ್ ಆಗಿತ್ತಲ್ಲ, ರೂಮ್ ಬರೋದು ಒಂದ್ 8-8:30 ಆಗೋಯ್ತು. ಬಸ್ ಅಲ್ಲಿ ಬಾಂಬೆ ಅವ್ರದ್ದು ಒಂದ್ ಬಸ್ಸು, ನಮ್ದೊಂದ್ ಬಸ್ ಇಳಿಸ್ತಾನೆ ಲೇಲಾಡಾಗಲಿ, ಅದು ಲೇಲಾಡ್ ಇಳಿತು. ಇಳಿದ್ಬಿಟ್ಟು ಸರಿ ಆಯ್ತು, ಫೈಟರ್ಸ್ ಎಲ್ಲ ಬಂದ್ರು. ನಾವು ಹಿಂಗೆ ಬಂದು ರೂಮ್ಗೆ ಬಂದ್ಬಿಟ್ಟು ಒಳಗಡೆ ಬಂದು ರೂಮ್ ಅಲ್ಲಿ ನಿಲ್ಸ್ಕೊತಾ ಇದೀನಿ. ಅಯ್ಯೋ ಬ್ಯಾಗ್ ಮರ್ತ್ಬಿಟ್ನಲ್ಲ ಅನ್ಬಿಟ್ಟು ಬ್ಯಾಗ್ ನ ಮರ್ತ್ಬಿಟ್ಟಿದೀನಿ, ತಗೊಂಡಿದ್ನಲ್ಲ ನಮ್ಮ ಅಮ್ಮನ್ಗೆ. ಅದು ಆಗ ಮರ್ತ್ಬಿಟ್ನಲ್ಲ ಅನ್ಬಿಟ್ಟು ನಾನು ಅನ್ಬಿಟ್ಟು ಲಾಡಿಯಿಂದ ದಡದರ ಓಡ್ ಬಂದೆ, ಸ್ಪೀಡ್ ಓಡ್ ಬರ್ತಾ ಇದೀನಿ. ಆವಾಗ ಏನ್ ಮಾಡುದು, ಫುಲ್ ತುಂಬಾ ಚಳಿಗೆ ಉದ್ದದ್ದು ಒಂದ್ ಕೋಟು, ಮುಖಕ್ಕೆ ಇದು ಮಂಕಿ ಕ್ಯಾಪ್ ತರ ಫುಲ್ ಗ್ಲೌಸ್ ಎಲ್ಲ ತರ ಪ್ಯಾಕಪ್ ತರ ಆಗ್ಬಿಟ್ಟು ಇದಿದೆ. ನಾನು ಸ್ಪೀಡಾಗಿ ಓಡ್ತಾ ಇದ್ನಲ್ಲ, ಓಡ್ತಿದ್ದಾಗ ಒಬ್ಬ ಏಯ್ ಕೌನ್ ಬಾಂಗ್ರೆ ರುಕೋ ಗೋಲಿ ಮಾರದಂಗ ರುಕೋ ಅಂದ್ಬಿಟ್ಟು ಅಂದ್ರು. ನನಗೆ ಸ್ವಲ್ಪ ಹಿಂದಿ ಗೊತ್ತಿತ್ತಲ್ಲ, ಯಾರು ರುಕೋ ಅಂತ, ಯಾರು ಗೋಲಿ ಮಾರದಂಗ ಅನ್ಬಿಟ್ಟು ನಾನು ಹಿಂಗ್ ನೋಡ್ಬಿಟ್ಟು ಸುಮ್ನೆ ನಿಂತ್ಕೊಬಿಟ್ಟೆ. ಏನ್ ಗನ್ನು ಡಾಡ್ ಅಂತ ಗನ್ ತಕೊಂಡ್ಬಂದು ನನ್ ಮುಂದೆ ಇಬ್ರು ಹಿಂಗ್ ನಿಂತ್ಕೊಂಡ್ರು, ಹಿಂಗೆ ಇಟ್ಕೊಂಡು ಸೋಲ್ಡರ್ಸ್ ಕಿದರ್ ಬಗ್ರೆಸ್ ತುಮ್ಮೆ ಹಂಗೆ ಅನ್ಬಿಟ್ಟು ಹಿಂಗೆ ಗನ್ ಇಟ್ಕೊಂಡು ಹಿಂಗೆ ತೋರಿಸ್ತವ್ರೆ. ಆಮೇಲೆ ನಾನಂದೆ ಫೈಟರ್ಸ್ ಇದರ ಮೇರಾ ಕಪड़ा बोल गया बस में ಹೆಂಗೆ ಅಂತಂದ. ಇದರ್ ದಿಕ್ಕಾವ್ ಅಂತಂದ್ರು, ಸುಳ್ಳು ಹೇಳ್ತಾರೆ ಬಾ ಅಂದ್ರು. ಆಯ್ತು ಅನ್ಬಿಟ್ಟು ಬಂದು ಬಸ್ ಹತ್ರ ಬಂದೆ. ಬಸ್ ಅವನೇನ್ ಮಾಡ್ದ, ಲಾಕ್ ಹಾಕೊಂಡ್ ಹೊಟ್ಟೋಗ್ಬಿಟ್ಟ ಅವನೇ. ಇಲ್ಲ ಇದೇ ಬಸ್ಸು ಅಂತ ಇದೀನಿ, ಇದೇ ಬಸ್ ಅಂತಂದ. ಇದೇ ರೂಮ್ ನಾಮ ಅಂತ ಹೇಳ್ತಾವನೆ. ಹೆಸರೇನು ಏನು ಅಂತ ಅಂದ್ರೆ ಹೆಸರು ಹೋಟ್ಲ್ ಹೆಸರೇ ಮರ್ತೋಗಿಲ್ಲ, ಗೊತ್ತೇ ಇಲ್ಲ ನನಗೆ ಹೆಸರು. ಆಗ ಬನ್ನಿ ಅನ್ಬಿಟ್ಟು ನಾನು ಹಂಗೆ ಕರ್ಕೊಂಡ್ ನನ್ನ ಹಿಂದೆ ಹಂಗೆ ಹಿಡ್ಕೊಂಡು ಹಂಗೆ ಬಂದ ತಕ್ಷಣ ರೂಮ್ ಹತ್ರ ಬಂದು ರಿಸೆಪ್ಷನ್ ಹತ್ರ ಅಲ್ವಂಟು ಇವ್ನ್ ಗೊತ್ತಾ ಅಂತ ಕೇಳ್ರು. ಅವ್ರು ಯಾರೋ ಗೊತ್ತೇ, ಏ ನೈ ಮಾಲೂಮ್ ಅಂತ
ಹೆಂಗಾಗಲ್ಲ ಸರ್. ಆಮೇಲೆ ಈ ನಮ್ಮ ಅದೃಷ್ಟದ ಏನೋ ಫೈಟ್ ಮಾಸ್ಟರ್ ಆಗ ಹಿಂಗಿದ್ದು, ಆಮೇಲೆ ಸರ್ ಕೂದಲೆಲ್ಲ ಫುಲ್ ಹಿಂಗೇನೆ ಬಿಟ್ಟು ಒಂಥರ ಭಯಂಕರ ಆಗಿದ್ವಲ್ಲ, ತೆರಸ್ತಾರ. ಆಮೇಲೆ ಒಂಥರ ಅವರು ಆಮೇಲೆ ಮ್ಯಾನೇಜರ್ ಬರ್ತಾ ಇದ್ರು. ಮ್ಯಾನೇಜರ್ ಬಂದ ನಾನ್ ಅಂದೆ ಈ ತರ ಹಿಂಗ್ ಇವ್ರು ಕೇಳ್ತಾ ಇದಾರೆ, ಇಲ್ಲ ಇಲ್ಲ ಇವ್ರು ಫೈಟರ್ಸ್ ಅಂದ್ಬಿಟ್ಟು ಏನೋ ಹಿಂದಿಲಿ ಮಾತಾಡಿದ್ರು. ಆಗ ಕೊಡಿ ಲಿಸ್ಟ್ ಅಂತ ಎಲ್ಲಾನು ತೆಗೆದ್ರು, ಎಲ್ಲ ತೆಗ್ದು ಇಳ್ಕ ಎಲ್ಲ ತೆಗೆದ್ಬಿಟ್ಟು ಡ್ಯಾನಿಂಗ್ ಅನ್ಬಿಟ್ಟು ಆಮೇಲೆ ಅವರು ಕೊಲಾದ್ರು. ನೀನೇನಾದ್ರೂ ಇನ್ನೊಂದ್ ಸ್ವಲ್ಪ ದೂರ ಏನಾದ್ರು ಓಡಿದ್ರೆ ನಿನ್ನ ಶೂಟ್ ಮಾಡ್ಬಿಡ್ತಾ ಇದ್ದು, ನಿನ್ ಗೆಲ್ ಬೀಳೋದೋ ಗನ್ ಗೊತ್ತಿಲ್ಲ. ಕಾಲ್ಗಂತೂ 100% ಇಲ್ಲಿ ಒಳಗಡೆ ಅಂತೂ ನಾವ್ ಗ್ಯಾರಂಟಿ ಶೂಟ್ ಮಾಡ್ಬಿಡ್ತಾ ಇದ್ದೆ ನಿಮ್ಮನ್ನ. ಏನ್ ಬೈತಂದ್ ನಿನ್ ಅದೃಷ್ಟ ಇದೆ ಈ ತರ ಹಿಂಗೆಲ್ಲ ನೈಟ್ ಎಲ್ಲ ಓಡಬಾರ್ದಿದ್ದು, ಇದು ಈ ಪ್ಲೇಸ್ ಅಂತ ನಾನು ಹೇಳಿದ್ ನೋಡಿ. ಅವಾಗ್ಲೂ ಬಚಾವಾಗಿದ್ದು. ಅಂದ್ರೆ ನೋಡಿ, ಅಂದ್ರೆ ಇಷ್ಟೇ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋದು ಇದೆ ಅಲ್ವಾ. ಹಂಗಾಗಿ ಪವಾಡ ದೃಶ್ಯಗಳು ಸಾಕಷ್ಟಿದೆ. ಮಾಸ್ಟರ್ ಓಕೆ, ಆಗ್ಲೇ ನಾವು ಮಲಯಾಳಂ ಸಿನಿಮಾ ಬಗ್ಗೆ ಹೇಳ್ತೀವಿ. ಅಲ್ಲಿ ಒಂದಿಷ್ಟು ಸಿನಿಮಾಗಳಲ್ಲಿ ಮಮ್ಮೂಟಿ ಆಗಿರ್ಬೋದು, ಮೋಹನ್ಲಾಲ್ ಆಗಿರ್ಬೋದು, ಆಮೇಲೆ ಯಾರು ಫಗತ್ ಫಾಜಿಲ್, ಪೃಥ್ವಿರಾಜು ಅವ್ರ ಸಿನಿಮಾಗಳೆಲ್ಲ ಮಾಡಿದ್ರಿ. ಸೊ ಅಲ್ಲಿ ನಿಮ್ಮ ವರ್ಕ್ ನೋಡ್ಬಿಟ್ಟು ಫಹದ್ ಹೇಳ್ತಾರೆ, ನೀವ್ ಇಲ್ಲೇ ಇದ್ ಬಿಡಿ, ನಿಮ್ಗೆ ಎಲ್ಲಾ ವ್ಯವಸ್ಥೆ 100% ಖಂಡಿತ ಸರ್. ಹೆಂಗ್ ಸರ್ ಗೊತ್ತು ನಿಮ್ಗೆ? ಕರೆಕ್ಟ್ ಆಗಿ ಹೇಳ್ತಾ ಇದೀರಾ ಈ ವಿಷಯ. ಫಹದ್ ಒಂದ್ಸರಿ ಶೂಟ್ ಬಂದಾಗ ಲಂಡನ್ ಕೆಫೆ ಶೂಟ್ ನಡೀತಾ ಇತ್ತು. ಆ ಟೈಮಲ್ಲಿ ಇಲ್ಲೇ HMT ಇದ್ರಲ್ಲಿ ಮಾತಾಡ್ತಾ ವಿಷಯಗಳೆಲ್ಲ ಹೌದಾ, ಒಳ್ಳೆ ಮಾಸ್ಟರ್ ಅವರು. ನಾವು ಅವರಿಗೆ ಕರೆದು ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂದ್ರು. ಬಟ್ ಅವ್ರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ನಾವ್ ಅವಾಗ ಹೇಳಿದೆ, ಕನ್ನಡಿಗ, ಕನ್ನಡ ಪ್ರೀತಿ ಸರ್, ನಿಜ. ಬಟ್ ಆದ್ರೆ ಕೆಲ್ಸ ಎಲ್ ಬೇಕಾದ್ರೂ ಮಾಡ್ತಾರೆ, ಸಿನಿಮಾಗೆ ಭಾಷೆ ಇಲ್ಲ, ಬಂದ್ ಮಾಡ್ತಾರೆ ಅನ್ನೋ ತರದಲ್ಲಿ 100% ಸತ್ಯ ಸರ್. ಇದು ಮಲಯಾಳ ಫಿಲಂ ಅಲ್ಲಿ ನಾನು, ಯಾಕಂದ್ರೆ ದುನಿಯಾ ಸಿನಿಮಾ ಆದ್ಮೇಲೆ ತುಂಬಾ ಬಿಸಿ. ಒಂದು 4 ತಿಂಗಳು ಡೇಟ್ ತಗೋಬೇಕು. ಅವಾಗ ತುಂಬಾ ಸಿನಿಮಾ ಒಂದ್ ದಿನಕ್ಕೆ 6-7 ಸಿನಿಮಾ ಬರ್ತಾ ಇತ್ತು. ಯಾವ್ದಂತ ಮಾಡಕ್ಕಾಗತ್ತೆ? ಈ ಸಿನಿಮಾ ಆ ಸಿನಿಮಾ ಯಾವ್ದು ಮಾಡಕ್ಕಾಗತ್ತೆ? ಮಲಯಾಳದಲ್ಲಿ ಸಿಟಿ ಆಫ್ ಗಾಡ್ ಅನ್ಬಿಟ್ಟು ಒಂದು ಸಿನಿಮಾ ಕರೆದು ಪೃಥ್ವಿರಾಜದು ಅಲ್ಲಿ ಫೈಟ್ ಎಲ್ಲ ಮಾಡ್ಕೊಟ್ಟೆ. ಯಾರು ಇದು ಹೆಂಗೆ ಎಂದ ಫೈಟ್ ಮಾಸ್ಟರ್ ಹಂಗೆ ಅಂದ್ಬಿಟ್ಟು ತುಂಬಾ ನೋಟೆಡ್ ಆಗ್ಬಿಟ್ಟೆ ಅಲ್ಲಿ. ಆಗ ಮಲಯಾಳದಲ್ಲೂ ತುಂಬಾ ಬಿಸಿ ಆಗ್ಬಿಟ್ಟೆ ನಾನು. ಬಿಸಿ ಆಗ್ಬಿಟ್ಟು ಹಂಗೇನೆ ನಾನು ಈ ಬಿಂದ ಪುಸ್ತಕಂ ಅನ್ಬಿಟ್ಟು ಒಂದು ಫಗತ್ ಫಾಜಿಲ್ದು ಮಾಡ್ತಾ ಇದ್ದೆ. ಫಗತ್ ಫಾಜಿಲ್ದು ಈ ಬಿಂದ ಪುಸ್ತಕಂ ಮಾಡ್ತಾ ಇರುವಾಗ ಆಗ ಫಗತ್ ಫಾಜಿಲ್ ಅವ್ರು ಹೇಳಿದ್ರು, ನನ್ ವರ್ಕ್ ನ ನೋಡ್ಬಿಟ್ಟು, ಯಾಕಂದ್ರೆ ನಾನು ಎಲ್ಲಾ ಫೈಟ್ ಮಾಸ್ಟರ್ ಗಳ ತರ ಅಲ್ಲ. ಯಾಕಂದ್ರೆ ನಾನು ತುಂಬಾ ಕೂಲ್ ಆಗಿ ನನ್ಗೇನ್ ಕಾನ್ಸೆಪ್ಟ್ ಹೇಳಿದಾರೆ ಅದನ್ನ ನೀಟಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ಅವರು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ರು, ಏನೋ ಗೊತ್ತಿಲ್ಲ ನನ್ಗೆ. ಆಗ ನಾನು ಎಲ್ಲಾದ್ನು ಫೈಟ್ ಎಲ್ಲ ಕಂಪೋಸ್ ಮಾಡ್ತಾ ಹಿಂಗ್ ಮಾಡ್ತಾ ಇದ್ದೆ. ಆಗ ಫಗತ್ ಫಾಜಿಲ್ ಅವ್ರಿಗೆ ತುಂಬಾ ಇಷ್ಟ ಆಗೋಯ್ತು ನಾನು ವರ್ಕ್ ಸ್ಟೈಲ್ ನೋಡ್ಬಿಟ್ಟು. ಆಗ ಫಗತ್ ಫಾಜಿಲ್ ಅಂದ್ರು, ಮಾಸ್ಟರ್ ನಿಂಗೆ ಒಂದುಡುಂಗೋ, ನಿಂಗೆ ಎನ್ನ ವೇಣು ಸೊಲ್ಲುಂಗೋ ನಾನ್ ತಾರೆ ಅಂತಂದ್ರು. ನಿಮ್ಗೊಂದು ಮನೆ ಮಾಡ್ಕೊಡ್ತೀನಿ, ನಿಮ್ಗೊಂದು ಫ್ಲಾಟ್ ಎಲ್ಲ ತಕೊಡ್ತೀನಿ, ನಿಮ್ಗೆ ಇಲ್ಲಿ ಸ್ಟೆಂಟ್ ಯೂನಿಯನ್ ಇಲ್ಲ, ನಿಮ್ಗೆ ಸ್ಟೆಂಟ್ ಯೂನಿಯನ್ ಏನ್ ಬೇಕು ಅದನ್ನ ನಾನು ಮಾಡ್ಕೊಡ್ತೀನಿ. ನಿಮ್ಗೆ ಸ್ಟೆಂಟ್ ಯೂನಿಯನ್ಗೆ ನಿಮ್ಗೆ ಏನೇನ್ ಎಲ್ಲಾ ತರನು ನಾನು ಒದಗಿಸ್ಕೊಡ್ತೀನಿ. ಇಲ್ಲಿ ಫೈಟರ್ಸ್ ಯಾರು ಇಲ್ಲ, ಬನ್ನಿ ನೀವು ಇಲ್ಲಿ ಇದ್ಕೊಳ್ಳಿ, ನಾನ್ ಏನ್ ಬೇಕೋ ಸಪೋರ್ಟ್ ಮಾಡ್ತೀನಿ ನಿಮ್ಗೆ ಅಂತಂದ್ರು. ಅವ್ರ ಮಾತು ನಾನೇನಾರು ಕೇಳಿದ್ರೆ ಅವಾಗ ಇಷ್ಟೊತ್ತಿಗೆ ನಾನು ಎಷ್ಟೋ ಬೆಳೆದ್ ಬಿಡ್ತಾ ಇದ್ದೆ, ಎಷ್ಟೋ ಕೋಟ್ಯಾಧಿಪತಿ ಆಗ್ಬಿಡ್ತಾ ಇದ್ದೆ. ಅಲ್ಲ ಕೇಳಿ, ಆದ್ರೂ ಕೂಡ ನಾನು ಆವಾಗ ಇದ್ರಲ್ಲಿ ಫಗತ್ ಫಾಜಿಲ್ ಅವ್ರು ತುಂಬಾ ಹೇಳಿದ್ರು ನನ್ಗೆ, ಬನ್ನಿ ಮಾಸ್ಟರ್ ನಿಮ್ಗೆ ಏನ್ ಬೇಕು ಎಲ್ಲ ನಾನು ಮಾಡ್ಕೊಡ್ತೀನಿ ಅಂತ. ಅವಾಗ ಮಾಡಿದ್ರೆ ಒಂದು ಬೇರೆ ತರ ನಾನು, ಯಾಕಂದ್ರೆ ಇಲ್ಲಿ ಕನ್ನಡ ಇಂಡಸ್ಟ್ರಿಲಿ ನಾನು ಹೆಸರು ಮಾಡಿ ಡಿಫ್ರೆಂಟ್ ಏನಿ ಅಂತ ಒಂದು ಹೆಸರು ತಕೊಂಡು ಕನ್ನಡ ಸಿನಿಮಾದವರು ತುಂಬಾ ಕರೀತಾ ಇರ್ತಾರೆ. ನಾನು ಯಾಕೆ ಈ ತರ ಬೇಡ, ಮಲಯಾಳ ಸಿನಿಮಾನು ಮಾಡೋಣ, ಬಟ್ ಫಸ್ಟ್ ಮೇನ್ ನನ್ಗೆ ಕನ್ನಡ ಅನ್ನೋದು. ನಾನು ಕನ್ನಡದಿಂದ ನಾನು ಬೆಳೆದೀನಿ, ಫಸ್ಟ್ ನಂದು ಕನ್ನಡ ಇಂಪಾರ್ಟೆಂಟ್ ಅನ್ಬಿಟ್ಟು ನಾನು ಕನ್ನಡ ಸಿನಿಮಾಕ್ಕೆ ಇಲ್ಲಿ ಇದ್ಬಿಟ್ಟು ಕೆಲವೊಂದು ಸುಮಾರು ಸಿನಿಮಾಕ್ಕೆ ಕರೆದ್ರು. ಆಗ ನನ್ನ ಡೇಟ್ ಗಳು ಇರ್ತಾ ಇರ್ಲಿಲ್ಲ. ಅವ್ರು ಅಂದ್ರೆ ಏನೋ ಒಂಥರ ಸೆಂಟಿಮೆಂಟ್ ಅವ್ರದ್ದು. ಏನ್ ಮಾಸ್ಟರ್ ಎಷ್ಟು ಸರಿ ಕರೆದ್ರು ಡೇಟ್ ಇಲ್ಲ ಅಂತಾರೆ. ತುಂಬಾ ಪರ್ಫೆಕ್ಟ್ ಸರ್. ಆ ಜಮಾನದಲ್ಲೇನೆ ಯಾವ್ದು ನಾನು ಸಿಟಿ ಆಫ್ ಗಾರ್ಡ್ ಹೇಳ್ತಾ ಇದ್ದೀನಲ್ಲ, ಆವಾಗ್ಲೇನೆ ಅವರು ಒಂದು 15-18 ವರ್ಷದ ಹಿಂದೇನೋ ಆವಾಗ್ಲೇ ವಾಟರ್ ಪ್ರೂಫ್ ಕ್ಯಾಮ್ರಾಗಳು, ರೋಪ್ ಕ್ಯಾಮ್ರಾಗಳು, ಎಲಿ ಕ್ಯಾಮ್ಗಳು, ಅಡ್ವಾನ್ಸ್ ಪ್ರತಿಯೊಂದು ಅಡ್ವಾನ್ಸ್. ಅವಾಗ ಫಸ್ಟ್ ಅಂದ್ರೆ ಮಲಯಾಳ ಸಿನಿಮಾ ಮಲಯಾಳನ ಅನ್ಕೊಂಡು ಒಂಥರ ಇದ್ ಮಾಡ್ತಾ ಇದ್ರು, ಫಾರಿನ್ ತರ ಇತ್ತು ಸರ್ ಅವಾಗ್ಲೇನೆ. ಹಾಲಿವುಡ್ ತರ ಎಕ್ವಿಪ್ಮೆಂಟ್ಸ್ ಗಳು ಅಲ್ಲಿ ಆತರ ಇತ್ತು. ಮಾಸ್ಟರ್, ಈಗ ದುನಿಯಾ ಸಿನಿಮಾ ಯಾರಿಗ್ ಗೊತ್ತಿಲ್ಲ, ದುನಿಯಾದಲ್ಲಿ ಅದ್ಭುತವಾದಂತ ಫೈಟ್ ಗಳನ್ನ ಕಂಪೋಸ್ ಮಾಡೋದಂತ ಮಾಸ್ಟರ್ ನೀವು. ಯಾಕಂದ್ರೆ ದುನಿಯಾ ಒಂದು ಲೆವೆಲ್ಗೆ ಮಾಸ್ ಸಿನಿಮಾ ಅನ್ಸ್ಕೊಂಡಿದ್ದು ಫೈಟ್ ಇಂದ ಅನ್ನೋದು. ಸೊ ಯಾಕಂದ್ರೆ ಅಲ್ಲಿ ದುನಿಯಾ ವಿಜಯ್ ಇದ್ರು, ಆಮೇಲೆ ಜೊತೆಗೆ ನೀವಿದ್ರಿ. ದುನಿಯಾ ವಿಜಯ್ ಅವರಿಗೆ ಫಸ್ಟ್ ಸಿನಿಮಾ, ನೀವು ಆಲ್ರೆಡಿ ಒಂದಿಷ್ಟು ಸಿನಿಮಾಗಳು ಮಾಡಿದಂತ ಸ್ಟಂಟ್ ಮಾಸ್ಟರ್ ಆಗಿದ್ರಿ. ಆ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ರಿ. ಆದ್ರೆ ಆ ಸಿನಿಮಾ ಚೆನ್ನಾಗಾಯ್ತು, ಸೂಪರ್ ಹಿಟ್ ಆಯ್ತು.
100 days ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮಾಸ್ಟರ್ ಅಷ್ಟೆಲ್ಲ ಪ್ರಯತ್ನ ಪಟ್ರು, ಮಾಸ್ಟರ್ನೇ ಮರ್ತು ಬಿಟ್ರು ಆ ಸಿನಿಮಾ ತಂಡದವರು. ಅವಾಗ ನೀವು ಬೇಸರ ವ್ಯಕ್ತಪಡಿಸಿ. ಖಂಡಿತ ಖಂಡಿತ sir. ಅದೊಂದು ಇನ್ಸಿಡೆಂಟ್ ಆಯ್ತಲ್ಲಿ. ಹೌದೌದು, ಅದನ್ನ ಹೇಳ್ಬೇಕು. ನಾನು ಯಾಕಂದ್ರೆ ಸುಮಾರು ಸರಿ ಹೇಳಿದೀನಿ. ಯಾಕಂದ್ರೆ ಏನ್ ಗೊತ್ತಾ ಸರ್, ಒಂದು ಬೇಜಾರಾಗುತ್ತೆ ಯಾಕಂದ್ರೆ ಯಾವಾಗ್ಲೂನು ಒಂದು ಈಗ ನೋಡಿ ಜೋಗಿ ಸಿನಿಮಾ ಮಾಡಿದೆ. ಜೋಗಿ ಮಾಡಿದಾಗ ಒಂದ್ ಒಳ್ಳೆ ಹೆಸರಿತ್ತು. ಆಗ ಇದೇ ದುನಿಯಾ ಸೂರ್ಯ ಅವರು ನಮ್ನ ಕರೆದ್ರು, ಈ ತರ ವಿದ್ಯಾಪೀಠ ಅಷ್ಟೇ ಒಂದ್ ಸಿನಿಮಾ ಇದೆ ಮಾಡ್ಕೊಡ್ಬೇಕು ಅಷ್ಟೇ ದುನಿಯಾ ಅಂತ. ಹೇಗಿದೆ ಅಷ್ಟೇ, ಇಲ್ಲ ಚೆನ್ನಾಗಿದೆ ಸರ್ ಮಾಡಿ ಸರ್ ಅಂತ. ಯಾಕಂದ್ರೆ ಸೂರ್ಯ ಅವರು ಮೊದ್ಲಿಂದ ನನ್ಗೆ ಒಂದು ಫ್ರೆಂಡ್ ಅವರು, ನಾವು ಒಂಥರ ಅವ್ರ ಸೊಸೈಟಿ ಇದ್ದಾಗ ಒಂದು ಫ್ರೆಂಡ್. ಶಿಷ್ಯ ಸಿನಿಮಾ ಅವ್ರು ಡೈರೆಕ್ಷನ್ ಮಾಡ್ಬೇಕಿತ್ತು, ಅದ್ಯಾರೋ ಇನ್ ಬೇರೆ ಇತ್ತು. ಆವಾಗಿಂದ ಒಂದು ಬಾಂಡಿಂಗ್ ಇತ್ತು ಪಾಪ. ಆಮೇಲೆ ಸರಿ ಅಷ್ಟೇ ಈ ತರ ಜೋಗಿ ಮಾಡಿದ್ರ ದೊಡ್ಡ ದೊಡ್ಡ ಸಿನಿಮಾ, ನಿಮ್ಗೆ ಅಷ್ಟೆಲ್ಲ ರೆಮಿಡೇಷನ್ ಕೊಡಕ್ಕಲ್ಲ, ಏನೋ ನೀವು ಮಾಡ್ಕೊಡಿ ಅಷ್ಟೇ. ಬಿಡಿ ಸರ್ ಮಾಡ್ಕೊಡ್ತೀನಿ, ದುಡ್ಡು ಏನಕ್ಕೆ ಸರ್ ನಮ್ಗೆ, ನಿಮ್ ಪ್ರೀತಿ ವಿಶ್ವಾಸ ಬೇಕು ಸರ್ ನಮ್ಗೆ ಅಷ್ಟೇ ಅಂತ ಹೇಳಿ ಅವ್ರಿಗೋಸ್ಕರ ದುನಿಯಾ ಸಿನಿಮಾ ನಾನು ಏನು ರೆಮಿಡೇಷನ್ ಕೇಳಿಲ್ಲ. ಆಕ್ಚುಲಿ ಜೋಗಿ ಪಿಕ್ಚರ್ಲಿ 75,000 ತಗೊಂಡಿದ್ದೆ ನಾನು ಒಂದ್ ಫೈಟ್ಗೆ. ಇವ್ರ ಸಿನಿಮಾದಲ್ಲಿ 4-5 ಫೈಟ್ ಇತ್ತಲ್ಲ ದುನಿಯಾ ಪಿಕ್ಚರ್ ಅಲ್ಲಿ, ಅದನ್ನು ನಾನು ಎಲ್ಲ ಫೈಟು ಪ್ರತಿಯೊಂದು ಫೈಟು ನಾನೇ ಮಾಡ್ಕೊಟ್ಟೆ. ಅವಾಗ ಏನೋ ಒಂದ್ ಕೊಡ್ತಾರೆ ಅಷ್ಟೇ, ನಿಮ್ಗೆ ಪಿಕ್ಚರ್ ಸೂಪರ್ ಡೂಪರ್ ಆದಾಗ ನಿಮ್ಗೆ ಏನೋ ಒಂದ್ ಮಾಡ್ಕೊಡ್ತೀವಿ ಅಂದ್ರು. ಓಕೆ ಸರ್ ಅಂತ ಆ ಪ್ರೀತಿಯಿಂದ ಮಾಡಿದೆ. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಕವರ್ ಬಂತು, ಬರೀ 25,000 ಕೊಟ್ರು. ಜೋಗಿನಲ್ಲೇ ಸಾಕಷ್ಟು ಅಂತಿದ್ರಿ. ಎಲ್ಲಾ ಫೈಟ್ಗೂ ಬರೀ 25,000 ಮಾತ್ರ ಕೊಟ್ಟು, ನಾನು ದುಡ್ಡು ಮುಖ ನೋಡಿಲ್ಲ. ಸರಿ ಆಯ್ತು, ಓಕೆ ಬಿಡಿ ಸರ್, ಪ್ರೀತಿ ಸರ್ ನೀವು ಗೆಲ್ಲಿ ಸರ್, ನೀವು ಫಸ್ಟ್ ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ಬಿಟ್ಟು ನಾನು ಇದ್ ಮಾಡಿದೆ. ಸರಿ ಹಂಗೆ ಆಯ್ತು, ಸಿನಿಮಾ ಆಯ್ತು. ಮೆಜೆಸ್ಟಿಕ್ ಅಲ್ಲಿ ಫಸ್ಟ್ ಸಿನಿಮಾ ನೋಡಿದ ತಕ್ಷಣ ನಾನೇ ಅಲ್ಲಿ ಕೂತಿದ್ದೀನಿ. ಮಗ ಅವನ ಅಮ್ಮನ್ ಯಾವನ ಮಗ ಫೈಟ್ ತೆಗ್ದಿರೋದು ಈ ತರ, ನಮ್ ಕನ್ನಡ ಇಂಡಸ್ಟ್ರಿ ಈ ತರ ಫೈಟೇ ಬಂದಿಲ್ವಲ್ಲೋ, ಈ ತರ ಫೈಟ್ ಅನ್ನೋ ಅನ್ಬಿಟ್ಟು ಆಡಿಯನ್ಸ್ ಎಲ್ಲ ಹೊಗಳ್ತಾ ಇದ್ರು ಫುಲ್ಲು. ಅದು ಒಂದ್ ಬೇರೆ ತರ ಲೆವೆಲ್ ಆಗ್ಬಿಡ್ತು. ಆವಾಗ ಪುನೀತ್ ಸರ್ ಅವ್ರದ್ದು ಅವರು ಜೊತೆಸಲ್ಲೂ ಕರೆಸಿದ್ರು ನನ್ನ, ಕರೆದ್ಬಿಟ್ಟು ಅಣ್ಣ ನೆಕ್ಸ್ಟ್ ಬಿಂದಾಸ್ ಇದೆ ನೀವು ಮಾಡ್ಕೊಡ್ಬೇಕು, ಏನಣ್ಣ ಫೈಟ್ ಮಾಡಿರೋ ನೀವು ಅನ್ಬಿಟ್ಟು ಪುನೀತ್ ಸರ್ ಎಲ್ಲ ತುಂಬಾ ಇದು. ಅದ್ ಹೆಂಗಣ್ಣ ಲಾರಿ ಫೈಟ್ ಬ್ಯಾಕ್ ಹಿಂಗ್ ಹೊಡೆದ್ಬಿಟ್ಟು ಮತ್ತೆ ಹಂಗೆ ಡ್ರಾಪ್ ಕಿಕ್ಕೊಂಡು ಹಿಂಗ್ ಹೆಂಗ್ ಹೊಡ್ತಾರೆ, ಹೆಂಗಣ್ಣ ತೆಗದ್ರಿ ಅಣ್ಣ, ಅದು ಕಟ್ಸ್ಟಾರ್ಸ್ ಅಣ್ಣ, ಅದು ಬ್ಯಾಕ್ ಹಿಂಗ್ ಅಂತ ಹೊಡಿಸಿದೀನಿ, ಆಮೇಲೆ ಡ್ರಾಪ್ ಕಿಕ್ ಅಲ್ಲಿ ಹಿಂಗ್ ಹೊಡಿಸಿದ್ದು ಅದ್ ನಂಗೆ ಮ್ಯಾಚ್ ಮಾಡಿದ್ನ ಅಣ್ಣ ಅಂದ್ರೆ ತುಂಬಾ ಚೆನ್ನಾಗಿದೆ ಅನ್ಬಿಟ್ಟು ಅಪ್ಪು ಸಾರ್ ಎಲ್ಲ ತುಂಬಾ, ಅಣ್ಣ ಈ ತರ ಫೈಟೇ ಬಂದಿಲ್ಲ ಅಣ್ಣ ಕನ್ನಡ ಇಂಡಸ್ಟ್ರಿಗೆ ಅಂತ ಅವರೇ ಹೇಳಿದ್ರು, ಅಪ್ಪು ಸಾರೇ ಹೇಳ್ತಾ ಇದ್ರು. ಸರಿ ಅದು ಫೈಟ್ ಎಲ್ಲ ಆಯ್ತು. ದುನಿಯಾದಲ್ಲಿ ನಾನು ತುಂಬಾ ಬಿಸಿ ಆದೆ, ಎಲ್ಲಾ ತರ ಬಿಸಿ ಆದೆ. ಆಮೇಲೆ ಏನೋ ಪ್ರೆಸ್ ಮೀಟಿಂಗ್ ಅದು ಇದು ಅಂತ ಏನೋ ಮಾಡ್ರು, ನನ್ಗೆ ಯಾವ್ದು ಒಂದಕ್ಕೂ ಕರೆದಿಲ್ಲ ಇದುವರೆಗೂ, ಯಾವ್ದಕ್ಕೂ ಕರೀನಿಲ್ಲ, ಏನಿಲ್ಲ. ಸರಿ ನಾನು ತಲೆ ಕೆಡ್ಸ್ಕೊಂಡಿಲ್ಲ, ನಾನ್ ಪಾಡಾಗ ನಾನು ತುಂಬಾ ಬಿಸಿ ಇದ್ದೆ ನಾನು. ಯಾಕಂದ್ರೆ ಅವಾಗ ಪಾಪ ಸತ್ಯಾಗ್ರಹ ಅವರು ತುಂಬಾ 24 ಲೇನ್ಸ್ ಅಂತ ಒಂದು ಪ್ರೇಮ ಒಂದು ಬೇರೆ ತರ ಇತ್ತು. ಅವ್ರು ನಮ್ಗೆ ಒಳ್ಳೆ ನೀಟಾಗಿ ಇದ್ ಮಾಡ್ಕೊಂಡ್ರು. ದುನಿಯಾ ವಿಜಯ್ ಅವರು ಕೂಡ ಒಂದು ಒಳ್ಳೆ ಜಿಮ್ನಾಸ್ಟಿಕ್ ಇದು, ನಾವ್ ಹೇಳೋ ತರ ಹೊಡೆಯೋಕ್ಕೂ ಸರಿ ಹೊಡೆದ್ಕೊಳಕ್ಕೂ ಸರಿ. ಅದ್ರಲ್ಲಿ ಪಾಪ ಒಂದಲ್ಲಿ ಹೊಡಿಸ್ಕೊಳ್ಳೋದ್ರಲ್ಲಿ ಹಿಂಗ್ ನಿಂತಿರ್ತಾರೆ ಹಿಂಗೆ. ಆ ಬಿಯರ್ ಬಾಟ್ಲು, ಒರಿಜಿನಲ್ ಬಿಯರ್ ಬಾಟ್ಲು ನಾನೇ ತಗ್ಗು ಟಾಪ್ ಬಂದ ಹೊಡೆದಿರೋದು. ಅದಕ್ಕೆ ಒರಿಜಿನಲ್ ಬಿಯರ್ ಬಾಟ್ಲು ಹಿಂಗೆ ಹೊಡಿಸ್ಕೊಂಡ್ರು. ಅಂದ್ರೆ ಯಾವ್ದೂನು ವರ್ಕ್ ಅಲ್ಲಿ ದುನಿಯಾ ವಿಜಯ್ ಅವರು ಯಾವ್ದೂನು ಆಗಲ್ಲ ಅಂತಿರ್ಲಿಲ್ಲ, ಅಷ್ಟು ಹಾರ್ಡ್ ವರ್ಕರ್ ಅವರು. ನಾನ್ ನೋಡ್ದಂಗ ಅಷ್ಟು ಹಾರ್ಡ್. ಅದಕ್ಕೆ ಆ ಫೈಟ್ ಅಲ್ಲಿ ನಾನು ಏನ್ ಕಂಪೋಸ್ ಮಾಡ್ತೀನಿ ಅದಕ್ಕೆಲ್ಲ ಸಹಕಾರ ಕೊಟ್ರು. ಅದಕ್ಕೆ ಫೈಟ್ಸ್ ದುನಿಯಾ ಸಿನಿಮಾ ಅನ್ನೋದು ಒಂದು ಬೇರೆ ಲೆವೆಲ್ ಹೋಯ್ತು, ಒಂದು ತುಂಬಾ ಇದಾಯ್ತು. ಅಂದ್ರೆ ಆಮೇಲೆ ಏನಾಯ್ತು, 100 days ಆಯ್ತು, ಏನೋ ಎಲ್ಲಾರ್ಗು ಚೈನ್ ಕೊಟ್ರಂತೆ, ಅದೇನೋ ನನ್ಗಂತೂ ಏನು ಕೊಟ್ಟಿಲ್ಲ. ಆಮೇಲೆ ಮತ್ತೆ ಪಿಕ್ಚರ್ ಹೊಡೆದ್ಮೇಲೆ ಏನಾರು ಕೊಡ್ತೀನಿ ಅಂದ್ರು, ಅದು ನನ್ಗೇನು ಕೊಟ್ಟಿಲ್ಲ. ಆಮೇಲೆ ನನ್ಗೆ ಏನ್ ಬೇಜಾರಾಯ್ತು ಅಂತಂದ್ರೆ, ನನ್ಗೆ ಏನೋ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ಲ, ಒಂದೇನು ಕೊಟ್ಟಿಲ್ಲ ಫಂಕ್ಷನ್ಗೆ. ಆಮೇಲೆ ಯಾರು ಸಿದ್ದರಾಜ್ ಅವರು ಪ್ರೊಡ್ಯೂಸರ್, ಅವಾಗ ಬನ್ನಿ ಮಾಸ್ಟರ್ ಈ ತರ ಫಂಕ್ಷನ್ ಇದೆ ಅಂತ ಕರೆದ್ರು. ಆಯ್ತು ಸರ್ ಬರ್ತೀನಿ ಅಂದೆ. ಆಮೇಲೆ ನನ್ನ ಒಂದು ನಾನು ಅಲ್ಲಿ ಒಳಗಡೆ ಹೋಗ್ಬೇಕಾರೆ ಒಂದು ಏನಾರು ಇದ್ಬೇಕಲ್ಲ, ನಾನು ಯಾರು ಗೊತ್ತಿಲ್ವಲ್ಲ. ಆಗ ಪೊಲೀಸ್ ತಾರೆ ಯಾವ ಹೋಗ ಅನ್ಬಿಟ್ಟು ಎಲ್ಲ ಪೊಲೀಸ್ನವ್ರು ನನ್ನ ತಳ್ತಾ ಇದ್ ಮಾಡ್ತಾ ಇದಾರೆ. ಆಗ ರೇ ಇವರೇ ಫೈಟ್ ಮಾಸ್ಟರ್ ಬಿಡ್ರಿ ಹಂಗೆ ಅನ್ಬಿಟ್ಟು ಪಬ್ಲಿಕ್ ನನ್ನನ್ನ ಬಿಡಿಸಿದ್ರು. ಅವ್ರು ಗುರುತಿಸಿ ಪಬ್ಲಿಕ್ ನನ್ನ ಗುರುತಿಸಿ ಒಳಗಡೆ ಬಿಟ್ರು. ಒಳಗಡೆ ಹೋದೆ. ಆಮೇಲೆ ನೋಡಿದ್ರೆ ಒಂದು 10 ಕಾಲ ಆದ್ಮೇಲೆ ಏನೋ ನನ್ನ ಕರೆದ್ರು ಮೇಲ್ಗಡೆಗೆ. ಆಗ ಎಲ್ಲ ಬಂದು ಸುಮಾರು ಜನ ಒಟ್ಟಾಗಿದ್ರು. ಆಗ ನನ್ಗೆ ಏನು ಕೊಟ್ಟಿಲ್ಲ, ಒಂದು ಶೀಲ್ಡ್ ಏನೋ ಕೊಟ್ರು, ಇಸ್ಕೊಂಡ್ ಬಂದೆ. ಈ ತರದ ಘಟನೆಗಳು ಆಗ್ತಾ ಇರ್ತವೆ ಇಂಡಸ್ಟ್ರಿ. ಏನು ಮಾಡಕ್ಕಲ್ಲ ಸರ್, ಯಾಕಂದ್ರೆ ನಾವ್ ಹೇಳೋದು ಏನ್ ಗೊತ್ತಾ, ಯಾರಿಗೂ ನಾವು ಕೆಟ್ಟದ್ ಬಯಸಲ್ಲ, ಎಲ್ಲ ಬಂದವ್ರಿಗೆ ಒಳ್ಳೇದಾಗ್ಲಿ. ಆಮೇಲೆ ನಾನು ಒಬ್ರಿಗಂತಲ್ಲ, ಯಾರೇ ಹೊಸಬ್ರು ಡೈರೆಕ್ಟರ್ ಬರ್ಲಿ, ಅವ್ರು ಏನ್ ಹೇಳ್ತಾರೆ ನಾನು ದುಡ್ಡು ಮುಖ ನೋಡೋದೇ ಇಲ್ಲ. ಫಸ್ಟ್ ನೀವು ಚೆನ್ನಾಗಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಬೇಕು. ಯಾಕಂದ್ರೆ ಅವ್ರದ್ದು ಅದು ಒಂದು ಕನಸಿರುತ್ತೆ ಕನ್ನಡ ಇಂಡಸ್ಟ್ರಿಗೆ ಬಂದಾಗ, ನೀವು ಚೆನ್ನಾಗಾದ್ರೆ ಅವಾಗ ಎಲ್ಲಾ ತರ ಚೆನ್ನಾಗತ್ತೆ ಅಂತ. ಇದೆ ತುಂಬಾ ಸಿನಿಮಾ ಸರ್. ಅವಾಗ ನೋಡಿ, ನಾನು ಯಾರದೇ ಹೊಸ ಸಿನಿಮಾಗಳನ್ನ ಮಾಡ್ತಿದ್ರೆ ಆ ಪಿಕ್ಚರ್ ಗಳೆಲ್ಲ 100 days ಎಲ್ಲ ನಿಜವಾಗ್ಲೂ ತುಂಬಾ ಸರ್. ಎಲ್ಲ ಆಗ ಆ ದಿನಗಳು ಸುಮಾರು ಸಿನಿಮಾಗಳು ಸರ್ ಬಂದವ್ರದ್ದು ಎಲ್ಲ ಸಿನಿಮಾಗಳು ಎಲ್ಲ 100 days ಏನು ಡಿಫ್ರೆಂಟ್ ಏನೋ ಒಂದು ಲಕ್ಕಿ ತರ ಒಂದು ಅವ್ರಿಗೆ ಮಾಡೋ ಸಿನಿಮಾಗಳೆಲ್ಲ ಇಟ್ಟೆ ಎಲ್ಲ ಅನ್ಬಿಟ್ಟು ಒಂಥರ ಖುಷಿ ಪಡ್ತಾ ಇದ್ರು ಮಾಸ್ಟರ್. ಈಗ ಹೌದು ಎಲ್ಲ ನಿಜ, ನೀವು ಪ್ರೀತಿಗೆ ಕೆಲಸ ಮಾಡ್ತಾ ಇದ್ದವರು ಪ್ರೀತಿಯಿಂದಾನೇ ಎಲ್ಲಾರನು ಕೆಲಸ ತಗೊಂತಾ ಇದ್ರಿ.
ಸೊ ಅಷ್ಟೇ ಪ್ರೀತಿಯಿಂದ ರೆಮ್ಯುನರೇಷನ್ ಎಷ್ಟು ಕೊಟ್ರು ಇಸ್ಕೊಂಡವ್ರು ನೀವು. ಹೌದೌದು ಖಂಡಿತ. ಕೆಲವು ಸಿನಿಮಾಗಳು ಕೊಡದೇ ಇದ್ರು ನೀವು ಕೇಳದವ್ರಲ್ಲ. ಹೌದು ಹೌದು. ಅಂದ್ರೆ ನಿಮಗೆ ಎಷ್ಟು ಸಿನಿಮಾಗಳಿಂದ ದುಡ್ಡು ಬರ್ದೇ ಹೋಯ್ತು, ಎಷ್ಟು ಚೆಕ್ಗಳು ರಕ್ತ ಸುರಿಸಿರ್ತೀರಿ, ಶ್ರಮ ಪಟ್ಟಿರ್ತೀರಿ ಸರ್. ಅದ್ರ ಬಗ್ಗೆ ದೇವರಣ್ಣ ನನ್ಗೆ ತುಂಬಾ ಬೇಜಾರಾಗುತ್ತೆ ಸರ್. ಯಾಕಂದ್ರೆ ನೋಡಿ ಎಂತದು ನನ್ನ ದುರದೃಷ್ಟ ಅಂದ್ರೆ, ಸಿನಿಮಾ ಮಾಡ್ತಾ ಇದ್ದೆ. ಸಿನಿಮಾ ಮಾಡ್ತಾ ಇದ್ದಾಗ ಸರ್ ಎಷ್ಟೋ ಸಿನಿಮಾಗಳಲ್ಲಿ ಈ ಸಿನಿಮಾ ಯಾವ್ದಾವ್ದು ಮಾಡಿರ್ತೀನಿ ಅದೆಲ್ಲ ಬಂದು ಚೆಕ್ ಕೊಡ್ತಾ ಇದ್ರು. ಕೆಲವ್ರು ದುಡ್ಡು ಕೊಟ್ಬಿಡ್ತಾರೆ, ಕೆಲವ್ರು ಎಲ್ಲ ಚೆಕ್ ಕೊಡ್ತಾ ಇದ್ರು. ಈ ಚೆಕ್ ನಂಗೆ ನಿದ್ರೆ ಇಲ್ಲ. ಡೇ ಶೂಟಿಂಗು ನೈಟ್ ಶೂಟಿಂಗು, ಡೇ ಒಂದು 2 ಗಂಟೆ ಕಾಲ್ ಸಿಟ್ಟು, ಅರ್ಧ ದಿನಕ್ಕೆ ಒಂದು ಫೈಟ್ ಮುಗಿಸ್ತಾ ಇದ್ದೆ. ತಿರ್ಗಾ ಮತ್ತೆ 6 ಗಂಟೆಗೆ ಒಂದು ಫೈಟು, ಮತ್ತೆ ರಾತ್ರಿ 2 ಗಂಟೆಗೆ ಒಂದು ಫೈಟು, 3 ಫೈಟ್ ತೆಗ್ದಿದೀನಿ ಒಂದ್ ದಿನಕ್ಕೆ. ಬೇರೆ ಸಿನಿಮಾ ಒಂದೇ ಕಡೆ ಹಾಕಬೇಕಾದ್ರೆ ನಾನು ಎಲ್ಲಿದ್ದೀನಿ ಅಲ್ಲಿ. ಅವಾಗೆಲ್ಲ ಆರ್ಟಿಸ್ಟ್ ಬಿಸಿ ಆದಂಗ ನೀವು ಸಿಕ್ಕಾಬಟ್ಟೆ ಬಿಸಿ ಸರ್. ಹಂಗೆಲ್ಲ ಮಾಡ್ಕೊಂಡು ಯಾವ್ದು ಚೆಕ್ ಕೊಡ್ತಾರೆ, 2.5 ಲಕ್ಷ 2 ಲಕ್ಷ ರೂಪಾಯಿದು, 1.5, 25,000 50,000 ಅದೆಲ್ಲ ಚೆಕ್ ಎಲ್ಲ ಕೊಡ್ತಾರೆ. ನಾನೆಲ್ಲ ಚೆಕ್ ಹೌದಾ ಅನ್ಬಿಟ್ಟು ಚೆಕ್ ಇಸ್ಕೊಳ್ಳೋದು. ಮನೇಲೆ ಹಂಗೆ ಪ್ಯಾಂಟ್ ಕೆಲವೊಂದೆಲ್ಲ ಹಂಗೆ ಬಿಟ್ಬಿಡೋದು. ಅವ್ರ ಬಟ್ಟೆ ಎಲ್ಲ ಒಗದ್ಬಿಟ್ಟು ಆ ಚೆಕ್ ಎಲ್ಲ ಹಂಗೆ ಹೊಟ್ಟೋಗೋದು. ಕೆಲವೊಂದ್ ಚೆಕ್ ಎಲ್ಲ ತೆಗೆದ್ಬಿಟ್ಟು ಎಲ್ಲೋ ಒಂದ್ ಕಡೆ ಬುಕ್ಸ್ ಅಲ್ಲಿ ಇಡೋದು, ಎಲ್ಲೋ ಒಂದ್ ಬಟ್ಟೆ ಕಡೆ ಇಡೋದು, ಎಲ್ಲೋ ಒಂದ್ ಇದ್ಬಿಡೋದು. ನಾನ್ ಹಂಗೆ ಚೆಕ್ಕಲ್ ಇಸ್ಕೊಂಡು ನೋಡ್ತೀನಿ, ಹಾಕೇ ಇಲ್ಲ. ಕೆಲವೊಂದ್ ಹಾಕಿದೀನಿ, ಕೆಲವೊಂದ್ ಹಾಕೇ ಇಲ್ಲ. ಆಮೇಲೆ ಹಾಕಿದ್ದು ಇದ್ಯಾವ್ ಚೆಕ್ 1.25 ಲಕ್ಷದ ಬರ್ದಿದ್ದಾರೆ, ಯಾವ್ದೋ ನೋಡ್ರೆ 3 ವರ್ಷ ಆಗ್ಬಿಟ್ಟಿದೆ. ಇನ್ನೊಂದ್ ಯಾವ್ದೋ ಚೆಕ್ ಇದು 1.5 ವರ್ಷ ಆಗಿದೆ. ಈ ತರ ಚೆಕ್ ಅಂದೆ. ಒಂದ್ಸರಿ 7 ಚೆಕ್ ಸಿಕ್ತು, ಒಂದ್ಸರಿ 5 ಚೆಕ್ ಸಿಕ್ತು, ಒಂದ್ಸರಿ 3 ಚೆಕ್ ಸಿಕ್ತು, ಒಂದ್ಸರಿ 2 ಸಿಕ್ತು. ತಿರ್ಗಾ ಇನ್ನೊಂದ್ ನೋಡಾಗ ಇತ್ತೀಚೆಗೆ ಸರ್ ಈಗ 17 ಎಷ್ಟು 2007 ಅಲ್ವಾ ಬಂದಿದ್ದದು. ಈಗ 18 ವರ್ಷ ಆಯ್ತು. ಈಗ ಇತ್ತೀಚೆಗೆ 1-2 ವರ್ಷದಿಂದ ಮತ್ತೆ 3 ಚೆಕ್ ಸಿಕ್ಕತ್ತೆ ನನ್ಗೆ. ನೀವು ಮರ್ತೇ ಬಿಟ್ಟಿರಿ. ಯಾವ ಚೆಕ್ ಎಲ್ಲಿ ಹಾಕಿದಿ, ಏನ್ ಆಗ್ತಿದ್, ಯಾವ್ದು ಅನ್ನೋದು ಅರ್ಥನೇ ಆಗ್ತಿಲ್ಲ ನನ್ಗೆ. ಅಷ್ಟು ಬಿಸಿ ಸರ್. ಎಲ್ಲೋ ಕಳೆದ್ಬಿಟ್ರಿ, ಎಲ್ಲೋ ಒಂದ್ ಕಡೆ ಹಾಕ್ಬಿಟ್ಟಿರ್ತಿ, ಅದ್ ನೆನ್ಪು ಇಲ್ಲ. ಅದ್ ಯಾವ್ದು ಏನು ಅನ್ನೋದು ಗೊತ್ತಿಲ್ಲ ನನ್ಗೆ. ಆ ತರ ಅಂತ ತುಂಬಾನೇ ನನ್ಗೆ ಇದಾಗಿದೆ. ಓಕೆ, ಈಗ ಆಲ್ಮೋಸ್ಟ್ ನೀವು ಎಲ್ಲಾ ಸ್ಟಾರ್ಗಳ ಜೊತೆ ಕೆಲಸ ಮಾಡುವಂತ. ದರ್ಶನ್ ಜೊತೆಗೆ ಮಾಡಿದೀರಿ. ಸೊ ದರ್ಶನ್ ಜೊತೆ ಚಕ್ರವರ್ತಿ ಮಾಡಿದೀರಿ. ಸೊ ನೀವು ಆರಂಭದಿಂದ ದರ್ಶನ್ ನೋಡ್ಕೊಂಡಿರಿ. ದರ್ಶನ್ ಸೆಟ್ ಅಲ್ಲೆಲ್ಲ ಹೇಗಿರ್ತಾ ಇದು? ಇಲ್ಲ ಸರ್, ಅವಾಗ ಯಾಕಂದ್ರೆ ನಾನು ನೀವು ಅವರು ಲೈಟ್ ಬಾಯ್ ಆಗಿದ್ರೆ. ಹೌದೌದು. ನಾನ್ ಫಸ್ಟ್ ನೋಡಿದ್ದು ದರ್ಶನ್ ಸರ್ನ ಎಲ್ಲಿ ಅಂದ್ರೆ ಇಲ್ಲಿ ಹನುಮನ್ ನಗರದಲ್ಲಿ ಎಸ್ತಾನಣ್ಣ ಅವ್ರದ್ದು ಸರ್ದು ಯಾವ್ದೋ ಒಂದು ಇದ್ ನಡೀತಾ ಇತ್ತು. ಸೀರಿಯಲ್ ಏನೋ ಫೈಟ್ ಯಾವ್ದೋ ನಡೀತಾ ಇತ್ತು. ಆ ಟೈಮಲ್ಲಿ ಬಂದಿದ್ದು ದರ್ಶನ್ ಸಾರು. ಬಂದಾಗ ಆಗಾಗ ಪರಿಚಯ ಆಗಿತ್ತು. ಆವಾಗಿಂದ ಪಾಪ ಅವರು ನಾವೆಲ್ಲ ಒಂಥರ ಸರ್ ಏನ್ ಸರ್ ಹಂಗೆ ಹಿಂಗೆ ಅನ್ಬಿಟ್ಟು ನಾನು ಪ್ರೀತಿ ವಿಶ್ವಾಸಕ್ಕೆ ಪ್ರತಿನಿಧಿ ಮಾಡಿದೆ. ಆಮೇಲೆ ಯಾವ್ದೋ ಸೀರಿಯಲ್ ಮಾಡ್ತಾ ಇತ್ತು. ಒಂದ್ಸರಿ MG ರೋಡ್ ಅಲ್ಲಿ ಸಿಕ್ಕಿದ್ರು, ಅವಾಗ್ಲೂ ಕೂಡ ಒಂದು. ಆಮೇಲೆ ಮಹಾಭಾರತ ಅಂದ್ಬಿಟ್ಟು ಇದ್ ಮಾಡೋದು. ಅವರು ಸೌರವ್ ಅವರೆಲ್ಲ ಒಂದ್ ಇದ್ ಮಾಡ್ತಾ ಇದ್ರು. ಆವಾಗಿಂದನೂ ನಮ್ದು ಒಂದಿದ್ದು. ಆಮೇಲೆ ಕರಿಯಾ ಸಿನಿಮಾ ಮಾಡುದು. ಕರಿಯಾದಲ್ಲಿ ಸಾರ್ ಹಿಂಗೆ ಅನ್ಬಿಟ್ಟು ನಾನು ಒಂದ್ ಕ್ಯಾರೆಕ್ಟರ್ ಮಾಡಿದೀನಿ ಅವಾಗ ಕರಿಯಾದಲ್ಲಿ. ಅದರಿಂದ ಅಲ್ಲಿಂದ ಹಂಗೆ ಬಂತು. ಆಮೇಲೆ ನಾನು ಎಕ್ಸ್ಕ್ಯೂಸ್ ಮೀ ಅದೇ ಮಾಸ್ಟರ್ ಆಗ್ಬಿಟ್ಟೆ. ಆಮೇಲೆ ಕೆಲವೊಂದು ಟೈಮಲ್ಲೆಲ್ಲ ಧರ್ಮ ಫಿಲಂ ಮಾಡಿದಾಗ ಅವಾಗೆಲ್ಲ ಕೆಲವೊಂದು ಟೈಮಲ್ಲಿ ಸಿಕ್ಕಿದ್ರು. ಅವಾಗೆಲ್ಲ ಮಾತಾಡ್ತಾ ಇದ್ದು. ಆಮೇಲೆ ಹಂಗೆ ಅವರೇ ಕರೆಸ್ಕೊಂಡ್ರು ಚಕ್ರವರ್ತಿ ನಾನು ಮಾಡ್ಕೊಟ್ಟೆ ಒಂದ್ ಫೈಟು. ಆಮೇಲೆ ಯಾವ್ದಾವ್ದೋ ಬೇರೆ ಡೇಟ್ ಇರೋದ್ರಿಂದ ನನ್ಗೆ ಬೇರೆ ಕಡೆ ಇದ್ ಮಾಡಿದೆ. ಓಕೆ, ಆಮೇಲೆ ಸುದೀಪ್ ಅವ್ರ ಜೊತೆಗೂ ಒಂದಿಷ್ಟು ಕೆಲಸ ಮಾಡಿದ್ವಿ ಸರ್. ಸುದೀಪ್ ಸರ್ ಬಗ್ಗೆ ನಾನು ತುಂಬಾ ಹೇಳ್ಬೇಕು. ಯಾಕಂದ್ರೆ ಸುದೀಪ್ ಸಾರು ನನಗೆ ನಿಜವಾಗ್ಲೂನು ತುಂಬಾನೇ ನನ್ಗೆ ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ನಲ್ಲ ಸಿನಿಮಾದಲ್ಲಿ ಒಂದು ನಲ್ಲ ಅಂತ ಮೂವಿ ಮಾಡ್ತಾ ಇದ್ರು. ಆಗ ಅವ್ರು ಇರುವ, ನಾನು ಹೊಸಪ ಆಗ ಫೈಟ್ ಮಾಸ್ಟರ್. ನಾನು ಅಣ್ಣ ಈ ತರ ಹಿಂಗ್ ಆಗ್ತಾ ಇದ್ದೀನಿ, ಡ್ಯಾನಿ ತಗೋ ನಾನು ಈ ತರ ಮಾಡುವ ಹಂಗೆ ಹಿಂಗೆ ಅಂತ ಇದ್ ಮಾಡಿದ್ರು. ಪಾಪ ಆಗ ತುಂಬಾ ನನ್ಗೆ ನಲ್ಲ ಸಿನಿಮಾದಲ್ಲಿ ತುಂಬಾ ಕೋಪರೇಟ್ ಮಾಡಿದ್ದಾರೆ ಅವರು. ಎಲ್ಲಾ ತರ ಫೈಟ್ ಬಗ್ಗೆ ಹಿಂಗ ನಾನು ಅಣ್ಣ ಇದಂಗ ಹಿಂಗ ಫೋರ್ಸ್ ಅಣ್ಣ ಹಂಗೆ ಪಾಪ ಎಲ್ಲಾ ತರ ಕೋಪರೇಟ್ ಎಲ್ಲ ಚೆನ್ನಾಗಿ ಇದ್ ಮಾಡಿದ್ರು. ಎಲ್ಲಾ ತರ ನನ್ಗೆ ಸಹಕಾರ ಕೊಡು. ಡ್ಯಾನಿ ನಮ್ ಹುಡುಗ ಹಂಗೆ ಅಂದ್ಬಿಟ್ಟು ತುಂಬಾನೇ ಇದ್ ಮಾಡಿದ್ರು. ದರ್ಶನ್ ಸುದೀಪ್ ಸಾರ್ದು ಸುಮಾರು ಸಿನಿಮಾ ಮಾಡಿದೀನಿ ಸರ್. ಮೈ ಆಟೋಗ್ರಾಫು, ಮುಸ್ಸಂಜೆ ಮಾತು, ಮತ್ತೆ ಕಾಮಣ್ಣನ ಮಕ್ಕಳು, ಮತ್ತೆ ವೀರ ಪರಂಪರೆ, ಕೆಂಪೇಗೌಡ, ಸುಮಾರು ಸಿನಿಮಾ. ಫ್ಲೆಕ್ಸಿಬಲ್ ಸರ್. ನಾವ್ ಏನ್ ಹೇಳ್ತೀವಿ ಅದನ್ನ ಪಾಪ ಕಾಮಿಡಿ ಮಾಡ್ತಾ ಇರ್ತಾರೆ. ಅಣ್ಣ ಇದು ಅಂದ್ಬಿಟ್ಟು ಎಲ್ಲಾ ತರ ಇದು ಮಾಡ್ಕೊಟ್ರು. ಆಮೇಲೆ ಸುದೀಪ್ ಸಾರ್ಗೆ ಏನಂದ್ರೆ ಒಂದ್ ಒಳ್ಳೆ ಗುಣ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ ನೋಡಿ ಇನ್ನೊಂದು ವಿಚಾರ ತುಂಬಾ ಇಂಪಾರ್ಟೆಂಟ್ ವಿಚಾರ. ಹೇಳಿ ಮಾಸ್ಟರ್. ನನಗೆ ಬೆಂಗಳೂರಲ್ಲಿ ಮನೆ ಇರ್ಲಿಲ್ಲ. ನಾನು ಬಂದು ಫುಟ್ಪಾತ್ ಮಲ್ಕೋತಾ ಇದ್ದೆ. ಆರಂಭ ದಿನಗಳು ಫುಟ್ಪಾತ್ ಮಾಡ್ಕೋತಾ ಇದ್ದೆ. ನನಗೆ ಒಬ್ಬರದು ಸಪೋರ್ಟ್ ಇರ್ಲಿಲ್ಲ. ಇದೇ ನಾನು ಪ್ರೆಸಿಡೆಂಟ್ ಆದಾಗ ಫಸ್ಟ್ ನಮ್ ಯೂನಿಯನ್ ನಾನು ಕಟ್ಟಬೇಕು, ನಮ್ ಸ್ಟೆಂಟ್ ಯೂನಿಯನ್ ಮಾಡ್ಬೇಕಂತ ನಾನು ಪ್ರೆಸಿಡೆಂಟ್ ಆದ ತಕ್ಷಣನೇ ಇಮಿಡಿಯೇಟ್ಲಿ ಅವತ್ತೇ ಸಾಯಂಕಾಲ ಕೂತ್ಕೊಂಡು ಮೀಟಿಂಗ್ ಎಲ್ಲ ಕರೆದು
ಈ ತರ ಫಸ್ಟ್ ಸ್ವಂತ ಜಾಗ ತಗೋಬೇಕು, ಯಾಕಂದ್ರೆ ಇರೋ ದುಡ್ಡನ್ನೆಲ್ಲ ಫಸ್ಟ್ ತುಂಬಾ ಹಾಳು ಮಾಡ್ತಾ ಇದ್ರು. ನಾವ್ ಆಗ್ಲೇಬೇಕು ನಮ್ ಯೂನಿಯನ್ ಅನ್ಬಿಟ್ಟು ಫಸ್ಟ್ ಮೀಟಿಂಗ್ ಅಲ್ಲೇನೆ ನಾನು ಇದ್ ಮಾಡ್ತೀನಿ, ಒಂದು ಸ್ವಂತ ಯೂನಿಯನ್ ಕಟ್ಬೇಕಂತ. ಅವಾಗ ನಾವು ಮತ್ತೆ ಸೆಕ್ರೆಟರಿ ಮತ್ತೆ ಯಾರು ಇನ್ನೊಬ್ಬ ದೇವ್ ಅನ್ಬಿಟ್ಟು ಒಬ್ರಿದ್ರು ಟ್ರೆಸರು, ನಾನು ಬಂದು ಫಸ್ಟ್ ಅಲ್ಲಿ ಜಾಗ ನೋಡ್ದೆ. ಈಗ ನಾಗರಬಾವಿ ಸರ್ಕಲ್ ಇದೆಯಲ್ಲ ಅದರಿಂದ ಸ್ವಲ್ಪ ಅಲ್ಲಿ ನೋಡ್ಬಿಟ್ಟು ಆ ಜಾಗ ನೋಡ್ಬಿಟ್ಟು ಈ ಜಾಗ ಓಕೆ ಅನ್ಬಿಟ್ಟು ನಾನು ಮತ್ತೆ ನಮ್ಮ ಸೆಕ್ರೆಟರಿ ಇವರೆಲ್ಲ ಇದ್ ಮಾಡಿ ಫಿಕ್ಸ್ ಮಾಡಿ ಎಲ್ಲಾ ತರ ಆಗ್ ಮಾಡಿ. ಅವಾಗ ಅದರಲ್ಲಿ ತುಂಬಾ ಜನ ಅಯ್ಯೋ ಮಾಸ್ಟರ್ ಈ ತರ ಇದೇನು ಇಲ್ಲಿ ಮಾಡಿದೀರಾ ಹಂಗೆ ಅಂತ ಎಲ್ಲ ತುಂಬಾ ಜನ ಅಂತಿದ್ರು. ಯಾರೇನಾರು ಅನ್ಕೊಳ್ಳಿ ಒಂದ್ ಜಾಗ ಮಾಡ್ಲೇಬೇಕು ಅನ್ಬಿಟ್ಟು ನಾವು ಮತ್ತೆ ಸೆಕ್ರೆಟರಿ ಮತ್ತೆ ಟ್ರೆಸರ್ ಎಲ್ಲ ಕೂತ್ಕೊಂಡು ನೀಟಾಗಿ ಇದ್ ಮಾಡಿ ಫಸ್ಟ್ ಜಾಗ ತೆಗೆದ್ಬಿಟ್ಟು ಸ್ವಂತ ಏನನ್ನ ಮಾಡ್ಬಿಟ್ಟು ನೋಡಿ. ಇವಾಗ ನನಗೆ ಜಾಗ ಇಲ್ಲ ಫಸ್ಟ್ ಬಂದಾಗ, ಆದ್ರೆ ನಾನು ಇಂಡಸ್ಟ್ರಿಲಿ ಒಂದು ಯೂನಿಯನ್ ಅನ್ನೋದು ಮಾಡೋದು ಒಂದು ಹೆಮ್ಮೆ ಇದೆ ನನಗೆ. ಅದು ಸಾಯೋವರೆಗೂ ಒಂದು ನನ್ಗೊಂದು ಆಗ ಸುದೀಪ್ ಸರ್ ಅವಾಗ ನಾನು ಪ್ರೆಸಿಡೆಂಟ್ ಅಲ್ವಾ ಅವಾಗ ಹೋಗಿದ್ದು. ಈ ತರ ಒಂದು ಶೂಟಿಂಗ್ ನಡೀತಾ ಇತ್ತು. ಆ ಟೈಮಲ್ಲಿ ನಾನು ಅಣ್ಣ ಈ ತರ ಒಂದು ಯೂನಿಯನ್ಸ್ ಅಂತ ಕಟ್ತಾ ಇದೀವಿ, ಈ ತರ ಏನಿದೆ ಒಂದು ಇದ್ ಮಾಡೋಣ. ಆಯ್ತು ಬಿಡು ಡೈನಿ ನಾನು ಮಾಡ್ಕೊಡ್ತೀನಿ ಬಿಡು ಹಂಗೆ ಅಂದ್ಬಿಟ್ಟು ಟಕ್ ಅಂತ ನೋಡ್ರೆ ಹಂಗೆ ಒಂದು 10 ಲಕ್ಷ ರೂಪಾಯಿ ಚೆಕ್ ನ ಟಕ್ ಅಂತ ಕೊಟ್ರು. 100% ಗ್ರೇಟ್. ನಿಜವಾಗ್ಲು ದರ್ಶನ್ ಸುದೀಪ್ ಸರ್ ನಿಮ್ಗೆ ಥ್ಯಾಂಕ್ಸ್, ಒಳ್ಳೇದಾಗ್ಲಿ ನಿಮ್ಗೆ. ನಿಜವಾಗ್ಲೂ ಒಂದು ಒಳ್ಳೆ ಹೃದಯ ಇದೆ ಯಾವಾಗ್ಲೂ, ಯಾಕಂದ್ರೆ ನೀವು ಒಂಥರ ನಮ್ಗೆ ಒಂದು ಗಾಡ್ ತರ. ಥ್ಯಾಂಕ್ ಯು ಮಚ್, ಥ್ಯಾಂಕ್ಸ್. ಓಕೆ, ಆಮೇಲೆ ಸಿನಿಮಾದಲ್ಲಿ ನೀವು ಹೇಳ್ದಂಗೆ ಹಳಬ್ರಿಗೂ ಮಾಡಿದಿರಿ, ಹೊಸಬ್ರಿಗೂ ಮಾಡಿದಿರಿ, ಸಾಕಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದವರು. ಅಂಬರೀಷ್ ಅವರಿಗೆ ಒಂದ್ ಸಿನಿಮಾ ಮಾಡಿದ್ರಿ, ದೊಡ್ಡ ಮನೆ ಹುಡುಗ. ಅಂಬರೀಷ್ ಸರ್ ಆ ಬಾಂಡಿಂಗ್ ಇತ್ತು ಅಂದ್ರೆ ಅಂಬರೀಷ್ ಸರ್ ಯಾವಾಗ್ಲೂ ರಾ ಆಗಿರ್ತಾ ಇದ್ರು. ಇಲ್ಲ ಅಂಬರೀಷ್ ಅವ್ರ ಜೊತೆ ಅಂದ್ರೆ ಸರ್ ಅಂಬರೀಷ್ ಅವ್ರದ್ದು, ಯಾಕಂದ್ರೆ ಅವ್ರ ಜೊತೆ ಫೈಟ್ ಗಳು ತುಂಬಾ ಸಿನಿಮಾ ಮಾಡಿದೀನಿ. ಫೈಟ್ ಗಳು ಆ ಫೈಟ್ ಗಳನ್ನ ಮಾಡ್ಕೊಂಡ್ ಬರ್ತಾ ಇರುವಾಗ ಏನಾಗ್ತಿತ್ತು, ಆಗ ನನ್ನ ವರ್ಕ್ ಅಲ್ಲಿ ಎಲ್ಲಾ ತರ ಸ್ಪೀಡ್ ಅಲ್ವಾ, ದಡ 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 ಅಂತ ಬೀಳೋದು, ಏನೇ ವರ್ಕ್ ಹೋದ್ರು ಮಾಡೋದು. ಆಗ ನನ್ನ ತುಂಬಾ ಸುಮಾರು ದಿನ ನೋಡ್ಕೊ ಬಂದಿದ್ರು. ಆಗ ನಾನು ಇವಾಗ ಹಂಗೆ ವೀರ ಪರಂಪರೆ ಶೂಟಿಂಗ್ ಮಾಡ್ತಾ ಇದ್ದು. ವೀರ ಪರಂಪರೆ ಶೂಟಿಂಗ್ ಮಾಡಿದಾಗ ಅಂಬರೀಷ್ ಅಣ್ಣ ನಾನು ಹಿಂಗ್ ಹೊಡಿಬೇಕಿತ್ತು, ಹಿಂಗ್ ಇದ್ ಮಾಡ್ಬೇಕಿತ್ತು, ಕಿಕ್ ಹೊಡಿಬೇಕಿತ್ತು, ಸರಿಯಾಗಿ ಮಾಡ್ಲಿಲ್ಲ. ನಾನಂದೆ 1 more ಅಂದ್ಬಿಟ್ಟು ಟಕ್ ಅಂತ ಹೇಳ್ಬಿಟ್ಟೆ, ಯಾಕಂದ್ರೆ ನಾನು ಡೌ ಮಾಡೋದ್ ಗೊತ್ತಿಲ್ವಲ್ಲ. ನಾನ್ ಟಕ್ ಅಂತ 1 more ಅಂದೆ. ಆಗ ಎಷ್ಟಂಟ್ ಸರ್ ಅಲ್ಲ ಇಲ್ಲ ಮಾಸ್ಟರ್ ಓಕೆ ಮಾಸ್ಟರ್ ಹೆಂಗೆ ಅಂದ್ರು. ನಾನು ಸುಮ್ನೆ ಇದ್ದೆ. ಅದಕ್ಕೆ ಡ್ಯಾನಿನೇ ನನ್ ಗೊತ್ತು, ಅವನೇನಿದ್ರು ಇರೋದೇ ಡೈರೆಕ್ಟ್ ಆಗಿ ಹೇಳ್ತಾನೆ, 1 more ಚೆನ್ನಾಗಿಲ್ಲ ನಾನ್ ತಗೊಳ್ಳಿ ನಾನೇ ಮತ್ತೆ ಮಾಡ್ತೀನಿ ಅಂತ ಪಾಪ ಮತ್ತೆ ಮಾಡಿದ್ರು. ರೀಟೇಕ್ ಮತ್ತೆ ಮಾಡಿದ್ರು. ಮತ್ತೆ ಮಾಡಿ ಮತ್ತೆ ಇದು ದೊಡ್ಡ ಮನೆ ಹುಡುಗದಲ್ಲಿ ಪಾಪ ಅವ್ರಿಗೆ ಹುಷಾರಿಲ್ಲ, ಏನಿಲ್ಲ, ತುಂಬಾ ಹುಷಾರಿಲ್ಲ. ಆವಾಗ ಪಾಪ ಅವರು ಸಿಂಗಾಪುರದಿಂದ ಏನೋ ಪಾಪ ಬಂದಿದ್ರು. ಯಾಕಂದ್ರೆ ನಾನು ದೊಡ್ಡ ಮನೆ ಹುಡುಗದಲ್ಲಿ ಪುನೀತ್ ಸಾರ್ದು ಎಲ್ಲ ತೆಗೆದ್ಬಿಟ್ಟಿದೀನಿ. ಜೈಲಲ್ಲಿ ಇರೋದು, ಜೈಲಲ್ಲಿ ಫೈಟ್ ಎಲ್ಲ ತೆಗೆದ್ಬಿಟ್ಟಿದೀನಿ. ಆಮೇಲೆ ಇಂಟ್ರೋಲ್ ಪಾಯಿಂಟ್ ಅಲ್ಲಿ ಅಂಬರೀಷ್ ಅಣ್ಣ ನೋಡೋ ಅಂತದ್ದು ಶಾಟ್ಗಳೆಲ್ಲ ಬೇಕಿತ್ತು. ನಾನು ಅಲ್ಲಿ ಏನೇನ್ ಬೇಕು ಎಲ್ಲ ತೆಗೆದ್ಬಿಟ್ಟಿದೀನಿ. ಇನ್ನು ಬಾಕಿದು ನಮ್ಗೆ ಆಮೇಲೆ ಅವರು ಇನ್ನೊಂದು ಚಿಕ್ಕ ಮಕ್ಕಳು ಕಾರ್ ಓಡಿಸ್ಕೊಂಡು ಹೋಯ್ತು, ಒಂದು ಕೆರೆ ಒಳಗಡೆ ಬಿಟ್ಬಿಡ್ತಾರೆ. ಆಗ ಅಂಬರೀಷ್ ಅಣ್ಣ ಡೈ ಹೊಡೆದ್ಬಿಟ್ಟು ನೀರೆಲ್ಲ ಸ್ವಿಮ್ಮಿಂಗ್ ಮಾಡ್ಕೊ ಬಂದು ಇವ್ರನ್ನ ಕಾಪಾಡ್ಲ ಅವ್ರನ್ನ ಕಾಪಾಡ್ಲ ಅನ್ನೋದು. ಅದನ್ನೆಲ್ಲ ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ ನೈಸ್ ರೋಡ್ ಅಲ್ಲಿ ತೆಗಿತಾ ಇದೀವಿ, ಗ್ರೀನ್ ಮ್ಯಾಟ್ ಹಾಕೊಂಡು. ಆಮೇಲೆ ಅದಕ್ಕೆಲ್ಲ ಶಾರ್ಟ್ ಬೇಕಲ್ಲ ಅಂಬರೀಷ್ ಅಣ್ಣಂದು. ಅದಕ್ಕೆ ಅಂಬರೀಷ್ ಅಣ್ಣನ್ ಬೇಕಾದ್ರೆ ಅಂಬರೀಷ್ ಅಣ್ಣನ್ ಏನ್ ಮಾಡುದು, ಅವ್ರ ಮನೆ ಪಕ್ಕದಲ್ಲೇ ಒಂದು ಗ್ರೌಂಡ್ ತರ ಇತ್ತು, ಅಲ್ಲೇ ಒಂದು ಸ್ಟ್ರೆಚರ್ ತರ ಹಾಕ್ಸ್ಬಿಟ್ಟು ಮಲಗಿಸ್ಬಿಟ್ಟು ಅಣ್ಣ ಹಿಂಗಣ್ಣ ಅಣ್ಣ ಹಿಂಗ್ ಸ್ವಿಮ್ಮಿಂಗ್ ತರ ಮಾಡಿ ಹಿಂಗ್ ನೋಡೋಣ ಅಣ್ಣ ಹಿಂಗ್ ಇಟ್ಕೊಳ್ಳ ಇವ್ರನ್ನ ಇಟ್ಕೊಂಡಿದ್ರೆ ಹಿಂಗ ಎಲ್ಲ ಟೆಕ್ನಿಕ್ ವರ್ಕ್ ಅಲ್ಲ. ನಾನು ಯಾವ ಶಾರ್ಟ್ ತೆಗ್ದಿದ್ದೀನಿ, ರೈಟು ಲೆಫ್ಟು ಹಿಂದೆ ಮುಂದೆದು ಅದೆಲ್ಲ ಅಬ್ಸರ್ವ್ ಮಾಡಿ ನಾನು ಎಲ್ಲಾ ಶಾರ್ಟ್ ತೆಗಿತಾ ಇದ್ದೆ. ಆಗ ಒಬ್ಬ ಡೈರೆಕ್ಟರ್ ಮಾಸ್ಟರ್ ಸಾಕು ಮಾಸ್ಟರ್ ಇಲ್ಲ ಸರ್ ಬೇಕು ಇದೆಲ್ಲ ಶಾರ್ಟ್ ಗಳು ಅದೆಲ್ಲ ಬ್ಯಾಲೆನ್ಸ್ ಇದೆ ತೆಗಿಬೇಕು. ಇಲ್ಲ ಅಣ್ಣ ಬೇಕಣ್ಣ ಪಾಪ ಅಂಬರೀಷ್ ಅಣ್ಣ ಎಲ್ಲದು ಸಪೋರ್ಟ್ ಮಾಡಿ 100% ಮಾಡಿದ್ರು. ಓಕೆ ಮಾಸ್ಟರ್, ಈ ಎಲ್ಲಾ ಸರಿ ಇಂಡಸ್ಟ್ರಿ ಯಾವುದೇ ಕ್ಷೇತ್ರ ತಗೊಳ್ಳಿ, ಹಿಂದೆ ಅಂತಲ್ಲ, ಈಗ ಮ್ಯೂಸಿಕ್ ಫೀಲ್ಡ್ ಅಲ್ಲೂ ಒಂದಿಷ್ಟು ವಿವಾದಗಳು ಬಂಧಗಳು ಬರ್ತವೆ, ಹೀರೋ ನಡುವೆ ಒಂದ್ ಬರ್ತವೆ, ಫ್ಯಾನ್ಸ್ ನಡುವೆ ವಾರಗಳು ಬರ್ತವೆ. ಸೊ ಹಾಗೇನೆ ನೀವು ಜಾಕಿ ಸಿನಿಮಾದಲ್ಲಿ ಒಂದು ಫೈಟ್ ಮಾಡ್ತೀರಾ, ಅದು ಫೈರ್ ಫೈಟ್ ತುಂಬಾ ಅದ್ಭುತವಾದಂತ. ಇವತ್ತಿಗೂ ಆ ಫೈಟ್ ನೋಡಿದ್ರೆ ಅದ್ಭುತನೇ. ಎಷ್ಟೋ ಸರಿ ಆ ಫೈರ್ ಬಗ್ಗೆ ಯಾರು ನಮ್ಮ ಜಾಕಿ ಪುನೀತ್ ಸರ್ ಮಾತಾಡಿದ್ರು, ಎಷ್ಟೋ ಪ್ರೆಸ್ ಮೀಟ್ ಹೇಳಿದ್ರು. ಅಂದ್ರೆ ನಮಗೆ ತುಂಬಾ ಮರಿಲಾರದಂತ ಕಂಪೋಸಿಷನ್, ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ. ಆ ಫೈಟ್ ಬಗ್ಗೆ ಒಂದಿಷ್ಟು ವಿವಾದಗಳು ಎದ್ದು ಬಂತು. ಮಾಸ್ಟರ್ ಇನ್ನೊಬ್ಬ ಮಾಸ್ಟರ್ ನಾನ್ ಮಾಡಿದ್ದು ಅಂತ ಹೇಳಿದ್ರು, ಪ್ರಭುದೇವ್ ಅವರ ಕಾಲ. ಈಗ ಅವರು ಬಾಲಿವುಡ್ ಅಲ್ಲಿ ಹಿಂಗಾದ್ರು. ಅದೊಂದು ಬೇಸರ ಇತ್ತು. ಅದು ಇಂಡಸ್ಟ್ರಿಯಲ್ಲಿ ಬಹಳ ಜನ ಹಾಗೆ ಮಾಡ್ತಾರೆ. ಅಂದ್ರೆ ಯಾರೋ ಮಾಡಿದ ಕೆಲಸನ ಇನ್ಯಾರೋ ಮಾಡ್ಕೊಳ್ಳೋದು. ಅಂದ್ರೆ ನೋಡಿ, ಕೆಲವು ಹಾಡು ಬರೆದವರು ಇನ್ನೊಬ್ರು ಹಾಡಂತ ಬರ್ತಾರೆ, ಇನ್ಯಾರೋ ಕಂಪೋಸ್ ಮಾಡಿದ್ರೆ ನಾನ್ ಕಂಪೋಸ್ ಮಾಡಿದೆ ಅಂತಾರೆ ಮ್ಯೂಸಿಕ್. ಒಬ್ಬ ಡೈರೆಕ್ಟರ್ ಆ ಸೀನ್ ಯಾರೋ ಮಾಡಿದ್ರೆ ನಾನ್ ಮಾಡಿದೆ. ಕತೆ ವಿಚಾರದಲ್ಲೂ ಹಾಗೆ ಆಗ್ತದೆ. ಸೊ ನಿಮ್ ವಿಚಾರದಲ್ಲಿ, ಯಾಕಂದ್ರೆ ನೀವು ಡ್ಯಾನಿ ಅಂತ ದೊಡ್ಡ ಸ್ಟಂಟ್ ಮಾಸ್ಟರ್, ಸೊ ನಿಮ್ ವಿಚಾರದಲ್ಲೂ ಹಾಗಾಯ್ತಲ್ಲ.
ಹೌದು ಸರ್, ಯಾಕಂದ್ರೆ ಅವಾಗ ಪಾಪ ಯಾಕಂದ್ರೆ ಇವರು ಯಾರು ಪ್ರಭುದೇವನವರು, ನಾನು ಸುಮಾರು ಸಾರಿ ಹೇಳಿದೀನಿ ಸರ್ ಇದು ವಿಷಯನ. ಪ್ರಭುದೇವನ್ ಸರ್ ಫೈರ್ ಫೈಟ್ ನೋಡ್ಬಿಟ್ಟು ಯಾರು ಫೈಟ್ ಮಾಸ್ಟ್ರು ಇವರು ಅನ್ಕೊಂಡು ತುಂಬಾನೇ ಇದ್ ಮಾಡಿ ಕೇಳ್ಕೊಂಡು, ಹಾಗೆ ಪಾಪ CD ಕೊಟ್ಟಿದ್ದು ಇವ್ರೆ ಪುನೀತ್ ಸಾರೇನೆ ಪ್ರಭುದೇವನ್ಗೆ, ನೋಡಿ ಪಿಕ್ಚರ್ ಫೈಟ್ ಎಲ್ಲ ತುಂಬಾ ಚೆನ್ನಾಗ್ ಮಾಡಿದೆ, ಫೈರ್ ಫೈಟ್ ಇದೆಲ್ಲ ಅಂತ ಅವರೇ ಹೇಳಿದ್ದು. ಆಗ ಪ್ರಭುದೇವ್ ನೋಡ್ಬಿಟ್ಟು ಯಾರು ಫೈಟ್ ಮಾಸ್ಟರ್ ಕರೀಸಿ ಅಂತ ಹೇಳಿದಾರೆ. ಆವಾಗ ಗೊತ್ತಲ್ಲ ಆ ವಿಚಾರಗಳು, ಹಿಂಗ್ ಹೇಳಿ ಅಂತ ಮಿಸ್ಯೂಸ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಹಿಂಗ್ ಹೋಗಿದ್ದಾರೆ ಬಿಡಿ. ಆದ್ರೆ ಇವತ್ತಲ್ಲ ನಾಳೆ ಅಂತೂ 100% ನಾನು ಈಗ್ಲೂ ಹೇಳ್ತೀನಿ. ಯಾಕಂದ್ರೆ ಪ್ರಭುದೇವನ್ ಸರ್ ಸಿಕ್ತಾಗ ಡೈರೆಕ್ಟ್ ಆಗಿ ಅವ್ರ ಜೊತೆ ನಾನು ಕೂತ್ಕೊಂಡು ಮಾತಾಡ್ತೀನಿ. ಈ ವಿಚಾರನ ಎಲ್ಲೂ ಮಾತಾಡಿಲ್ಲ, ನಾನ್ ಮಾತಾಡಿಲ್ಲ, ಪ್ರಭುದೇವ್ ಸರ್ ಜೊತೆ ಮಾತಾಡಿಲ್ಲ. ಆಗ ಒಂದ್ಸರಿ ಮೈಸೂರು ಸಿಕ್ಕಿದ್ರು, ಆಗ ಏರ್ಪೋರ್ಟ್ ಹೋಗ್ತಾ ಇದ್ರು, ತುಂಬಾ ಬಿಸಿ ಇದ್ರು. ನಾನು ಒಂದ್ಸರಿ ಕೂತ್ಕೊಂಡು ಇದನ್ನ ಒಂದು ಕ್ಲಿಯರ್ ಅಂತೂ ಮಾಡ್ಕೋತೀನಿ 100%. ಯಾಕಂದ್ರೆ ಯಾರ್ ಕ್ರೆಡಿಟ್ ಯಾರಿಗ್ ಹೋಗ್ಬೇಕು ಅವ್ರಿಗೆ ಹೋಗ್ಬೇಕು ಅಲ್ವಾ, ಅದ್ ಹೋದ್ರೆ ಸಾಕಷ್ಟೇ. ಅದ್ ಬಿಟ್ಟು ಇನ್ನೇನಿದೆ, ನಮ್ಮನ್ನ ಯಾರು ಕಿತ್ಕೊಳಕಲ್ಲ, ನಿಮ್ಮನ್ನ ಯಾರು ಕಿತ್ಕೊಳಕಲ್ಲ ಅಲ್ವಾ. ಮಾಸ್ಟರ್, ಈಗ ಎಲ್ಲಾ ಫೈಟ್ ಮಾಸ್ಟರ್ಗಳದ್ದು ಬದುಕು ತುಂಬಾ ಸುಲಭವಾಗಿರಲ್ಲ. ಯಾಕಂದ್ರೆ ತುಂಬಾ ಪ್ರಾಣ ಹಿಡ್ಕೊಂಡು ಮಾಡ್ತಾರೆ. ಬೆಳಿಗ್ಗೆ ಬಂದು ಅವ್ರು ಕಂಪೋಸ್ ಮಾಡಿ ಸಂಜೆ ಹೋಗ್ತಾರೆ, ಇಲ್ಲ 100%. ಸಾಕಷ್ಟು ಇವತ್ತಿಗೂ ಫೈಟ್ ಮಾಸ್ಟರ್ಗಳು ಕಂಪೋಸ್ ಮಾಡುವಾಗ ತುಂಬಾ ಭಯದಿಂದಲೇ ಮಾಡ್ತಾ ಇರ್ತಾರೆ, ಏನೋ ಆಗದೆ ಇರಲ್ಲಪ್ಪ ಅಂತ. ಫೈಟರ್ಸ್ ಗಳಿಗೆ ತುಂಬಾ ರಿಸ್ಕ್ ತಗೊಳ್ತಾ ಇರ್ತಾರೆ ಕೆಲವು ವಿಚಾರದಾಗ. ಆದ್ರೆ ಅಂತ ಫೈಟರ್ಸ್ ಗಳು ಹೀರೋಗಳ ಜೊತೆ ಓಡಿಸ್ಕೋತಾರೆ, ಮಾಡ್ಕೋತಾರೆ, ಏನೋ ಒಂದ್ ಚೆನ್ನಾಗ್ ಬರ್ಬೇಕು ಆ ಸೀನು ಅನ್ನೋ ಮಟ್ಟಕ್ಕೆ. ಆದ್ರೆ ಅದ್ರ ಹಿಂದೆ ಬಹಳಷ್ಟು ನೋವಿರುತ್ತೆ. ಇವತ್ತಿಗೂ ಅವ್ರಿಗೆ ನೀವ್ ಹೇಳಿದ್ರೆ, ಆರಂಭದಲ್ಲಿ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೆ, ಅಲ್ಲಿ ಮಲಗಿದ್ದೆ, ಶೆಟ್ರೋಲ್ ಮಲಗಿದ್ದೆ. ಇವತ್ತ ಅವರ ಅಂತ ಪರಿಸ್ಥಿತಿ ಹೇಗಿದೆ ಮಾಸ್ಟರ್? ಫೈಟರ್ಗಳು ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಇಲ್ಲ ಚಾನ್ಸೇ ಇಲ್ಲ ಸರ್. ಯಾಕಂದ್ರೆ ಫೈಟರ್ಸ್ ಗಳು ಏನ್ ಗೊತ್ತಾ ಸರ್, ಇವಾಗ ಫೈಟರ್ ಗಳಿಗೆ ಏನಿದ್ರು ಓಡ ಕುದ್ರೆ ಕರೆಕ್ಟ್ ಆಗಿದ್ಯೋ ಓಕೆ. ಅವ್ರ ಕುದ್ರೆ ಒಂಚೂರು ಏನಾರು ಓಡ್ ನಿಲ್ಲೋ, ಅವ್ನಿಗೇನಾರು ಕೈಗೆ ಬಿತ್ತ, ಒಂಚೂರು ಕಾಲ್ಗೆ ಬಿತ್ತ, ಅವ್ನಿಗೆ ಏನಾರು ಆಯ್ತು, ನೆಕ್ಸ್ಟ್ ಅವನ್ನ ಕರೆಯೋದು ಇಲ್ಲ, ಅವನ ಹತ್ರನೂ ಸೇರ್ಸ್ಕೊಳ್ಳಲ್ಲ. ಎಷ್ಟು ಯಾಕಂದ್ರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಪಾಪ ಫೈಟರ್ಸ್ ಗಳು. ನಮ್ದು ಹಂಗೆ ತಾನೇ ಫಸ್ಟ್, ಅವ್ರು ನಾವ್ ಕೆಲ್ಸ ಚೆನ್ನಾಗ್ ಮಾಡ್ತೀವೋ ನಮ್ಮನ್ನ ಕರೀತಾರೆ, ನಮ್ಮನ್ನ ಇಲ್ವೋ ಟಕ್ ಅಂತ ಆವಾಗ್ಲೇ ಡಿಲೀಟ್ ಮಾಡಿ ಬಿಸಾಕ್ತಾ ಇರ್ತಾರೆ. ಅಂತದ್ದು ತುಂಬಾ ಜನ ಫೈಟರ್ಸ್ಗೆ ಈಗ್ಲೂ ಕೂಡ. ಯಾಕಂದ್ರೆ ನಾವು ತುಂಬಾ ಸೀನಿಯರ್ ಗಳು ಫೈಟರ್ ಗಳು ಅವಾಗ ನಮ್ಮಲ್ಲಿ ನಾವು ಮಾಡ್ತಿರುವಾಗ ತುಂಬಾ ಜನ ಕೆಟ್ ಬಿದ್ದಿದೆ. ಪಾಪ ಅವ್ರಿಗೆ ಏನೋ ಮಾಡಕ್ ಆಗಲ್ಲ, ಈ ಕಡೆ ಶೂಟಿಂಗ್ ಆಗಲ್ಲ, ಈ ಕಡೆ ಇದು ಆಗಲ್ಲ. ಅವ್ರವ್ರ ಜೀವನಕ್ಕೆ ಅವ್ರವ್ರು ಬೇರೆ ಏನೇನೋ ಒಂದೊಂದು ಕೆಲಸ ಮಾಡ್ಕೊಂಡು ಅವ್ರ ಜೊತೆಲಿ ಇದ್ದಾರೆ. ಈಗ್ಲೂ ಕೂಡ ತುಂಬಾ ಜನ ಇದ್ದಾರೆ ಆತರ ನೋವು ತಿಂದವರು, ಸಾಕಷ್ಟು ಜನ ಇವಾಗ್ಲೂ ಪಾಪ ನಲ್ಲಾಡ್ತಾರೆ, ಇವಾಗ್ಲೂ ಹಂಗೆ ಇದ್ದಾರೆ ತುಂಬಾ ಜನ ಫೈಟರ್ಸ್. ಈಗ ನನಗೆ ನೋಡಿ, ಈಗ ಬೆಂಗಳೂರು ನನ್ನ ನಡು ಇಲ್ಲಿ ಏಟ್ ಬಿದ್ದಿದೆ, ನನ್ನ ನಡು ಹಿಂಗಿದೆ ಅಲ್ವಾ, ನನ್ನ ನಡು ಹಿಂಗಿದೆ, ಏನ್ ಹಿಂಗ ಡೈನಮಸ್ ಹಿಂಗಿದೆ ಅಂತ ಅನ್ಕೋತಾರೆ. ಇದು ನನ್ನ ನಡು ಬೆಂಗಳೂರಲ್ಲಿ ನಾನು ಟ್ರಾಫಿಕ್ ಪೊಲೀಸು ಹಿಂಗ್ ಒಂದ್ ಏನ್ ಮಾಡ್ತಿರುವಾಗ ಆ ಕಡೆಯಿಂದ ಒಂದು ಗಾಡಿಗಳೆಲ್ಲ ಬರ್ತವೆ, ಹಿಂಗೆ ಗಾಡಿಗಳೆಲ್ಲ ಬಂದ್ ಹಿಂಗ್ ಕಟ್ಟಾದ್ರೆ ಎದುರುಗಡೆಯಿಂದ ಒಂದ್ ಜೀಪ್ ಬಂದ್ಬಿಟ್ಟು ಹೊಡಿಬೇಕು. KD ಮಾಸ್ಟರ್ ಏನ್ ಅಂದ್ಬಿಟ್ಟು ಅವ್ರ ಅವಾಗ ನಾನು ಲೆಫ್ಟ್ ಧುಮುಕ್ಬೇಕಿತ್ತು, ಅವ್ನ್ ರೈಟ್ ಹೋಗ್ಬೇಕಿತ್ತು. ನೀನ್ ಹಂಗೆ ಹೋಗಿ ಲೆಫ್ಟ್ ಗೆ ಕಟ್ ಮಾಡ್ಬಿಡು ಅಂತ ಹೇಳ್ಬಿಟ್ಟವ್ರೆ. ಅದು ತುಂಬಾ ರಾಂಗು. ಯಾವತ್ತು ಒಬ್ಬ ಫೈಟ್ ಮಾಸ್ಟ್ರು ನಾವ್ ಏನ್ ಮಾಡ್ಬೇಕೋ ಸೇಫ್ಟಿ ಕೊಟ್ಟು ಅದಂಗ್ ಮಾಡಿಸ್ಕೋಬೇಕು. ಅವನೇನ್ ಮಾಡ್ಬಿಟ್ಟವನೆ, ಸುಭಾಷ್ ಸ್ಪೀಡ್ ಆಗಿ ಬಂದ್ ಏನ್ ಮಾಡ್ಬಿಟ್ಟವನೆ, ನಾನ್ ಎಲ್ಲಿ ಲೆಫ್ಟ್ ಜಂಪ್ ಮಾಡ್ತೀನಿ ಅಲ್ಲಿಗೆ ಬಂದ್ಬಿಟ್ಟ. ನಾನು ಏರಲ್ಲಿ ಇರುವಾಗ ಬಂದ್ ಹೊಡೆದೇ ಬಿಟ್ಟ. ಹೊಡೆದು ಹೋಗಿ ದೂರ ಹೋಗಿ ಹಬ್ಬಂದ ಬಿದ್ದೆ. ಈ ಮೂಳೆ ಏನಾಗ್ಬಿಟ್ಟಿದೆ, ಬ್ಯಾಕ್ದು ಬಂದು ಟ್ವಿಸ್ಟ್ ಅಲ್ಲ, ಈ ಮೂಳೆ ಹಂಗೆ 2 ಮೂಳೆ ಹಂಗೆ ಕೂತ್ಬಿಡ್ತು ನನ್ಗೆ. ಹಿಂಗ್ ಹಿಂಗೆ ಕೂತ್ಬಿಟ್ಟು ಈಗ ತಿರ್ಗಾ ನಾನು ನೋಡಿದ್ರೆ 1.5 ವರ್ಷ 2 ವರ್ಷ ಹತ್ರ ರೆಸ್ಟ್ ಕೊಟ್ಟಿರೋದು 150 ರೂಪಾಯಿ. 150 ರೂಪಾಯಿ. ನಮ್ ತಾಯಿಗೆ ಕ್ಯಾನ್ಸರ್ ಅವಾಗ ಬೆಂಗಳೂರಲ್ಲಿ, ನಾವು ಬದುಕದೇ ಕಷ್ಟ ಬೆಂಗಳೂರಲ್ಲಿ ಫಸ್ಟ್ ಬಂದಾಗ. ನಮ್ ತಾಯಿಗೆ ಬೇರೆ ಕ್ಯಾನ್ಸರ್, ನನಗ್ ಬೇರೆ ಹಿಂಗಾಗಿದೆ. ಹೆಂಗಿರ್ಬೇಕು ಲೈಫ್ ಅಲ್ಲಿ, ತುಂಬಾ ಕಷ್ಟ ನೋಡಿ. ಆ ಟೈಮಲ್ಲಿ ಬರೀ 150 ರೂಪಾಯಿ ಕೊಟ್ಟಿದ್ರೆ ನಾನು ಜೀವನ ಹೆಂಗ್ ಸಾಗಿಸ್ಬೇಕು, ನಾನು ಹೆಂಗ್ ಇದು ಮಾಡ್ಬೇಕು? ನಂಗೆ ನೋಡಿ ನನಗೇನೆ ಹಂಗಾಗಿದೆ ಭವಿಷ್ಯದಲ್ಲಿ ನೋಡಿ ಅಂತ. ಆತರ ನಮ್ಮ ಸೀನಿಯರ್ ಫೈಟರ್ಸ್ ಗಳು ಎಷ್ಟು ಜನ ಎಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರೆ. ಮಾಸ್ಟರ್, ನಿಮ್ಗೆ ಯಾವತ್ತೂ ಕೂಡ ಈ ತರ ಆದಾಗ ಏನ್ ಇಂಡಸ್ಟ್ರಿಪ್ಪ, ಈ ಜಾಬ್ ನಾನು ಆಯ್ಕೆ ಮಾಡ್ಕೊಂಡಿದ್ ತಪ್ಪು ಅಥವಾ ಇದು ಬೇಡ ಅಂತ ಅನ್ಸಿದ್ದು ಅಂತ? ಇಲ್ಲ, ನಮ್ಮಮ್ಮ ನಮ್ ತಾಯಿ ಹೇಳ್ತಾ ಇದ್ರು ಆಕ್ಚುಲಿ, ಬೇಡ ಇದ್ ಬಿಟ್ಬಿಟ್ಟು ಯಾವ್ದಾದ್ರು ಫ್ಯಾಕ್ಟ್ರಿ ಗಿಟ್ಟಿಗೆ ಸೇರ್ಕೊಳ್ಳಿ, ಸುಮ್ನೆ ಇದೆಲ್ಲ ಯಾಕೆ. ಯಾಕಂದ್ರೆ ಬೆಳಿಗ್ಗೆ ಹೋದಾಗ ಚೆನ್ನಾಗಿ ಹೋಗ್ತಿವಿ, ಸಂಜೆ ಬಂದಾಗ ಅದ್ ಯಾವ್ದು ಇಲ್ಲೊಂದ್ 6 ಸ್ಟಿಚ್ ಹಾಕ್ಸ್ಕೊಬತ್ತೀನಿ, ಇಲ್ಲೊಂದ್ ಯಾವ್ದೋ ಸ್ಟಿಚ್ ಹಾಕ್ಸ್ಕೊಬತ್ತೀನಿ, ಇಲ್ಲೊಂದ್ ಯಾವ್ದೋ ಸ್ಟಿಚ್ ಹಾಕ್ಸ್ಕೊಬತ್ತೀನಿ, ಇಲ್ಲೆಲ್ಲೋ ಒಂದೊಂದ್ ಕಡೆ ಏಟ್ ಮಾಡ್ತಿರುತ್ತೆ. ಇದನ್ನೆಲ್ಲ ನೋಡಿ ಒಂದು ತಾಯಿ ಆದವಳು ಪಾಪ ಅವ್ರಿಗೆ ಒಂದು ನೋವು, ಅಯ್ಯೋ ಯಾಕಾರು ಬೇಕಪ್ಪ ಈ ಕೆಲ್ಸ ಅನ್ನೋ ತರ ಆಗ್ಬಿಡತ್ತೆ. ಆ ತರದ್ದು ತುಂಬಾ ಇದಾಗಿದೆ. ನನ್ನ ಒಂದ್ಸರಿ ನಾನು ಇದೇ ಸೇಮ್ ನಲ್ಲ ಸಿನಿಮಾ ಅದೇ ಸುದೀಪ್ ಅವ್ರದ್ದು ಮಾಡ್ಕೊಂಡು ವಿಜಯನಗರದಲ್ಲಿ ಅಶ್ವಿನಿ ಸ್ಟುಡಿಯೋದಲ್ಲಿ ಫೈಟ್ ಮಾಸ್ಟರ್ ಆಗ ನನ್ಗೊಂದ್ ಗಾಡಿನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನನ್ ಮನೆ ಇರೋದು ಕದರ್ನಳ್ಳಿಯಲ್ಲಿ, ವಿಜಯನಗರದಿಂದ. ಅಲ್ಲಿಂದ ನಾನು ಎಡಿಟಿಂಗ್ ಮಾಡಿ ಮುಗಿಸ್ಕೊಂಡು 1-2:30 ಆಗಿದೆ ಅನ್ಕೊಳ್ಳಿ, ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ನಾನು ಬರ್ತಾ ಇರುವಾಗ ನನ್ಗೆ ನೋಡ ಯಾವ್ದು ವೆಹಿಕಲ್ಸ್ ಇಲ್ಲ, ಏನಿಲ್ಲ, ಅಥವಾ ನಾನು 2 ವೀಲರು ಇಲ್ಲ,
ನಾನು ನಡ್ಕೊಂಡು ಕದರ್ನಳ್ಳಿವರೆಗೂ ಬರ್ತಾ ಇದ್ದೀನಿ, ನಡ್ಕೊಂಡು ಬರ್ತಾ ಇದ್ದೀನಿ. 3-4 ಕಡೆ ನಾಯಿಗಳ ಅಟ್ಯಾಕ್ ಮಾಡ್ತು. ಆಮೇಲೆ ಕದರ್ನಳ್ಳಿಲಿ ಏನಾಗ್ಬಿಟ್ಟಿತ್ತು, ಅವಾಗ ಕದರ್ನಳ್ಳಿ ಕ್ರಾಸ್ ಅಲ್ಲಿ ಯಾವ್ದೋ ಒಂದು ಕೊಲೆ ಆಗ್ಬಿಟ್ಟಿತ್ತು. ಏನ್ ಶೂಟ್ ಆಗ್ಬಿಟ್ಟು ಯಾರ ಅಟ್ಯಾಕ್ ಕರೆದ್ರು ಒಬ್ರು ಬರ್ತಾ ಇಲ್ಲ. ಅಲ್ಲಿ ಹಿಂಗ್ ಮನೆಗೆ ಹೋಗ್ಬೇಕು. ಏನ್ ಮನೆಗೊಂದು 20-30 ನಾಯಿಗಳು ನನ್ನ ಬಂದು ಒಟ್ಟಿಸ್ಕೊಂಡು ಕೊಚ್ಚ. ನಾನು ಅವತ್ತು ಬಚಾವಾಗಿದೆ ಹೆಚ್ಚು. ಅದನ್ನ ಅವಾಗ ನನ್ಗೆ ಕರಾಟೆ ಎಲ್ಲ ಗೊತ್ತಿರುತ್ತಲ್ಲ, ಡಾಗ್ ಗಳಂಗ್ ಬಂದು ಅದು ಇದು ಬಂದು ಇದ್ ಮಾಡಿ ಹಂಗ್ ತಪ್ಪಿಸ್ಕೊಂಡು ಹಿಂಗ ಇದ್ ಮಾಡಿ ಅದು ಇದು ಮಾಡಿ ಹಂಗೆ ಮಾಡಿ ಹೆಂಗೋ ಬಚಾವಾಗಿ ಹೆಂಗೋ ಮನೆ ಸೇರ್ಕೊಂಡಿದ್ದೀನಿ. ತುಂಬಾ ನೋಡಿ ಕ್ರೂಷಿಯಲ್ ನೋಡಿ, ಒಬ್ಬ ಫೈಟ್ ಮಾಸ್ಟರ್ ಆದ್ರೆ ಫೈಟ್ ಮಾಸ್ಟರ್ಗೆ ತಡಿ ಒಂದ್ ಕಾರ್ ಕೊಡೋಣ, ಅವ್ರ ಮನೆಗ್ ತಲುಪಿಸೋಣ ಅನ್ನೋದು ಒಂದು ಗೊತ್ತಿರ್ಬೇಕು ತಾನೆ ಯಾರಿಗೆ ಕೆಲಸ ಆಗೋರ್ಗೆ. ಓಕೆ ಮಾಸ್ಟರ್, ಇಂಡಸ್ಟ್ರಿನಲ್ಲಿ ಇವತ್ತು ಏನು ಟಾಪ್ ಒಂದು ಸ್ಟಂಟ್ ಮಾಸ್ಟರ್ಸ್ ಇದಾರೆ, ಅವರೆಲ್ಲ ನಿಮ್ಮ ಶಿಷ್ಯಂದ್ರು ಅನ್ನೋದು ಬಹಳ ಹೆಮ್ಮೆ ನಮ್ಗೆ. ಹೌದೌದು. ಯಾಕಂದ್ರೆ ನೋಡಿ ಅರ್ಜುನ್ ರಾಜ್ ಆಗಿರ್ಬೋದು, ಆಮೇಲೆ ಶಿವ ಅವರಾಗಿರ್ಬೋದು, ಮಾದ ಆಗಿರ್ಬೋದು, ವಿನೋದ್, ವಿಕ್ರಮ್ ಅವರು, ಅಲ್ಟಿಮೇಟ್ ಶಿವು, ತುಂಬಾ ಜನ ಆಗಿದ್ದಾರೆ ಸರ್, ಸುಮಾರು ಜನ ಆಗಿದ್ದಾರೆ. ಅದೊಂದು ಹೆಮ್ಮೆ. ಒಂದು 15-20 ಜನ ಮಾಸ್ಟರ್ ಆಗಿರ್ಬೋದು. ಅವರೆಲ್ಲ ನಿಮ್ ಶಿಷ್ಯಂದ್ರು ಎಲ್ಲ ಹೌದು, ನಮ್ ಜೊತೆ ಕೆಲಸ ಮಾಡಿದವ್ರೆ. ಅಂದ್ರೆ ಅವ್ರೆಲ್ರೂ ಈಗ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು 100% ಮಾಡ್ತಾ ಇದಾರೆ. ಸಂತೋಷ. ಯಾಕಂದ್ರೆ ನಾನು ಹೇಳೋದು ಏನ್ ಗೊತ್ತಾ ಸರ್, ಕೆಲವೊಂದು ಇವಾಗ ಫೈಟರ್ಸ್ ಗಳು ಮಾಡ್ತಾರೆ. ಈಗ ನಾವು ಏನೋ ಕಲ್ತು ಒಂದ್ ಮಾಸ್ಟರ್ ಆಗಿದ್ವಿ, ಅವ್ರು ಒಂದು ಫೈಟ್ ಮಾಸ್ಟರ್ ಆಗಿ ಅವ್ರು ಒಂದ್ ಹೆಸರು ಮಾಡ್ರೆ ನಮ್ಗೆ ತಾನೇ ಖುಷಿ. ನಮ್ ಹುಡುಗ ಒಂದ್ ಇದ ಬೆಳೀತಾ ಇದಾರೆ, ಒಂದ್ ಇದ್ ಮಾಡ್ತಾರೆ, ಅದನ್ನ ನಾವ್ ಹೆಮ್ಮೆ ಪಡ್ಬೇಕು ಅಲ್ವಾ? ಅದು ಬಿಟ್ಟು ಇವ್ನ ಆಗ್ಬಿಟ್ಟ ಅದ್ ಹಂಗ ಹಿಂಗ ಅನ್ನೋದು ನಾನು ಯಾವತ್ತೂ ಹಂಗ ಇದ್ ಮಾಡಿಲ್ಲ. ನಾನು ಎಲ್ಲಾರ್ಗು ನಾನು ಒಳ್ಳೇದಾಗ್ಲಿ ಅಂತಾನೆ ಬಯಸೋದು. ಈಗ ನೋಡಿ ಮಾಸ್ಟರ್, ಈಗ ರಾಜ್ಯ ಸರ್ಕಾರಗಳು ಫೈಟ್ ಮಾಸ್ಟರ್ಗಳಿಗೆ ಅಂತ ಪ್ರತ್ಯೇಕವಾಗಿ ಅವಾರ್ಡ್ ಏನು ಕೊಡ್ತಾ ಇಲ್ಲ ಸರ್. ನನ್ಗೆ ಇದುವರೆಗೂ ಕೂಡ ನೋಡಿ, ನನ್ಗೆ ಯಾವ್ದೋ ಒಂದು ಕರೆಕ್ಟ್ ಆಗಿ ಒಂದು ಅವಾರ್ಡ್ ಸಿಕ್ಕಿಲ್ಲ. ಇಷ್ಟು ಸಿನಿಮಾ ಮಾಡಿ ಅದೇನ್ ರಾಜಕೀಯ ಮಾಡ್ತಾರೋ ನನ್ಗಂತೂ ದೇವರಣೆಗಳು ಅರ್ಥ ಆಗ್ತಾ ಇಲ್ಲ. ನಾನು ಏನ್ ಗೊತ್ತಾ ನೋಡಿ, ಇಷ್ಟು ಸಿನಿಮಾ ಮಾಡ್ಕೊ ಬಂದಿದ್ದೀನಿ. ತಡಿ, ಒಂದು ಸಿನಿಮಾ ಈಗ ದುನಿಯಾಗಿನ್ನ ಬೇಕಾ ಸರ್ ಎಂತ ಫೈಟ್ ಕನ್ನಡ ಇಂಡಸ್ಟ್ರಿ ಬೇರೆ ತರ? ಯಾಕೆ ನನ್ಗೊಂದು ಅವಾರ್ಡ್ ಕೊಡ್ಬೋದಾಗಿತ್ತು ತಾನೇ, ಕರೆದು ಯಾಕೆ ಕೊಟ್ಟಿಲ್ಲ? ಜೋಗಿಯಿಂದ ಬೇಕು ಅಂತದ್ ಗುರ್ತಿಸ್ಬೋದಾಗಿತ್ತಲ್ಲ. ಈಗ ಯಾವ್ದೋ ಸಿನಿಮಾ ಬಂದ ತಕ್ಷಣ ಅವ್ರಿಗೆ ಎಂತ ನ್ಯಾಷನಲ್ ಅವಾರ್ಡ್, ಅದ್ ಹಂಗ್ ಅವಾರ್ಡ್ ಇವಂಗ್ ಅವಾರ್ಡ್ ಅಂತಾರ. ಅದೇನಪ್ಪ ನನ್ಗಂತೂ ಗೊತ್ತಾಗ್ತಾನೆ ಇಲ್ಲ. ಯಾಕಂದ್ರೆ ನನ್ಗೆ ಜನಗಳೇ ಅವಾರ್ಡ್ ಕೊಟ್ಬಿಟ್ಟಿದ್ದಾರೆ. ನನಗೆ ಡಿಫ್ರೆಂಟ್ ಏನಿ ಅಂತ ಗುರ್ತಿಸ್ತಾರೆ, ಅಷ್ಟು ಸಾಕು ನನ್ಗೆ. ಹೌದು, ಆ ಡಿಫ್ರೆಂಟ್ ಅನ್ನ ಹೆಸರು ಬಂದಿದ್ದೆ ಯಾಕೆ ಅದನ್ನ ಹೇಳಿ. ಡಿಫ್ರೆಂಟ್ ಡ್ಯಾನಿ ಅಂತ ನಾನು ಪ್ರೇಮ್ ಡೈರೆಕ್ಟರ್, ನಾನು ಈ ತರ ಡಿಫ್ರೆಂಟ್ ಡ್ಯಾನಿ ಅಂತ ಇಟ್ಕೋಬೇಕು, ಅದನ್ನ ಇಟ್ಕೊಳ್ಳಿ ಮಾಸ್ಟರ್ ಅಂತ. ಅದೇ ತರ ನಾನು ಕಂಪೋಸ್ ಮಾಡಿದೆ. ಅದು ಡಿಫ್ರೆಂಟ್ ಆಗಿ ಎಕ್ಸ್ಕ್ಯೂಸ್ ಮೀ ಒಂದ್ ಪೆನ್ ಅಲ್ಲೂ ಕೂಡ ಕಂಪೋಸ್ ಮಾಡಿದೆ, ಏನೇನ್ ಬೇಕೋ ಅದನ್ನ ಮಾಡಿದೆ. ಅದು ಡ್ಯಾನಿ ನಿಜವಾಗ್ಲೂ ಡಿಫ್ರೆಂಟ್ ಅಂತ ಪೇಪರ್ನವ್ರೆಲ್ಲಾರು ಬರೆದ್ರು. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಸ್ಟಾರ್ಗೂ ಮಾಡಿದ್ರು, ಯಾವ್ದಾದ್ರು ಒಬ್ಬ ಸ್ಟಾರ್ ಮಾಡಿಲ್ಲ ಅಂತ ಅನ್ನೋದ್ರ ಯಾರು ಅಂದ್ರೆ ಧ್ರುವ ಸರ್ಜಗ್ ಮಾಡಿಲ್ಲ ಪಾಪ. ಯಾಕೆ ಧ್ರುವ ಸರ್ಜ್ ಇವಾಗ ಮಾರ್ಟಿನ್ಗೂ ಕರೆದ್ರು ನನ್ಗೆ ಫೈಟ್ಗೆ. ಆ ಟೈಮಲ್ಲಿ ನಾನು ಬೇರೆ ಶೂಟಿಂಗ್ ಮಾಡ್ತಾ ಇದ್ದೆ, ಕರೆದ್ರು ನಾನು ಮಾಡ್ಕೊಳಕ. ಇಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ ಕನ್ನಡದಲ್ಲಿ ಇರೋ ಹೀರೋಗಳಿಗೆಲ್ಲ ಮಾಡಿದ್ದೀನಿ ಮಾಸ್ಟರ್. ಓಕೆ, ಇನ್ನೊಂದು ಮಾಸ್ ಹೀರೋಗಳಿಗೆ ನೀವು ಈಸಿಯಾಗಿ ಕಂಪೋಸ್ ಮಾಡ್ಬೋದು, ಆ ಖುಷಿ ಇರ್ತದೆ. ಆದ್ರೆ ಈಗ ಎಕ್ಸಾಂಪಲ್ ಲವ್ಲಿ ಸ್ಟಾರ್ ಪ್ರೇಮು, ಗಣೇಶ್ ಇಂಥವ್ರನ್ನ ಇಟ್ಕೊಂಡು ಫೈಟ್ ಮಾಡೋದಂದ್ರೆ ಒಂದು ಇದಲ್ವಾ, ರಿಸ್ಕ್ ಇಲ್ಲ ಸರ್. ಯಾಕಂದ್ರೆ ಈಗ ನೋಡಿ, ನಾನು ಇವಾಗ ಯಾರೇ ಆಗ್ಲಿ ಒಬ್ಬೊಬ್ರದ್ದು ಒಂದೊಂದ್ ತರ ವರ್ಕ್ ಇರುತ್ತೆ. ಅವ್ರು ಹೆಂಗ್ ಮಾಡ್ತಾರೆ, ಅವ್ರ ಹತ್ರ ನಾನು ಏನ್ ಕೆಲಸ ತಕ್ಕೋಬಹುದು ಅನ್ಬಿಟ್ಟು ನನ್ಗೆ ಗೊತ್ತಿರುತ್ತೆ. ಅವ್ರು ಹೆಂಗ್ ಒಂದ್ ಬಿಟ್ ಕಂಪೋಸ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ಇವ್ರದ್ದು ಹೆಂಗೆ ಏನೋ ಗೊತ್ತಾಗುತ್ತೆ. ನಾನು ಅವಾಗ ಅವ್ರಿಗೆ ಯಾವ ತರ ಹೆಂಗೆ ಕಂಪೋಸ್ ಮಾಡ್ಬೇಕು, ಆಮೇಲೆ ಕತೆ ಬಿಟ್ಟೆ ನಾನು ಹೋಗಲ್ಲ. ಕತೆ ಹೆಂಗ್ ಕೇಳುತ್ತೆ ಆ ತರ ಹೋಗಿ ಆ ತರ ನೀಟಾಗಿ ಮಾಡ್ಕೊಡ್ತೀನಿ ನಾನು ಫೈಟ್ ನ. ಈಗ ನೋಡಿ ಗಣೇಶ್ ಅಂತೀರ ನೀವು, ಗಣೇಶ್ ಅವ್ರಿಗೆ ಆಟೋ ರಾಜದಲ್ಲಿ ಎಂತ ಫೈಟ್ ಮಾಡ್ಕೊಟ್ಟಿಲ್ಲ, ಇವತ್ತು ಕೂಡ ನೆನ್ಸ್ಕೋತಾರ ಅವ್ರು. ತುಂಬಾ ಚೆನ್ನಾಗಿದೆ ಅಂತ. ಆಮೇಲೆ ಈಗ ನೋಡಿ, ಈಗ ಕೃಷ್ಣ ಪ್ರಣಯ ಸೆಕೆಯಲ್ಲಿ ಒಂದು ಲಾರಿ ಬಂದ್ಬಿಡುತ್ತೆ ಅಡ್ಡಾಗ ನೋಡಿ, ಅಲ್ಲಿ ಬಂದ್ ಹಿಂಗ್ ಹುಡ್ಕೊಂಡಾಗ ಯಾರ್ದು ಫೈಟರ್ಸ್ ಮುಖನೇ ಕಾಣಬಾರ್ದು, ಅಲ್ಲ ಮುಖನೇ ಕಾಣಬಾರ್ದು. ಈಗ ನಾನ್ ಕ್ಯಾಮ್ರಾ ಇಡ್ಬೇಕಾದ್ರೆ ಇಲ್ಲಿ ಬರೀ ಗಣೇಶ್ ಅವ್ರನ್ನ ಹಿಂಗ್ ಇಟ್ಕೊಂಡ್ ತೆಗಿಯಕಾಗತ್ತಾ? ನಂಗೆ ಲೆಫ್ಟ್ ರೈಟ್ ಇದು ಬೇಕು ತಾನೆ. ಆದ್ರೂ ಫೈಟ್ ಇದ್ರಲ್ಲಿ ಅವ್ರು ಫೈಟರ್ಸು ಕಾಣಬಾರ್ದು, ಯಾವ್ದ್ರಲ್ಲೂ ಫೈಟ್ ಕಾಣಬಾರ್ದು. ಲಾಸ್ಟ್ ಒಬ್ಬ ಮಾತ್ರ ಒಂದ್ ಬೆಕ್ ಕಣ್ಣು ಇಟ್ಕೊಂಡಿರೋ ಅವ್ನು ಮಾತ್ರ ಕಾಣ್ಬೇಕಷ್ಟೇ, ಬಾಕಿ ಅವ್ರು ಯಾರು ಕಾಣಬಾರ್ದು. ಅದು ಫೈಟ್ ನಮ್ ಟೆಕ್ನಿಕಲ್ ಏನ್ ಬೇಕು ಚೆನ್ನಾಗಿ ಮಾಡಿದ್ದಾರೆ ಮಾಸ್ಟರ್. ಓಕೆ, ಇದು ಎಲ್ಲಾ ಸರಿ. ಈಗ ಡ್ಯಾನಿ ಮಾಸ್ಟರ್ ಅವರ ಲೈಫ್ ಹೇಗಿದೆ ಅಂದ್ರೆ, ಆರಂಭದ ದಿನಗಳಲ್ಲಿ ನೀವು ತುಂಬಾ ಕಷ್ಟಪಟ್ರಿ, ಎಲ್ಲೋ ಮಲಗಿದ್ರಿ, ಆ ಒಂದು ಇನ್ಸಿಡೆಂಟ್ ಹೇಳಿದ್ರಿ, 100 ರೂಪಾಯಿ ಹಿಡ್ಕೊಂಡು ಬರ್ತಾ ಇದ್ದೆ, ಅಮ್ಮ ಯಾಕೋ ಇದು ಕಷ್ಟ ಇಲ್ಲ, 100 ರೂಪಾಯಿ ಹಿಡ್ಕೊಂಡು ಮೈ ಕೈ ಎಲ್ಲ ರಕ್ತ ಮಾಡ್ಕೊಂಡ್ ಬರ್ತಾ ಇದ್ರಿ. ಈಗ ಡ್ಯಾನಿ ಮಾಸ್ಟರ್ ಚೆನ್ನಾಗಿದ್ದಾರೆ? 100% ಚೆನ್ನಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ, ಏನು ಇದಿಲ್ಲ. ಯಾಕಂದ್ರೆ ನಾನು ಏನಂದ್ರೆ ಮುಂದೆ ಒಂದು ಡೈರೆಕ್ಷನ್ ಮಾಡ್ಬೇಕು ನನ್ನ ಆಸೆ. ಯಾಕಂದ್ರೆ ಅದು ಮೊದ್ಲಿಂದಾನು ಸ್ಕ್ರಿಪ್ಟ್ ಹಂಗೆ ಇಟ್ಕೊಂಡಿದೀನಿ. ನನಗೆ ಏನಕ್ಕಂದ್ರೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಬೇಕು. ಅಂದ್ರೆ ಒಳ್ಳೆ ಪ್ರೊಡ್ಯೂಸರ್ ಬೇಕು ಅಂದ್ರೆ ನನ್ಗೆ ಯಾವ್ದು ಡಿಸ್ಟರ್ಬ್ ಮಾಡಬಾರ್ದು. ನಾನು ಏನ್ ಆರ್ಟಿಸ್ಟ್ ಹಾಕೋತೀನಿ ಕೆಲವೊಂದು ನನ್ಗೆ ಇಂತಿಂತವ್ರು ಅನ್ನೋದು ಒಂದ್ ಮೈಂಡ್ ಅಲ್ಲಿ ಇದೆ, ಅದು ಹಂಗಂಗೆ ಆಗ್ಬೇಕು. ಸಿನಿಮಾ ಮಾಡಿದ್ರೆ
ಈ ಲೆವೆಲ್ಗೂ ತೆಗಿತಾರೆ, ಹಿಂಗೂ ತೆಗಿತಾರ ಸಿನಿಮಾನ ತರ ಇದೆ. ತುಂಬಾ ನ್ಯಾಚುರಲ್ ಸಬ್ಜೆಕ್ಟ್ ಅದು. ಹಂಗೆ ಇದೆ 5 ಲ್ಯಾಂಗ್ವೇಜ್. ಮಾಸ್ ಅಂದ್ರೆ ಒಬ್ಬ ಫೈಟ್ ಮಾಸ್ಟ್ರು ಬರೀ ಫೈಟ್ ತೆಗಿತಾನೆ ಅಂತ ಅಲ್ಲ, ನನ್ನ ಹೆಸರು ಏನಿದೆ ಡಿಫ್ರೆಂಟ್, ಅದು ಬೇರೆ ತರಾನೇ ಇರುತ್ತೆ. 100% ನಾನು ಹೇಳ್ತೀನಿ, ಒಂದ್ ಒಳ್ಳೆ ಸಿನಿಮಾ ಕೊಟ್ಟೆ ಕೊಡ್ತೀನಿ ಸರ್. ಅದು ಎಲ್ಲಾ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ. ಎಲ್ಲ ಓಕೆ ಮಾಸ್ಟರ್. ಈಗ ಒಂದಿಷ್ಟು ಜನ ಬಂದವರೆಲ್ಲ ಇಮಿಡಿಯೇಟ್ಲಿ ಹೀರೋ ಆಗ್ಬಿಡ್ತಾರೆ. ಸೊ ನೀವ್ ಯಾಕೆ ಟ್ರೈ ಮಾಡಿಲ್ಲ ಅಂತ ಸರ್, ನನಗೆ ದುನಿಯಾ ಸಿನಿಮಾದಲ್ಲಿ ಎಷ್ಟೋ ಜನ ಮಾಸ್ಟರ್ ನೀವು ಹೀರೋ ಆಗಿ, ನೀವು ಡೈರೆಕ್ಟರ್ ಆಗಿ, ನಿಮ್ಗೆ ಏನ್ ಬೇಕು, ಮನೆ ಬೇಕಾ, ಜಾಗ ಬೇಕಾ, ನಿಮ್ಗೆ ಯಾವ್ದ್ ಬೇಕು ಎಲ್ಲಾ ಕೊಡಿಸ್ತೀನಿ ಅಂದ್ರು. ಯಾಕಂದ್ರೆ ಏನ್ ಗೊತ್ತಾ, ಈಗ ನೀವು ನೋಡ್ತೀರಾ, ಯಾವ್ದೋ ಒಂದೊಂದ್ ಪಿಕ್ಚರ್ 2 ಪಿಕ್ಚರ್ ಅಸೋಸಿಯೇಟ್ ಮಾಡಿದವ್ರೆಲ್ಲ ಟಕ್ ಅಂತ ಡೈರೆಕ್ಷನ್ ಆಗ್ತಾರೆ. ನಾನ್ ಇಷ್ಟು ಸಿನಿಮಾ ಮಾಡಿ ಇಷ್ಟು ಅನುಭವ ಇರೋನು, ನಾನ್ ಏನಕ್ಕೆ ಯಾವ್ದಕ್ಕೂ ದುಡ್ಕಲ್ಲ. ನಾನು ನಂದಾದದ್ ಒಂದ್ ಟೈಮ್ ಬರುತ್ತೆ, ಆ ಟೈಮಲ್ಲಿ ನಾನು ಮಾಡಿ ತೋರಿಸ್ತೀನಿ. ಎಸ್, ಒಟ್ಟಾರೆ ನಮ್ಮ ಡ್ಯಾನಿ ಮಾಸ್ಟರ್ ಕಳೆದ 34-35 ವರ್ಷದಿಂದ ಕನ್ನಡ ಇಂಡಸ್ಟ್ರಿ ಇದ್ದಾರೆ. ತುಂಬಾ ಹುಡುಗ, 15 ವರ್ಷ ಹುಡುಗ ಇದ್ದಾಗಿಂದ ಇಂಡಸ್ಟ್ರಿ ಬಂದವರು. ಇವತ್ತು ಒಬ್ಬ ಬೇಡಿಕೆಯ ಸ್ಟಂಟ್ ಮಾಸ್ಟರ್ ಆದ್ರು. ಹಲವಾರು ಸ್ಟಾರ್ಗಳಿಗೆ ಏನು ಫೈಟ್ ನ ಕಂಪೋಸ್ ಮಾಡಿದ್ರು. 35 ವರ್ಷ ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳೋದು ಸುಲಭ ಅಲ್ಲ. ಅದರಲ್ಲೂ ಎಷ್ಟೋ ಪೆಟ್ಟುಗಳನ್ನ ತಿಂದು ಈ ಕೆಲಸ ಮಾಡ್ಕೊಂಡೇ ಈ ಹಂತಕ್ಕೆ ಬೆಳೆದ್ರೆ ಸುಮಾರು 15-20 ಜನ ಸ್ಟಂಟ್ ಮಾಸ್ಟರ್ ಕನ್ನಡ ಇಂಡಸ್ಟ್ರಿ ಇವರು ಶಿಷ್ಯಂದ್ರು ಅನ್ನೋದು ಒಂದು ಹೆಮ್ಮೆ. ಹಲವಾರು ನೋವು ನಲಿವುಗಳ ಜೊತೆಗೆ ಇಂಡಸ್ಟ್ರಿಯಲ್ಲಿ ಈಗಲೂ ಕೂಡ ಆ ಬೇಡಿಕೆಯನ್ನ ಉಳಿಸ್ಕೊಂಡಿದ್ದಾರೆ. ಇವತ್ತಿಗೂ ಒಂದಿಷ್ಟು ಡಿಫ್ರೆಂಟ್ ಆಗಿ ಫೈಟಿನ ಸ್ಟಂಟ್ ಏನು ಕಂಪೋಸ್ ಮಾಡ್ತಾರೆ ಅಂದ್ರೆ ಅದು ನಮ್ಮ ಡ್ಯಾನಿ ಮಾಸ್ಟರ್. ಎಸ್ ಸರ್, ಇಷ್ಟೊತ್ತು ನಿಮ್ಮ ಜರ್ನಿಯ ಒಂದಿಷ್ಟು ಹಲವಾರು ನೆನಪುಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಕೊಡಿ, ಮಾಸ್ ಆಡಿಯನ್ಸ್ ಗೆ ಇನ್ನಷ್ಟು ಹತ್ರ ಆಗ್ಲಿ ಅಂತ. ಒಳ್ಳೇದಾಗ್ಲಿ ಸರ್ ನಿಮಗೆ. ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್.